ಹಲೋ, ಹೇಳಿ. ಹಲೋ ಹಲೋ ಸರ್, ನಾನು ದೀಪಾ ಮಾತಾಡ್ತಿರೋದು. ದೀಪಾನ? ಯಾರದು? ಹಲೋ ಸರ್, ನಾನೇ ದೀಪಾ. ಹಾಂ, ಅದೇ ನನ್ನ ಗಂಡ ಸತ್ತೋದ್ರಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ. ಹಾಂ. ಅದು 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 ಸ್ವಲ್ಪ ಕೆಲ್ಸದ ಮೇಲೆ ಬ್ಯುಸಿ ಆಗಿದ್ದಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಹೇಳಮ್ಮ. ಹಾಂ, ಅದೇ ಸರ್, ಮನೆ ಬಾಡಿಗೆ ಕೊಡಬೇಕು. ಆಮೇಲೆ ಸರ್, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ. ಯಾವ್ದಾರ ಕೆಲ್ಸಕ್ಕೆ ಹೋಗ್ತೀಯಮ್ಮ? ನಿನಗೆ ಯಾವ ಕೆಲಸ ಗೊತ್ತು? ಏನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಹಾಗಾದ್ರೆ ನೀನು ಯಾವ ಚಿಂತನೆ ಮಾಡ್ಬೇಡ. ನಾನು 8ನೇ ವಾರ್ಡ್ ಕೌನ್ಸಿಲರು. ನಿನ್ಗೊಂದು ಒಳ್ಳೆ ಕೆಲಸ ನೋಡ್ಕೊಡ್ತೀನಿ. ಖರ್ಚಿಗೆ ದುಡ್ಡಿಲ್ಲ. ಅಯ್ಯೋ ದೇವ್ರೆ, ನಿನ್ ಮನೆ ಎಲ್ಲಿದ್ಯಮ್ಮ? ನಾನೇ ಅಲ್ಲಿಗೆ ಬರ್ತೀನಿ. ನನ್ನ ಮನೆ ಲೊಕೇಶನ್ ಶೇರ್ ಮಾಡ್ತೀನಿ. ಸರಿ. ಅಯ್ಯೋ, ಜಾಲಹಳ್ಳಿ ಕ್ರಾಸಾ? ಲೇ, ಜಾಲಹಳ್ಳಿ ಕ್ರಾಸಿಗೆ ತಿರುಗಿಸ್ಕೊಳ. ಲೇ, ತುಂಬಾ ಹೊತ್ತಿಂದ ಒಂದು ಗಾಡಿ ನಮ್ಮನ್ನ ಫಾಲೋ ಮಾಡ್ತಿರೋ ತರ ಇದೆಯಲ್ಲ. ಇಲ್ಲ ಅಣ್ಣ, ಇಲ್ವಲ್ಲ ಅಣ್ಣ, ಅಂಥದ್ಯಾರು ಇಲ್ವಲ್ಲ ನಮ್ಮ ಹಿಂದೆ. ಲೇ, ನಾವು ತುಂಬಾ ಹುಷಾರಾಗಿರ್ಬೇಕು. ಅವನು ನೋಡಕ್ಕೆ ಬೇರೆ ಊರಿಂದ ಜನಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಹುಷಾರಾಗಿರ್ಬೇಕು. ಅಣ್ಣ, ನಮ್ಮನ್ನ ಮೇಡ್ಸಿ ನಿಮ್ಮನ್ನ ಮುಟ್ಬಿಡ್ತಾರ. ನೀವು ಬರೀ ಹೂ ಅಂತ ಹೇಳಿ ಅಣ್ಣ, ನಾವಾಗ ನೋಡ್ಕೋತೀವಿ ಅವ್ರನ್ನ. ಲೇ, ಲೆಫ್ಟಿಗೆ ತಿರುಗಿಸ್ಕೋ. ಸರಿ ಅಣ್ಣ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದ ಸರ್. ಓಕೆ ಸರ್, ಆಯ್ತು. ಏ ರವಿ, ಜಾಮೀನ್ ಸಿಕ್ಕಾಯ್ತು. ಸಿಗ್ದಲೇ ಏನು? ದುಡ್ಡು ಹಾಕಿದ್ನಾ? ಇವಾಗ ತಾನೇ ಹಾಕ್ದ. ಡ್ರಿಂಕ್ಸ್ ತರ್ಬೋದಿತ್ತಲ್ವಾ? ಬಾ, ಟೈಮ್ ಇದೆ, ಹೋಗೋಣ. ಸರಿ, ನಡಿ ಹೋಗೋಣ. ಏ ಅನ್ಬು, ಎದ್ದೋಳು ಹೋಗೋಣ. ಏನಾಯ್ತು ಎಣ್ಣೆ? ಎಷ್ಟು ಕೊಡಿದ್ರು ಕೇಕೆ ಹೊಡಿತಿಲ್ಲ. ಎಣ್ಣೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಮಗ ಕಿವಿ ಕಚ್ಬಿಡ್ತೀನಿ. ನೋಡದೆ ಇರೋ. ಯಾರೋ ಅದು ನಮ್ ಗಾಡಿಲಿ ಎಣ್ಣೆ ಹಾಕ್ತಿರೋದು? ಏಯ್, ಹೊರಗಡೆ ಬಾ. ಏನು? ಯಾರೋ ನೀನು? ಮಾಮ ಮನೇಲಿ ವಿಶೇಷ ಆಯಿತು, 90 ಹೊಡೆಯಕ್ಕೆ ಹೋಗ್ತೀನಿ. ಏನಿವಾಗ? ಏಯ್, ಇದೆಲ್ಲ ತುಂಬಾ ಕೆಟ್ಟ ಜಾಗ. ನಾವೆಲ್ಲ ತುಂಬಾ ಕೆಟ್ಟವರು, ಅರ್ಥ ಆಯ್ತಾ? ಏನು ಮಾಡಬೇಡಿ ಅಣ್ಣ. ಆಗ್ತೀಯಾ? ಇಲ್ಲಣ್ಣ, ಇವಾಗಲೇ. ಇಲ್ಲಣ್ಣ, ಅಣ್ಣ ಇವಾಗ ನೀನು ಕೊಡ್ದಿದ್ದು ಸಾಕು. ಏಯ್, ಎಲ್ಲೋಗ್ತಿದ್ಯಾ? ಅಣ್ಣ, ಎಣ್ಣೆ ಅಣ್ಣ. ಹೋಗ, ಸಾಕು, ಹೋಗ. ಫಾರಿನ್ ಡ್ರಿಂಕ್ಸ್ ತರ ಇದೆ, ಗ್ಲಾಸ್ ತೆಗೆಲೇ. ನೀನು ಕಳ್ಸಿರೋ ಲೊಕೇಶನ್ಗೆ ಬಂದಿದ್ದೀನಮ್ಮ. ನಿನ್ನ ಮನೆ ಎಲ್ಲಿದ್ಯಮ್ಮ? ಇಲ್ಲಿ. ಹಾಂ, ಬಂದ್ಬಿಟ್ರಾ? ಮನೆ ಲೈಟ್ ಆನ್ ಮಾಡ್ತೀನಿ. ಅದೇ ನಮ್ಮ ಮನೆ. ಬಾಗ್ಲು ತೆಗ್ದೇ ಇದೆ. ಆಚೆ ಯಾರಾದರೂ ನೋಡೋಷ್ಟ್ರೊಳಗೆ ಬೇಗ ಬಂದ್ಬಿಡಿ. ಸರಿ. ಪರವಾಗಿಲ್ಲ, ಸಿಗ್ನಲ್ ಎಲ್ಲ ಸಖತ್ತಾಗೇ ಇದೆ. ಬನ್ನಿ. ಮತ್ತೆ ಹಲೋ. ಏಯ್, ನಾನೇ ಕಷ್ಟದಲ್ಲಿದ್ದೀನಿ ಕಣೆ. ಕುಡ್ದಿದ್ಯಾ? ಎಷ್ಟ್ ಸಲ ಹೇಳಿದೀನಿ ಡ್ರೈವರ್ ಇಲ್ದೆ ಒಬ್ನೇ ಎಣ್ಣೆ ಹೊಡಿಯಕ್ ಹೋಗ್ಬೇಡ ಅಂತ. ಹೇಳೋದ್ ಕೇಳೋದೇ ಇಲ್ವಾ? ನೀನೇನೆ ನನಗೆ ಫೋನ್ ಮಾಡಿ ಕೋಪ ಬರೋಗ್ ಮಾತಾಡ್ತಿದ್ಯಲ್ಲೇ. ನೀನು ಎಣ್ಣೆ ಹೊಡೆದ್ರೆ ಕೈಯಲ್ಲಿ ಕ್ರಾಂಪ್ಸ್ ಬರುತ್ತೆ, ಗೇರ್ ಹಾಕಕ್ ಆಗಲ್ಲ ಅಂತ ಗೊತ್ತು ತಾನೆ. ಸರಿ ಸರಿ ಸರಿ. ಡ್ರೈವರ್ ಇಟ್ಕೊಂಡು ಓಡಿಸ್ಕೊಂಬಾ, ಇಲ್ಲಾಂದ್ರೆ ಕ್ಯಾಬಲ್ ಆದ್ರೂ ಬಾ. ಒಬ್ನೇ ಅಂತೂ ಓಡಿಸ್ಬೇಡ. ನಾನು ಎಣ್ಣೆ ಹೊಡೆದ್ಮೇಲೆ ಗಾಡಿ ಓಡಿಸಲ್ಲ ಅಂತ ನಿಂಗೆ ಗೊತ್ತು ತಾನೆ. ನಾನು ಓಡಿಸಲ್ಲ ಕಣೆ, ನಾನೇ ಡ್ರೈವರ್ಗೆ ಫೋನ್ ಮಾಡಿ ಕಾಯ್ತಾ ಇದ್ದೀನಿ ಕಣೆ. ಸರಿ, ನೀನ್ ಕಾರ್ ಹತ್ತಿದ ತಕ್ಷಣ ನಂಗೆ ಕಾಲ್ ಮಾಡು. ಕಾರ್ ಕೀ ಬೇರೆ ಎಲ್ಲಿಟ್ಟೆ ಅಂತ ಗೊತ್ತಿಲ್ಲ. ಹಲೋ. ಏ, ಫೋನ್ ತೆಗಿಯೋ. ಅಯ್ಯೋ, ಕೀ
ಬೇರೆ ತಮ್ಮ ತಮ್ಮ ಕೇಳ ಈ ನಶೆಯಲ್ಲಿ ನೀನು ಹೇಗೆ ಗಾಡಿ ಓಡ್ಸಕ್ಕಾಗತ್ತೆ? ನಾನು ಓಡ್ಸೋದಿಲ್ಲ ಕಣಯ್ಯ, ಅವನು ಡ್ರೈವರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದಾನೆ, ಇಲ್ಲೇ ಇರ್ಬೇಕು. ತಮ್ಮ ನೀನ್ ಏಕೆ ನನ್ ಕೊಡು, ನಾನ್ ಕರ್ಕೊಂಡು ಹೋಗ್ತೀನಿ ನಿನ್ನ. ಅವೆಲ್ಲ ಬೇಡ ಕಣಯ್ಯ, ಬರ್ತೀನಿ ಅಂತ ಹೇಳೋನೆ, ಇಲ್ಲೆಲ್ಲೋ ಇರ್ಬೇಕು. ತಮ್ಮ ಅವ್ರು ಕೊಡೋ ದುಡ್ಡಲ್ಲಿ ನಂಗೊಂದು 10 ರೂಪಾಯಿ ಕಮ್ಮಿ ಕೊಡು, ಪರವಾಗಿಲ್ಲ. ನಮ್ಮ ಮನೇಲಿ ಇರೋರ್ಗೆಲ್ಲ 1-2 ದಿನ ಊಟಕ್ಕಾಗತ್ತೆ. ಚೆನ್ನಾಗಿ ಓಡಿಸ್ತೀಯಾ? ಚೆನ್ನಾಗಿ ಓಡಿಸ್ತೀನಿ. ಬಾಪ ನೋಡ್ಕೊಂಡು. ಹಾ, ಕೂತ್ಕೋ, ನಿಧಾನ. ಕುಡಿದು ಗಾಡಿ ಓಡಿಸೋದು ಒಳ್ಳೆ ಕೆಲಸ ಅಲ್ಲಪ್ಪ. ನಮ್ಮಂಥವ್ರಿಗಾದ್ರೂ ನೀನು ಕೆಲಸ ಕೊಡ್ಬೋದಲ್ವಾ? ಅದ್ಯಾವನೋ ತಲೆ ಕೆಟ್ಟವನ್ ಹಾಕಿರೋ ರೂಲ್ಸು, ಕುಡಿದ್ಮೇಲೆ ಗಾಡಿ ಓಡಿಸ್ಬಾರ್ದು ಅಂತ. ಅವೆಲ್ಲ ಯಾರು ಫಾಲೋನೇ ಮಾಡಲ್ಲ. ಎಲ್ಲಪ್ಪ ಇದ್ದ ಇವನು? ಬಾರಲ್ಲಿ ಫುಲ್ ಕುಡ್ದು ಆಚೆಗೆ ಬಂದ, ಎತ್ತಾಕೊಂಡು ಬಂದ. ಅವನಲ್ಲಿ ಅವನ್ ಒಳಗಿದ್ದಾನೆ. ಈಗ ನಾನೇನ್ ಮಾಡ್ಲಿ? ನೀನು ಹೋಗಿ ಮುಂದಿನ ಕೆಲಸ ನೋಡು. ಹಾ ಸರಿ. ಏಯ್, ಅಣ್ಣ, ವೀರಭದ್ರಣ್ಣ, ನಮಸ್ಕಾರ. ಹಾ, ಇವ್ರೇ ಬನ್ನಿ, ಗಂಡಿನ ಬನ್ನಿ, ಕಡೆಯವ್ರು? ಹಾ ನಮಸ್ಕಾರ. ಬನ್ನಿ, ಒಳಗೆ ಬನ್ನಿ. ಬನ್ನಿ ಬನ್ನಿ, ಹಾ, ಬನ್ನಿ. ಹೊರಗಡೆ ಬನ್ನಿ. ಬಾ ತಮ್ಮ. ಒಳಗಲ್ಲಿಟ್ಟು ಒಳಗಡೆ ಬನ್ನಮ್ಮ. ಬನ್ನಿ. ಬನ್ನಿ, ಹಾ, ಮನೆ ಬನ್ನಿ. ತುಂಬಾ ನಮಸ್ಕಾರಮ್ಮ. ಚೆನ್ನಾಗಿದೆ. ಕೂತ್ಕೊಳ್ಳಿ. ಹೌದು ರೀ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಬಾಪ ಇಲ್ಲೇ ಕೂತ್ಕೋ. ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಹಾ, ಎಲ್ಲ ಆರಾಮಾಗಿತ್ತು. ಹಾ, ಸರಿ. ಹುಡುಗನ ಅಪ್ಪ ಅಮ್ಮ ಇವರೇನೆ. ನಮಸ್ಕಾರ ರೀ. ನಮಸ್ಕಾರ. ಸುಮ್ನೆ ಹೇಳ್ಬಾರ್ದು. ಪಕ್ಕ ಹುಡುಗ 25 ಕ್ಯಾರೆಕ್ಟರ್ ಗೋಲ್ಡ್, ಅಷ್ಟು ಒಳ್ಳೆ ಹುಡುಗ. ಊರ್ ಪೂರ್ತಿ ಹುಡುಕಿ ನಮ್ಮ ಹುಡುಗಿಗೋಸ್ಕರ ಹುಡ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ನೀವೇನ್ ಮಾತಾಡ್ಬೇಕು ನೀವೇ ಮಾತಾಡ್ಕೊಳ್ಳಿ. ಸರಿ ಸ್ವಾಮಿ, ನನ್ನ ಹೆಸರು ವೀರಭದ್ರಯ್ಯ. ಅವ್ರು ನಿಮ್ಗೆ ಈಗಾಗಲೇ ಹೇಳಿರ್ತಾರೆ. ನನಗೆ 2 ಹೆಣ್ಣು ಮಕ್ಕಳೇ. ತಾಯಿ ಇಲ್ಲದೆ ಇರೋದ್ರಿಂದ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟೆ. ದೊಡ್ಡ ಮಗಳು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ 10ನೇ ಕ್ಲಾಸ್ಗೆ ಓದೋದನ್ನ ನಿಲ್ಲಿಸ್ಬಿಟ್ಲು. 2ನೇ ಮಗಳು PUCನ ಓದಿದ್ದಾಳೆ. ಡಾಕ್ಟ್ರು ಓದಬೇಕು ಅಂತ ಆಸೆ ಇದೆ. ನೀನು ಏನು ಬೇಕಾದರೂ ಓದಮ್ಮ, ನಾನು ಓದಿಸ್ತೀನಿ ಅಂತ ಅವಳಿಗೆ ಹೇಳಿದ್ದೀನಿ. ದೊಡ್ಡ ಮಗಳಿಗೆ ಎಲ್ಲ ವಿಷಯನೂ ಗೊತ್ತಿದೆ. ಅದೇನಂದ್ರೆ ಇವಳಿಗೆ ತಾಯಿ ಇಲ್ಲ. ತಾಯಿ ಇಲ್ದಿರೋ ಮಗಳು. ಅರೆ ಏನಣ್ಣ, ಒಳ್ಳೆ ವಿಷಯ ಮಾತಾಡೋ ಟೈಮ್ನಲ್ಲಿ ಇದೆಲ್ಲ. ಯಾಕಂದ್ರೆ ನಾನು ಇವಳು ಮದ್ವೆನ ತುಂಬಾ ಆಡಂಬರದಲ್ಲಿ ಮಾಡಕ್ಕಾಗೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಣ್ಣ, ವರದಕ್ಷಿಣೆ ಅಂತ ನೀವೇನು ಕೊಡೋದ್ ಬೇಡ. ಒಬ್ಬನೇ ಮಗ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾನೆ, ಕೈ ತುಂಬಾ ಸಂಬಳ. ಇದಕ್ಕಿಂತ ಬೇರೆ ಏನ್ ಬೇಕು ನಿಮಗೆ? ಮೊದ್ಲು ಹುಡ್ಗಿನ್ ಬರಕ್ ಹೇಳಿ ಅಣ್ಣ, ಮಿಕ್ಕಿದ್ನೆಲ್ಲ ಆಮೇಲೆ ಮಾತಾಡೋಣ. ಸರಿ ಪ್ರಿಯಾ, ಹೇಳಿಪ್ಪ. ಅಕ್ಕನ್ ಕರ್ಕೊಂಡ್ ಬಾಮ್ಮ. ಸರಿಪ್ಪ. ಹೋಗು. ಅಣ್ಣ, ಇವ್ರ ಕುಟುಂಬಕ್ಕೆ ನಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ರೆ ಮಹಾರಾಣಿ ತರ ಬದುಕ್ತಾಳೆ. ನಮಗೂ ನೆಮ್ಮದಿ ಇರುತ್ತೆ. ಅಕ್ಕ ನಿಮ್ಮನ್ನು ಒಳ ಕರಿತಿದ್ದಾಳೆ. ಹೌದಾ? ಹಾ, ನೋಡಿ ಈಗ ಹೋಗಿ ಈಗ ಬಂದ್ಬಿಡ್ತೀನಿ. ಧಾರಾಳವಾಗಿ ಬನ್ನಿ ಹೋಗ್ ಬನ್ನಿ ಅಣ್ಣ. ಅಣ್ಣ. ಏನಮ್ಮ ಕರ್ದಂತೆ? ಏನಮ್ಮ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಅಲ್ಲಿ ಬಂದು ಕೂತಿದ್ದಾರೆ. ನೀನಿನ್ನೂ ರೆಡಿನೇ ಆಗಿಲ್ವಲ್ಲಮ್ಮ. ಆದಷ್ಟು ಬೇಗ ನೀನ್ ರೆಡಿ ಆಗ್ಬಿಟ್ ಬಾ.
ಹೆಣ್ಣೊಡಕ್ ಬಂದಿರೋದೇ ನನ್ಗೆ ಇಷ್ಟ ಆಗ್ತಿಲ್ಲ. ಯಾಕಪ್ಪ ಹಿಂಗ್ ಮಾಡ್ತೀರಾ? ಆದಷ್ಟು ಬೇಗ ಅವ್ರು ಬಂದ್ಬಿಡ್ತಾರಪ್ಪ. ಅಲ್ಲಮ್ಮ, ಪೊರ್ಕಿ ಕೆಲಸ ಮಾಡಿ ಜೈಲ್ಗೆ ಹೋಗಿರೋನ ಮತ್ತೆ ವಾಪಸ್ ಬರ್ತಾನೆ ಅಂತ ಕಾಯೋದು ಮುಟ್ಟಾಳ್ತನಮ್ಮ. ಅವ್ರು ತರ್ಲೆ ಮಾಡಿದ್ದೆಲ್ಲ ನೀವು ನೋಡಿದ್ರಾ? ಅಲ್ಲೇನ್ ನಡೀತು ಅಂತ ನಮ್ ಯಾರಿಗೂ ಏನು ಗೊತ್ತಿಲ್ಲಪ್ಪ. ನೀವು ಹೋಗಿ ಅವ್ರನ್ನ ಏನು ಕೇಳೋದಿಲ್ಲ, ಅವರು ಬಂದು ಏನು ಹೇಳ್ತಾ ಇಲ್ಲ. ಇಲ್ಲ ನೋಡು, ಈಗ ಆ ವಿಷಯ ಎಲ್ಲ ಬೇಡ. ನಾನು ಅಲ್ಲಿ ಹೋಗಿ ಅವ್ರಿಗೇನಂತ ಹೇಳಿ? ನೀವೇನು ಹೇಳೋದ್ ಬೇಡ, ನಾನೇ ಹೋಗಿ ಎಲ್ಲ ಹೇಳ್ತೀನಿ. ಮಗಳೇ ಮಗಳೇ, ಅಯ್ಯೋ ಮಗಳೇ ಮಗಳೇ. ವೀರಭದ್ರನಿಗೆ ದೇವನಹಳ್ಳಿ ಹತ್ರ 50 ಎಕರೆ ಜಮೀನ್ ಐತೆ. ಜಮೀನ್ ವರಮಾನ ಎಲ್ಲ ತಿಂಗಳಿಗೆ 2-3 ಲಕ್ಷ ಬರುತ್ತೆ ಅಂದ್ರೆ ಏ ಹುಡುಗಿ ಬಂದ್ಲು ಕಣೋ. ಬಾರಮ್ಮ. ಹುಡುಗಿ ನೋಡ್ಕೊಳಪ್ಪ. ಎಲ್ಲಾರು ನನ್ನ ಕ್ಷಮಿಸ್ಬೇಡಿ. ಹಾ? ಯಾಕೆ? ನಂಗ್ ಮೊದ್ಲೇ ಹೂ ಮುಡ್ಸಿ ಸಂಬಂಧ ನೋಡಿದ್ದಾರೆ. ಅವರಮ್ಮ ತೀರ್ ಹೋಗಿದ್ದಕ್ಕೆ ಅವರು ಬರಕ್ ಆಗದೆ ಇರೋ ಸಿಚುವೇಶನ್ ಅಲ್ಲಿ ಇದ್ದಾರೆ. ನಾನು ಅವರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಏನ್ರಿ ಇಟ್ಕೊಂಡಿದ್ದೀನಿ. ಈ ತರ ಮಾತಾಡ್ತಿದ್ದಾಳೆ? ಬ್ರೋಕರ್ ಅಪ್ಪನ ಹತ್ರ ಏನೂ ಕೇಳ್ದೇನೆ ನಿಮ್ಮನ್ನ ಬರಕ್ ಹೇಳ್ಬಿಟ್ಟಿದ್ರು. ನಿಮ್ಮೆಲ್ಲಾರ್ಗೂನು ನಾನ್ ಕ್ಷಮೆ ಕೇಳ್ತೀನಿ. ಏನ್ರಿ ಫಸ್ಟ್ ಇದೆಲ್ಲ ನೋಡ್ಕೊಂಡಲ್ವಾ ಕರಿಬೇಕು? ನಿಮ್ಮನ್ನ ಒಳ್ಳೆ ಮನುಷ್ಯ ಅನ್ಕೊಂಡು ನಿಮ್ ಜೊತೆ ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಬಾರೆ ಹೋಗೋಣ. ಏ ಬಾರೋ, ನಮ್ಗೆ ಈ ಹೆಣ್ಣಿಲ್ಲ ಅಂದ್ರೆ ಇನ್ನೊಂದ್ ಹೆಣ್ಣು ಸಿಗಲ್ವೇನು? ಏನಣ್ಣ ವೀರಭದ್ರಣ್ಣ, ನೀನ್ ಕೇಳ್ಕೊಂಡಿದ್ದಕ್ಕೆ ತಾನೇ ಇಷ್ಟು ಕಷ್ಟಪಟ್ಟು ಒಂದು ಹುಡುಗನ ಕರ್ಕೊಂಡ್ ಬಂದಿದ್ದು. ಗೌರವದ ಕುಟುಂಬ ಅಣ್ಣ. ನಿಮ್ ಹುಡುಗಿ ನೋಡಿದ್ರೆ ಬಟ್ಟೆ ಇಟ್ಟಾಯ್ತು, ಹೂ ಇಟ್ಟಾಯ್ತು ಅಂತ ಏನೇನ ಕತೆ ಹೊಡಿತಾವಳೆ. ಇಲ್ಲಿ ನೋಡೋಣ, ಇನ್ಮೇಲೆ ಹುಡುಗ ನೋಡ್ಬೇಕು ಅನ್ಕೊಂಡ್ರೆ ನಿಮ್ ಹುಡುಗಿ ಹತ್ರ 1 ಸತಿ 2 ಸತಿ ಕೇಳ್ಬಿಟ್ಟು ನನ್ನ ಹತ್ರ ಮಾತಾಡಿ. ಆಮೇಲೆ ಬೇಕಾದ್ರೆ ಹುಡುಗ ನೋಡ್ತೀನಿ. ಏನಣ್ಣ ಕೆಲ್ಸದ ಮೇಲೆ ಕೆಲಸ ಕೊಟ್ಬಿಟ್ಟೆ. ಇವಾಗ ನೋಡಿದ್ರಲ್ಲ, ನಾವು 2 ರೀತಿ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದೀವಿ ಸರ್. ಈ ಸ್ಟ್ಯಾಚು ನೋಡಿದ್ರೆ ರೆಸಿನ್ ಮಾಡೆಲ್ ತುಂಬಾ ಗಟ್ಟಿಯಾಗಿರುತ್ತೆ ಸರ್. ಮೇಲ್ಗಡೆ ಇರೋ ಮಾಡೆಲ್ನೆಲ್ಲ ನೋಡಿದ್ರೆ ಅದು FT ಮೆಟೀರಿಯಲ್ ಇಂದ ಮಾಡಿರೋದು, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. FT ಮಾಡೆಲ್ಗೂ ರೆಸಿನ್ ಮಾಡೆಲ್ಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಇದು ರೆಸಿನ್ ಮಾಡೆಲ್, ಲೈಫ್ ಲಾಂಗ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ ಮಾಡೆಲ್ ಬೇಕೋ ಅದನ್ನ ಮಾಡ್ಕೊಡ್ತೀವಿ ಸರ್. ಅವನು ಹಾಗೆ ತದ್ರೂಪವಾಗಿದೆ. ದಯವಿಟ್ಟು ಅದೇ ತರ ಮಾಡ್ಕೊಟ್ಬಿಡಿ. ಅವನೇ ನನಗೆ ಮತ್ತೆ ಇಲ್ಲ ಸಿಕ್ದಾಗಿರುತ್ತೆ. ಕಣಮ್ಮ, ಅಳ್ಬೇಡಮ್ಮ. ನಿಮ್ಮ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ. ಸರ್, ಇದನ್ನ ರೆಡಿ ಮಾಡೋದಕ್ಕೆ 1 ಮಂತ್ ಆಗುತ್ತೆ ಸರ್. 1 ಮಂತ್ ಒಳಗಡೆ ಕೊಟ್ಬಿಡ್ತೀನಿ ಸರ್. ಆಗುತ್ತಾ? ಎಸ್ ಮೇಡಮ್, ಸ್ವಲ್ಪ ಬೇಗ ರೆಡಿ ಮಾಡ್ಕೊಡಿ ಸರ್. ಸರಿ ಸರ್, ಖಂಡಿತ ಟ್ರೈ ಮಾಡ್ತೀನಿ ಸರ್. ಮುಂದಿನ ವಾರ ನನ್ನ ಮಗನ ಹುಟ್ಟಿದಬ್ಬ, ಅದ್ರೊಳಗಡೆ ಮಾಡ್ಕೊಡಿ. ಚಿಂತೆ ಮಾಡಬೇಡ, ಓಟ್ ಬನ್ನಿ. ಅವನು ನಮ್ಮ ಬ್ರೋಕರ್ ಇದ್ನಲ್ಲ, ಅವನು ಒಂದು ಒಳ್ಳೆ ಹುಡುಗನ ಕರ್ಕೊಂಡು ಬಂದಿದ್ದ. ನಾನು ದೊಡ್ಡ ಮಗಳು ಬಂದು ಏನು ಹೇಳಿದ್ಲು, ಜೈಲಿಗೆ ಹೋಗಿದ್ದಾರಲ್ಲ ಅವನ್ನಾಗ ಮಾಡ್ಕೋತೀನಿ. ಅವಳ ಆ ವಿಷಯ ಹೇಳ್ಬಿಟ್ಟು ಅವಳು ಹಾಗೆ ಹೊರಟೋದ್ಲು. ನನಗೆ ಅವಮಾನ ಆಯಿತು. ಏನ್ ತಗೊಂಡು ಹೋಗ್ತಿದ್ಯೆ? ಅಪ್ಪಂಗೆ ಚಿಕನ್ ತಗೊಂಡು ಹೋಗ್ತಿದ್ದೀನಿ ಅಕ್ಕ. ಏನೇ ಇಷ್ಟೊತ್ತಲ್ಲಿ ಇಷ್ಟ ಆಯಿಲ್ ಆಗಿದೆ, ಇದನ್ ತಗೊಂಡು ಹೋಗ್ತಿದ್ಯಾ? ಬೇಡ. ಅಯ್ಯೋ, ತಗೋ ಈ ಹಣ್ಣು ಕೊಡೋಗು. ಇಷ್ಟೊತ್ತಲ್ಲಿ ಚಿಕನ್ ತಗೊಂಡು ಹೋಗ್ತಾರಾ? ಹೋಗು. ಹಲೋ. ಮಗ, ಸೂಪರ್ ಕತೆ. ಒಂದು ಒಳ್ಳೆ ಕಂಪನಿ, ಹೊಸ ಡೈರೆಕ್ಟು ಅರುಣ್ ಪ್ರಸಾದ್ ಅಂತೆ. ಹೌದು, ಹೊಸ ಆರ್ಡ್ರ್ ತಾನೇ? ಹೊಸ ಆರ್ಡ್ರಾ? ಬೊಂಬಾಟ್ ಆಫರ್ ಮಗ. ಓಕೆ. ಆಮೇಲೆ ನಾನು ಕುಡಿಯೋಣ ಅಂತಂದ್ರೆ ನೀನು ಬಾರಬ್ಬ. ಯಾಕೆ ಇಷ್ಟು ಲೇಟ್ ಆಯ್ತು? ಚಿಕನ್ ತಗೊಂಡ್ ಬರ್ತಿದ್ನಾ, ಅಕ್ಕ ಬಂದು ಕಿತ್ಕೊಂಡು ಬಾಳೆಹಣ್ಣು ಕೊಟ್ಬಿಟ್ಲು. ಅವಳ ಆ ಕಡೆ ಹೋದ್ಲು, ನಾನು ಇದನ್ನ ಎತ್ಕೊಂಡು ಈ ಕಡೆ ಓಡ್ ಬಂದ್ಬಿಟ್ಟೆ. ನೋಡಿದ್ಯಾ, ಈ ಮಗಳು ನಿನ್ ತರ ಇರೋದು. ನೀನ್ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯೋ, ಇವಳು ನನ್ನನ್ನು ಅದೇ ರೀತಿನೇ ನೋಡ್ಕೊಳ್ತಾ ಇದ್ದಾಳೆ. 2 ಹೆಣ್ಮಕ್ಳು ಯೋಗ್ಯರಾದ ಹುಡುಗರಿಗೆ ಕೊಟ್ಬಿಟ್ಟು ನಾನು ಬಂದ್ ಸೇರ್ಬಿಡ್ತೀನಿ. ಏನ್ ವೀರಭದ್ರ, ಇವತ್ ಶರ್ಬತ್ ಓವರ್ ಆಯ್ತಾ? ನೀವು ಶರ್ಬತ್ ಕುಡಿದ್ರೆ ಕವಿ ಆಗ್ತಿರಲ್ಲ. ನಮ್ಮ ಅಮ್ಮನ ಬಗ್ಗೆ ಒಂದ್ ಕವಿತೆ ಹೇಳಿ. ಒಂದು ಹುಡುಗಿ ಮೈಸೂರಿಂದ ನನ್ನನ್ನು ಮದುವೆ ಆಗಿ ಬಂದ್ಲು.
ಅವಳು ನನಗೋಸ್ಕರ ತುಂಬಾನೇ ಸಂತೋಷ ತಂದ್ಲು. ಏನಯ್ಯ ನಿಮ್ ಹುಡುಗಿಯಿಂದ ಫೋನ್ ಬಂತಾ? ಇನ್ಮೇಲೆ ಹೋಗ. ಮಾತಿಗೆ ಸಿಗಲ್ಲ ಬಿಡು. ಕೆಲಸ ಸ್ಟಾರ್ಟ್ ಮಾಡು. ಬಾರೋ ಅರ್ಜುನ್ ಹೋಗೋಣ. ಹೇಳಮ್ಮ. ಅತಿ ಸುಂದರವಾದ 2 ಹೆಣ್ಣು ಮಕ್ಕಳನ್ನ ನನಗೆ ಕೊಟ್ಟು ಮಹಾನ್ ಏನೂ ಇಲ್ಲ. ದೇವತೆಯಾದ ನೀನು. ಅಪ್ಪ ಏನೋ ಕುಡಿದ್ಬಿಟ್ಟು ಒದರ್ತಾ ಇದ್ದಾರೆ. ಆದಷ್ಟು ಬೇಗ ನಾನು ಇವರಿಬ್ರಿಗೂ ಮದ್ವೆನ ಮಾಡಿ ನಾನು ನಿನ್ನ ಹತ್ರಕ್ಕೆ ಬೇಗ ಬಂದು ಬಿಡ್ತೀನಿ. ದೇವಿ, ಅಪ್ಪ ಇದ್ದಾರಾ? ಇಲ್ಲ. ಅಯ್ಯಯ್ಯೋ, ಯಾಕಿಷ್ಟೊತ್ತು? ಕೇಳ್ತಿದ್ದಲ್ಲ. ಬನ್ನಿ. ಸ್ವಲ್ಪ ಬೇಗ ಬರಬಾರ್ದಿತ್ತಾ? ಅಪ್ಪ ಈಗ ತಾನೇ ಮಾರ್ಕೆಟ್ಗೆ ಹೋದ್ರು. ಹೌದಾ? ನನ್ಗೂ ಅಪ್ಪನ್ಗೂ ಒಂದೇ ಜಗಳ. ಟೀನಾ ಕಾಫಿನಾ? ಕಾಫಿ ತಗೊಳ್ಳಿಲ್ವಾ? ತಗೊಂಡೆ. ಬುಕ್ಕು ನನಗೆ? ಟೆಂಟಡನ್. ಏ ಪ್ರಿಯಾ ಬಾರೆ, ನಿನ್ ಕೇಳಿದ ಬುಕ್ಸ್ ಎಲ್ಲ ಬಂತು. ಬಂದೆ ಅಕ್ಕ. ಹಾಯ್ ಮಾಮ್ಸ್. ಹಾಯ್ ಪ್ರಿಯಾ. ಹೇ, ಇದೇ ನಾನು ಕೇಳಿದ ಬುಕ್ಕು. ತುಂಬಾ ಥ್ಯಾಂಕ್ಸ್ ಮಾವ. ಅಪ್ಪನ ಹತ್ರ ಎಷ್ಟು ಸರಿ ಕೇಳಿದ್ದೀನಿ ಗೊತ್ತಾ ಈ ಬುಕ್ ಎಲ್ಲ ಕೊಡ್ಸಿ ಅಂತ. ಒಂದೊಂದ್ಸರಿ ಅಂಗಡಿಗೆ ಹೋಗೋವಾಗ್ಲೂ ಸಿಕ್ಕಿಲ್ಲ ಅಂತ ಬರೀ ಕೈ ಅಲ್ಲಾಡಿಸ್ಕೊಂಡು ಬರ್ತಿದ್ರು. ಹೌದು, ನನಗಿದೆಲ್ಲ ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತು? ಗೊತ್ತು. ಹೌದು, ನಿನ್ನ ಹತ್ರ ಒಂದು ಕೇಳ್ಬೇಕು ಅನ್ಕೊಂಡೆ. ಏನ್ ಮಾವ? ನೀನು ಪರೀಕ್ಷೆಯಲ್ಲಿ ನಿಜವಾಗ್ಲೂ ಓದ್ಬಿಟ್ಟೆ ಪಾಸ್ ಆದ ಇಲ್ಲ ಕಾಪಿ ಹೊಡೆದ? ಯಾಕೆ ಮಾವ ಹಂಗ್ ಕೇಳ್ತೀರಾ? ನೀನು ಟೆಕ್ಸ್ಟ್ ಮಾಡ್ತಲ್ಲ ಲೀಸ್ಟು, ಅದ್ರಲ್ಲಿ ಪೂರ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕು. ಎಲ್ಲ ಬುಕ್ ಹೆಸರನ್ನ ತಪ್ಪಾಗಿ ಟೈಪ್ ಮಾಡಿದ್ದಾಳೆ. ಇವಳು ಕಳ್ಸಿರೋದನ್ನ ಅಂಗಡಿಯಲ್ಲಿ ತೋರಿಸಿದ್ರೆ ಕಾಮಿಡಿಯಾಗಿ ಆ ಅಂಗಡಿಯವನು ನನ್ನ ಮೇಲೆ ಕೆಳಗಡೆ ನೋಡಿ ಇಂಡಿಯಾದಲ್ಲಿ ಈ ತರದ ಬುಕ್ಸೇ ಇಲ್ಲ ಅಂತ ನಾನು ವಾಪಸ್ ಕಳ್ಸ್ಬಿಟ್ಟ. ಅದ್ ಬರ್ದಿದ್ದೆ ಅವಳು. ಯಾರು? ಇವಳ? ಸುಮ್ನೆ ಹೇಳ್ತಾಳೆ. ನನಗೆ ಗೊತ್ತಿಲ್ಲ. ನೀನು ಟೈಪ್ ನಿಜವಾಗ್ಲೂ ಅವಳೇ ಟೈಪ್ ಮಾಡಿದ್ದು. ನಮ್ದೆ ಪ್ರಿಯಾ. ಆ ಟೈಪ್ ಮಾಡಿದ ಕೈಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ನನಗೆ ತಾನೆ ಮಾವ? ಬುಕ್ ಮಾತ್ರ ನಿನ್ಗೆ, ಇದ್ ನನಗೆ. ಮಾವ ನನಗೆ ತಂದಿರೋದು. ಏ ಪ್ರಿಯಾ, ಏ ಪ್ರಿಯಾ, ನಿಂತ್ಕೊಳ್ಳೆ. ಕೇಳು ಪ್ರಿಯಾ. gift ಕೊಟ್ಬಿಡು ನನ್ನ ನನಗೆ. ಮಾತು ಕೇಳು. ಅಪ್ಪ, ಏನಮ್ಮ ಬಿದ್ಗಿದ್ದೋದ್ರೆ? ಏನದು ಕೈಯಲ್ಲಿ? ಏನಿಲ್ಲಪ್ಪ. ಕೊಡು ಅಂದ ತಾನೆ. ನೀವಿಬ್ರು ಚಿಕ್ಕ ಮಕ್ಕಳಲ್ಲ, ವಯಸ್ಸಿಗೆ ಬಂದಿರೋರು. ಇಂಥವ್ರನ್ನ ಮನೆ ಒಳಗಡೆ ಕೂಡ್ಸಿ ಮಾತಾಡೋದು ಚೆನ್ನಾಗಿರಲ್ಲ. ಇಲ್ಲಪ್ಪ. ಒಳಗಡೆ ಹೋಗಿ. ಅಪ್ಪ ಹೋಗಿ ಒಳಗೆ. ಇಲ್ಲಮ್ಮಮ್ಮ, ಪ್ರಿಯಾಗೋಸ್ಕರ ಬುಕ್ ತಗೊಂಡು ಬಂದೆ. ನೋಡು, ನಾನು ನನ್ನ ಮಕ್ಕಳನ್ನ ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ಜೈಲಿಗೆ ಹೋಗಿ ಬಂದಾಗಿಂದ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅವತ್ತೇನಾಯ್ತಂದ್ರೆ, ನೋಡು, ನೀನು ಜೈಲಿಗೆ ಯಾಕೆ ಹೋದೆ, ಏನಕ್ಕೆ ಹೋದೆ ಅನ್ನೋ ವಿಷಯ ಯಾವುದೂ ನನಗೆ ಬೇಕಾಗಿಲ್ಲ. ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ನೀನು ಅನ್ಕೊಂಡಿರೋಗೆ ನಾನೇನು ತಪ್ಪು ಮಾಡಿಲ್ಲ ಮಮ್ಮ. ಆದ್ರೆ ಒಂದು ಸಲ ಜೈಲಿಗೆ ಹೋಗಿ ಆಚೆ ಬಂದಿದ್ಯಾ ಅಂದಮೇಲೆ ಅದ್ರ ಕಲೆ ಜೀವನ ಪೂರ್ತಿ ಉಳ್ಕೊಳ್ಳುತ್ತೆ. ಅಂತ ಕಲೆ ಇರೋ ನಿನಗೆ ನನ್ನ ಮಗಳನ್ನ ಕೊಡೋದು ನನಗೆ ಸರಿ ಕಾಣೋದಿಲ್ಲ. ಇಲ್ಲ ಮಮ್ಮ, ನಾನು ಏನು ಹೇಳಕ್ ನೋಡು, ನಾನು ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀನು ಹೊರಟೋಗು. ಸುಮ್ಮನೆ ನಂಗೆ ತೊಂದರೆ ಕೊಟ್ಟು ನಂಗೆ ಕೋಪ ಬರೋ ಹಾಗೆ ಮಾಡಬೇಡ. ಹೋಗು. ಏನ್ ವೀರಭದ್ರಣ್ಣ, ಜೈಲಿಗೆ ಹೋದವ್ರಿಗೆ ನಿಮ್ಮ ಮಗಳನ್ನ ಕೊಡ್ತಾ ಇದೀಯಾ? ಅಯ್ಯೋ ಶಿವ, ನಾವು ನಿನಗೋಸ್ಕರ ಮಧುರೆಯಲ್ಲಿ ದೇವಿ ಹುಡುಗಿನ ನೋಡ್ಕೊಂಡ್ ಬಂದ್ವಲ್ಲ, ಆ ಹುಡುಗಿನೇ ನನ್ಗೆ ಸೊಸೆಯಾಗಿ ಬರ್ಬೇಕು. ಅದೇ ಕಣೋ ಈ ಅಮ್ಮನ ಆಸೆ. ಅಮ್ಮ, ಯಾವತ್ತಮ್ಮ ನಿನ್ ಮಾತು ಮೀರಿದ್ದೀನಿ? ದೇವಿನೇ ನಿಮ್ಮ ಸೊಸೆ. ಖಂಡಿತವಾಗ್ಲೂ ಅವಳೇ ಮದುವೆ ಆಗ್ತೀನಿ. ನಿನಗೆ ಸಂತೋಷ ತಾನೆ? ನನಗೆ ಗೊತ್ತಿರೋ ಒಂದು ಸಂಬಂಧ ಇದೆ, ಅವ್ರ ಮನೆಗೆ ಕೊಟ್ಬಿಡೋಣ.
ಪಾತ್ರ ಬಿದ್ದು ಎದ್ದೇಳ್ಬೇಕು ಅಂತ ಯೋಚನೆ ಮಾಡಬೇಡ. ಚರ್ಮ ಕಿತ್ತೋಗುತ್ತೆ. ನಾನು ನಿನ್ನ ಹತ್ರ ಕೆಲವು ವಿಷಯಗಳನ್ನ ಕೇಳಬೇಕು. ಅದಕ್ಕೆ ನೀನು ಸರಿಯಾದ ಉತ್ತರಗಳನ್ನ ಕೊಡಬೇಕು. ನೀನು ಹೇಳೋ ಅಂತ ಒಂದೊಂದು ಸುಳ್ಳುಗೂ ನಿನ್ನ ಒಂದೊಂದು ಬೆರಳನ್ನು ಕತ್ತರಿಸ್ತೀನಿ. ಯಾರನ್ನಾದ್ರೂ ಕರೆದು ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಯೋಚನೆ ಮಾಡಬೇಡ. ಇಲ್ಲಿ ಒಂದು ಪ್ರಾಣಿ ಪಕ್ಷಿನೂ ಬರೋದಿಲ್ಲ. ನಿನ್ನನ್ನು ಯಾರು ಕಳಿಸಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ಮರ್ಯಾದೆಯಿಂದ ನನ್ನ ಹೊರಗಡೆ ಬಿಟ್ಬಿಡು. ನಾನೇ ಹೊರಗಡೆ ಏನಾದರೂ ಬಂದರೆ ನಿನ್ನನ್ನು ಅವನನ್ನು ಖಂಡಿತವಾಗ್ಲೂ ಕತ್ತರಿಸಾಕ್ತೀನಿ. ಅದು ಖಂಡಿತ ನಡೆಯೋದಿಲ್ಲ. ನೀನು ನನ್ನಿಂದ ತಪ್ಪಿಸ್ಕೊಂಡು ಜೀವಂತವಾಗಿ ಆಚೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ನೀನು ನಿನ್ನೆ ಒಂದು ಊಟ ಬೇಕಂತ ಹೇಳಿ ಕಾಸ್ಗಾಗಿ ನನ್ನ ಹತ್ರ ಬಂದೆ ತಾನೆ? ಓ, ಈಗ ನನ್ನನ್ನೇ ಕಟ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋಷ್ಟು ಧೈರ್ಯ ಇದೆಯಾ ನಿನಗೆ? ಪರವಾಗಿಲ್ವೇ? ನೀನು ಅಷ್ಟು ಕುಡಿದು ನೆಶೆಲಿದ್ರು ನಿನಗೆಲ್ಲ ನೆನಪಾಗ್ತಿದೆ. ನಿಮ್ಮ ಮಾವ XMP ತಲೆ ಹೊಡೆದು ಮಾಡಿರೋಂಥ ದುಡ್ಡನ್ನ ಸಂತೋಷವಾಗಿ ಖರ್ಚು ಮಾಡೋದಕ್ಕೆ ಕೊಟ್ಟಿರೋನಲ್ವಾ ನೀನು? ಈ ಊರಲ್ಲಿ ಒಂದೊತ್ತು ಊಟನೂ ಇಲ್ಲದೆ ಬದುಕ್ತಿರೋರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿದೆಯೋ ನಿನಗೆ? ಒಬ್ಬ ಹಸ್ದಿರೋಂಥ ಸಾಮಾನ್ಯ ಮನುಷ್ಯನಿಗೆ ಒಂದು ದಿನದ ಅನ್ನಕ್ಕೋಸ್ಕರ ಅವ್ನು ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಿದೆಯೋ ನಿನಗೆ ತಿರ್ಬೋಕಿ? ನಮ್ಮ ಮಾವ ಏನಾದರೂ ಕಷ್ಟ ಕೊಟ್ಟಿದ್ದ ನಿನಗೆ? ನನ್ನನ್ನ ಕಟ್ಟಾಕಿ ಬೆದರಿಸಿ ಅವ್ರ ಮೇಲೆ ದ್ವೇಷ ತೀರ್ಸ್ಕೊಳಕ್ಕಾಗದೆ ನನ್ನ ಮೇಲೆ ದ್ವೇಷ ತೀರ್ಸ್ಕೊತಿದ್ಯಾ? ನಾನು ಕೇಳೋಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡು. ಯಾವ ಪ್ರಶ್ನೆ, ಯಾವ ಉತ್ತರ? ನನಗೊಂದು ದಿವಸಕ್ಕೆ 25,000 ಬೇಕು. 25,000ನಾ? ಹಸುವನ್ನ ತಡೆಯಕ್ಕಾಗದೆ ಒಂದಿಡಿ ಅನ್ನಕ್ಕೋಸ್ಕರ ಹುಡುಗನ್ನೇ ಕೊಲೆ ಮಾಡಿರುವಂತ ಈ ಊರಲ್ಲಿ ಇನ್ನೊಂದ್ ಕಡೆ ಸ್ವಿಸ್ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಇಡೋ ಅಂತವ್ರಿಗೆ ಜೈಕಾರ ಹಾಕ್ತಾರೆ. ಜನರ ಮುಂದೆ ಫೋರ್ಸ್ ಕೊಡೋಕ್ಕೋಸ್ಕರ ನೀವು ಈ ರೀತಿ ದುಡ್ಡನ್ನ ಬಚ್ಚಿಟ್ಟಿರ್ತೀರೇನೋ? ನಮ್ಮ ದೇಶದ ದೌರ್ಭಾಗ್ಯ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೇ ಒಳ್ಳೆ ಜನ ಇದ್ರೂ ನಿಮ್ಮ ಮಾವನಂತವ್ರನ್ನ ಗೆಲ್ಲಿಸಿ ಆರಾಧಿಸ್ತಾರೆ. ನಿನಗೆ 25,000 ಅಲ್ಲ ಕಣೋ, 25 ಲಕ್ಷ ಕೊಟ್ಟರು ಕೂಡ ಸಾಕಾಗಲ್ಲ. ನೀನು ಯಾವ ರೀತಿ ಸಂಪಾದನೆ ಮಾಡ್ತಿದ್ಯಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯೇನೋ? ಯೋಚನೆ ಮಾಡ್ಬೇಕಾ? ನಾನ್ಯಾಕೆ ಯೋಚನೆ ಮಾಡಬೇಕು? ತುಂಬಾ ಕೆಲಸ ಮಾಡ್ತೀನಿ, ಚೆನ್ನಾಗಿ ಸಂಪಾದನೆ ಮಾಡ್ತೀನಿ, ಅದಕ್ಕಾಗಿ ತುಂಬಾ ಖರ್ಚು ಮಾಡ್ತೀನಿ. ಅದ್ರಲ್ಲಿ ನಿನ್ಗೇನೋ ಸಮಸ್ಯೆ? ನೀವು ಲಂಚ ತಗೊಂಡು ಮೋಸ ಮಾಡಿ ಜನರ ಹತ್ರ ಕಳ್ಳೋಟ್ ಹಾಕ್ಸೋದನ್ನ ಯಾವತ್ತಿಂದ ಬಿಸ್ನೆಸ್ ಮಾಡ್ಕೊಂಡ್ರೋ? ಇಲ್ಲಿ ಎಲ್ಲಾನು ಬಿಸ್ನೆಸ್ಸೇ. ಯಾಕೆ? ನಾನು ಅದ್ ಮಾತ್ರ ಅಲ್ಲ, ಹೋದ್ ವರ್ಷ ನಮ್ಮ ಕೋಚಿಂಗ್ ಸೆಂಟರ್ ಎಷ್ಟು ಜನ ಹುಡುಗರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೀನು ಸೇವೆ ಮಾಡ್ತಿಲ್ಲ ಕಣೋ, ದುಡ್ಡು ತಗೊಂಡು ತಾನೇ ಆ ಕೆಲಸನ ಮಾಡ್ತಿರೋದು. ನಿನಗೆ ಹಣದ ಹಿಡಿದಿದೆ. ನಿನ್ನ ಕೋಚಿಂಗ್ ಸೆಂಟರ್ಗೆ ಬರೋ ಮಕ್ಕಳಿಗೆ ಸೆಕ್ಯೂರಿಟಿ ಇದೆಯಾ? ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ. ಯಾರೋ ನೀನು? ಏನೋ ಸಂಬಂಧ ಇಲ್ಲದೆ ಏನೇನೋ ಕೇಳ್ತಿದ್ಯಾ? ನಿನಗೆ ಪ್ರಜ್ಞೆ ಬಂದಾಗಲೇ ನಾನು ನಿನಗೆ ಹೇಳಿದೆ, ನಾನು ಕೇಳುವಂಥ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು ಅಂತ. ಮರ್ಯಾದೆಯಿಂದ ಉತ್ತರ ಹೇಳು. ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ನ ಬೆರಳನ್ನ ಕತ್ತರಿಸ್ತೀಯಾ? ನಾನು ಯಾರಂತ ಗೊತ್ತು ತಾನೆ? ನೀನು ಯಾರು ಅಂತ ನನಗೆ ಗೊತ್ತು, ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ನಾನು ಹೇಳಿದ್ದನ್ನ ಖಂಡಿತ ಮಾಡ್ತೀನಿ. ಏನ ಮಾಡ್ತಾ ಇದ್ಯಾ? ನನಗೇನು ಗೊತ್ತಿಲ್ಲ ಕಣ. ಸಾಯ್ಕೊಂಡೆ ನೀನು. ನಾನು ಇನ್ನೊಂದು ಬೆರಳನ್ನ ಕತ್ತರಿಸೋದಕ್ಕೆ ಮುಂಚೆ ನೀನು ಸರಿಯಾದ ಉತ್ತರನ ಕೊಡು. ಯಾಕೆ ಚಿತ್ರ ಕೊಡ್ತಾ ಇದ್ಯಾ? ಒಂದ್ ನಿಮಿಷ. ನೀನಿನ್ನೂ ಹೋಗಿಲ್ವಾ? 7 ಗಂಟೆಗೆ ಫ್ಲೈಟು. ಬೆಳಗಿನ ಜಾವ ಹೊರಡು.
ಏ ಬಾರೋ ಹೋಗೋಣ. ಅಣ್ಣ ಹೋಗಿ ಬರ್ತೀನಿ ಅಣ್ಣ. ಹಾ ಬರ್ತಾ ಇದ್ದೀನಿ. ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಹಲೋ. ಹಲೋ. ಏ ಯಾಕೆ ಫೋನ್ ಮಾಡ್ತಾನೆ ಇದ್ದೀನಿ, ಎತ್ತುತ್ತಾನೆ ಇಲ್ಲ? ಏನಾಯ್ತು? ಅವ್ರ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನಿಮ್ಮ ಅಪ್ಪನ ಮೇಲೆ ನನಗೇನು ಕೋಪ? ಮನೆಗೆ ಬಂತ ಕರೆದಿರೋರ ಮೇಲೆ. ಮತ್ತೆ ನನ್ನ ಮೇಲೆ ಕೋಪನಾ? ಇನ್ನೇನು, ನಿಮ್ಮಪ್ಪ ನನಗೆ ಮುಖಕ್ಕೆ ಕೊಡ್ದಂಗೆ ಬೈದು ಆಚೆ ಹಾಕ್ಬೇಕಾರೆ ನೀನು ನೋಡ್ಕೊಂಡು ಸುಮ್ಮನೆ ಇದ್ದೆ ತಾನೆ? ನಿನ್ನಿಂದ ಒಂದು ಡಿಸಿಷನ್ ಕರೆಕ್ಟಾಗಿ ನಿರ್ಧಾರ ಮಾಡೋಕ್ಕಾಗುತ್ತಾ? ಹಾಂ, ಸುಮ್ಮನೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೋಣ? ಅಮ್ಮ ಇಲ್ದೆ ಕಷ್ಟಪಟ್ಟು ಬೆಳೆಸಿದ ನಮ್ಮಪ್ಪನ್ನ ಬಿಟ್ಟು ನಾನು ಹೇಗೆ ಬರೋದು? ಸಮಾಧಾನವಾಗಿರು, ನಾನು ನೋಡ್ಕೋತೀನಿ. ನೀನು ಹೇಳೋದು ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನಾನು ಹೇಳೋದು ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ಇನ್ನು ತಾಳ್ಮೆಯಿಂದಿರು ಅಂತ ಎಷ್ಟು ದಿನದ ತಾಳ್ಮೆಯಿಂದಿರೋದು? ಹಾಂ, ಇಲ್ಲಿವರೆಗೂ 1 ವರ್ಷ ತಾಳ್ಮೆಯಿಂದ ಇದ್ದೀನಿ. ಇಲ್ಲಿ ನೋಡು ದೇವಿ, ಇನ್ನೊಂದು 2 ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿನಗೆ ಸ್ವಲ್ಪ ದಿನ ಟೈಮ್ ಕೊಡ್ತೀನಿ. ಇನ್ನು ಸ್ವಲ್ಪ ದಿನ ಬಿಟ್ಟು ಬೆಂಗಳೂರಿಂದ ನೇರ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೆ ಅಷ್ಟರ ಮುಂದೆ ನಿಂತ್ಕೊಂಡು ನೀನು ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ಹೇಳು, ನಾನು ಇಡ್ತೀನಿ. ಹಾ ಹೇಳೆ, ಎಲ್ಲಿದ್ಯಾ? ಈಗ ತಾನೇ ಕ್ಲಾಸ್ ಮುಗಿಸಿ ಹೊರಗೆ ಬರ್ತಿದ್ದೀನಿ ಅಕ್ಕ. ಅಪ್ಪಂಗ್ ಚೆಕಪ್ ಎಲ್ಲ ಆಯ್ತಾ? ಹಾ, ಈಗ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದೀವಿ. ಅಕ್ಕ, ಇಲ್ಲಿ ಬರೀ ತರ್ಲೆ ಹುಡುಗರ ತರನೇ ಕಾಣಿಸ್ತಿದ್ದಾರೆ. ಏನದು? 10 ಲಕ್ಷ ರೂಪಾಯಿ ಇದ್ರೆ ಯಾರ್ ಬೇಕಾದ್ರೂ ಇಲ್ಲಿ ಪಾಸ್ ಆಗ್ಬೋದಂತೆ. ಅವ್ರು ಮಾತಾಡ್ಬೇಕಾದ್ರೆ ನಾನ್ ಧೈರ್ಯವಾಗಿ ವಿಡಿಯೋ ತಗೊಂಡ್ಬಿಡ್ಬೇಕಿತ್ತು. ಓದಕ್ ಹೋದ್ರೆ ಬರೀ ಓದೋ ವಿಷಯ ಮಾತ್ರ ನೋಡ್ಬೇಕು. ನಿನ್ಗ್ಯಾಕೆ ಅದೆಲ್ಲ? ನೀನ್ ಡಾಕ್ಟರ್ ಆಗ್ಬೇಕು ಅಂತ ಓದಕ್ ಸೆಂಟರ್ಗೆ ಹೋದ್ಯಾ, ಇಲ್ಲ ಡಿಟೆಕ್ಟಿವ್ ಆಗ್ಬೇಕು ಅಂತ ಹೋದ್ಯಾ? ಅಧಿಕ ಪ್ರಸಂಗತನ ಮಾಡ್ದೆ ಮನೆಗ್ ಬಂದ್ ಸೇರ್. ನೀನ್ ಬರೋಷ್ಟ್ರಲ್ಲಿ ನಾವು ಬರ್ತೀವಿ. ಸರಿ. ಏನದು? ಓದ್ ಜಾಗದಲ್ಲಿ ಬೇಡದೆ ಇರೋದೆಲ್ಲ ಮಾಡ್ತಿದ್ದಾಳಪ್ಪ. ನಿಮ್ಮ ಜಗಳನ ಸಾಲ್ವ್ ಮಾಡೋದಕ್ಕೆ ಆ ದೇವರೇ ಬರಬೇಕು. ದೇವರೇ ತಗೋಪ್ಪ. ಹಾಂ, ಆಟೋಲ್ಲಿ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹಸು ಹಾಲನ್ನೇ ಕರೆದ್ಬಿಡ್ಬೋದು. ಯಾಕೆ ನೀನು ಒಂಥರ ಇದೆಯಾ? ಒಳಗ್ ಬನ್ನಿ, ಹೇಳ್ತೀನಿ. ಮಗಳೇ, ಮಗಳೇ. ಏನಪ್ಪ ಆಯ್ತು? ಅದು ಏನೂ ಇಲ್ಲ. ನಿನ್ ತಂಗಿ ಬಂದಿಲ್ವಲ್ಲಮ್ಮ? ಸ್ವಲ್ಪ ನೀರು ಕೊಡಮ್ಮ. ಇವತ್ತೊಳಗೆ ಏನಾಯ್ತು? ಡಾಕ್ಟರ್ ಹೇಳಿದ್ ಗೊತ್ತಾಯ್ತಾ ನಿಮ್ಗೆ? ನೀವಿಬ್ರು ಒಳಗಡೆ ಇಂಗ್ಲೀಷಲ್ಲಿ ಟಸು ಪುಸು ಅಂತ ಮಾತಾಡ್ತಾ ಇದ್ರಿ. ನಾನು ಕಾಡು ಮನುಷ್ಯ, ನನಗೇ ಗೊತ್ತಾಗತ್ತೆ. BP ಜಾಸ್ತಿ ಇದೆಯಂತೆ, ಅಲ್ಸರ್ ಬಿಗಿನಿಂಗ್ ಸ್ಟೇಜ್ ಅಂತೆ. ಇದೆಲ್ಲ ಏನಕ್ಕೆ ಗೊತ್ತಾ? ಏನಕ್ಕೆ? ಬೇರೆಯವರೆಲ್ಲ ಎಣ್ಣೆ ಕಡಿಮೆ ಹಾಕೊಂಡು ನೀರ್ ಜಾಸ್ತಿ ಹಾಕೋತಾರೆ. ನೀವ್ ಎಣ್ಣೆನ ಫುಲ್ ಹಾಕೊಂಡು ನೀರ್ ಸ್ವಲ್ಪ ಹಾಕೋತೀರಾ. ನೈಟಲ್ಲಿ ಚಿಕನ್ ಚೆನ್ನಾಗಿ ತಿಂತೀರಾ ಅಲ್ವಾ, ಅದಕ್ಕೇನೆ. ಇನ್ಮೇಲಾದ್ರೂ ಇದೆಲ್ಲ ಮಾಡ್ಬೇಡಿ. ಸುಮ್ನಿರಮ್ಮ. ಒಂದ್ ತಿಂದ್ರೆ ಜಾಸ್ತಿ ಅಂತಾರೆ, ಒಂದ್ ತಿಂದ್ರೆ ಕಮ್ಮಿ ಅಂತಾರೆ. ನಾನು ಸ್ವಲ್ಪ ಹೊಟ್ಟೆನೂ ಒಂದಿದ್ದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ನೀವು ಕೂಡಿಸ್ಬಿಟ್ಟು 101 ಟೆಸ್ಟ್ ಮಾಡಿಸ್ಬಿಟ್ಟು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಏನರ್ಥ? ನಾನು ಏನು ತಿಂದೆ ಏನು ಮಾಡಿದೆ 100 ವರ್ಷ ಹೇಗೆ ಬದುಕಾಗತ್ತೆ? ನಾನು ನೋಡಿದ್ರೆ ನಿನ್ನ ತಂಗಿ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನೀನೇನಮ್ಮ ನಂಗೆ ಇಷ್ಟೊಂದು ಪಾಠ ಮಾಡ್ತಾ ಇದೆಯಾ? ನಿನ್ನ ತಂಗಿಗೆ ಫೋನ್ ಮಾಡು. ಮಾತು ಬದಲಾಯಿಸ್ಬೇಡಿ. ಅದೇ ಕುಡಿಯೋ ಕರ್ಮನೆಲ್ಲ ವಿಡಿಯೋ ಬೇರೆ ತೆಗಿತಾರಲ್ಲ. ಏನು ಅವಳು ಫೋನ್ ತೆಗೆದ್ಲೋ ಇಲ್ವೋ? ನಾಟ್ ರೀಚಬಲ್ ಬರ್ತಿದೆಪ್ಪ. ಅವಳು ನರ್ಮದ ಮನೇಲಿ ಇದ್ದಾಳ, ನೋಡ್ಕೊಂಡ್ ಬಾ. ಸರಿಪಾ, ನೋಡ್ಕೊಂಡು ಬೇಗ ಬಂದ್ಬಿಡು. ಹಲೋ ಅನು, ಪ್ರಿಯಾ ಏನಾದ್ರೂ ನಿನ್ ಜೊತೆ ಇದ್ದಾಳಾ? ಅಲ್ಲ, ಆಗ್ಲೇ ಕ್ಲಾಸ್ ಮುಗೀತು ಅಂದ್ಲು, ಇನ್ನೂ ಮನೆಗ್ ಬಂದಿಲ್ಲ. ಅಪ್ಪ, ಪ್ರಿಯಾ ಅತ್ತೆ ಮನೇಲೂ ಇಲ್ಲಪ್ಪ. ಅಲ್ಲೂ ಇಲ್ವಾ?
ಇವಳು ಎಲ್ಲೂ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಇಷ್ಟು ಹೊತ್ತಾಗ್ಬಿಟ್ಟಿದೆ, ಇನ್ನೂ ಅವಳು ಬಂದಿಲ್ವಲ್ಲ? ಹಾ? ಅವಳು ಏನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಲೇನೋ ಅಂತ ಭಯ ಆಗ್ತಿದೆಪ್ಪ. ಅರೆ ನೀನೊಂದು, ಅವಳು ನಿನಗಿಂತ ಧೈರ್ಯವಂತೆ, ಅವಳು ಬಂದ್ಬಿಡ್ತಾಳೆ. ಏನಮ್ಮ ಈ ರೀತಿ ಹೇಳ್ಬಿಟ್ಟೆ? ಹಾ? ಯಾವುದಕ್ಕೂ ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಹೋಗ್ಬರೋಣ. ಸರಿಪಾ. ಸರ್ ನಮಸ್ಕಾರ ಸರ್. ಏನಯ್ಯ? ಅಲ್ಲ, ಕೋಚಿಂಗ್ ಸೆಂಟರ್ಗೆ ಓದಕ್ಕೆ ಅಂತ ಹೋಗಿದ್ದ ನನ್ನ ಚಿಕ್ಕ ಮಗಳು ಮನೆಗೆ ಬಂದಿಲ್ಲ. ಪ್ರಿಯಾ ಅಂತ ಅವಳ ಹೆಸರು. ನಾವು ಗುರುತು ಪರಿಚಯ ಇರೋರ ಹತ್ರ ಎಲ್ಲ ವಿಚಾರಿಸ್ಬಿಟ್ಟು ನೋಡಿದ್ವಿ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳಿಬಿಟ್ರು. ಚಿಕ್ಕ ಹುಡುಗಿ, ಭಯ ಆಗ್ತಿದೆ. ಮಗಳನ್ನ ಕರೆಕ್ಟಾಗಿ ಬೆಳೆಸ್ಬೇಕಾಗಿತ್ತು. ಇನ್ಸ್ಪೆಕ್ಟರ್ ರೌಂಡ್ಸ್ಗೆ ಹೋಗಿದ್ದಾರೆ, ಇವಾಗ ಹೋಗಿ ನಾಳೆ ಬಾ. ಮನೇಲಿ ಹಣ ಒಡವೆ ಎಲ್ಲ ಇದೆಯಾ ಅಂತ ಮೊದಲು ನೋಡು. ನಿಜವಾಗ್ಲೂ ಕಾಣೆ ಆಗಿದ್ದಾಳ ಅಥವಾ ಯಾರ ಜೊತೆನಾದ್ರೂ ಓಡೋಗಿದ್ದಾಳ ಅಂತ ಗೊತ್ತಾಗುತ್ತೆ. ಹೋಗಪ್ಪ, ಹೋಗಯ್ಯ. ಹಲೋ ಶಿವ, ಎಲ್ಲಿದ್ಯಾ? ಹೇಳಿತಾನೆ ಬಂದಿದ್ದೀನಿ, ಬೆಂಗಳೂರಲ್ಲಿದ್ದೀನಿ. ನಾನು ಅಪ್ಪ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಪ್ರಿಯಾ ಕೋಚಿಂಗ್ ಸೆಂಟ್ರಲ್ಲೇನೋ ಮೋಸ ನಡೀತಿದೆ ಅಂದ್ಲು. ಅದಾದ್ಮೇಲೆ ಮನೆಗೆ ಬಂದಿಲ್ಲ ಅವಳು. ಏನಮ್ಮ, ಅವಳಿನ್ನು ಚಿಕ್ಕ ಹುಡುಗಿನಾ? ಯಾಕೆ ಈ ಥರ ಭಯ ಪಡ್ತಾ ಇದೆಯಾ? ಹೋಗಿ ಅಪ್ಪಂಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೇಳು. ಇಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬಂದ್ವಿ, ಆದರೆ ಇಲ್ಲಿ ನಮ್ಮ ಮಾತನ್ನು ಕೇಳೋದೇ ಇಲ್ಲ ಅಂತಾರೆ. ನನ್ಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಭಯ ಪಡಬೇಡ ದೇವಿ, ನೈಟ್ ಒಂದು ಫ್ಲೈಟ್ ಇಟ್ಕೊಂಡು ಹೇಗಾದ್ರೂ ಮಾಡಿ ಬರ್ತೀನಿ. ಇಲ್ಲಿ ನೋಡು, ಪ್ರಿಯಾ ಬೆಳಗಾದ್ರೂ ಬಂದಿಲ್ಲ ಅಂದ್ರೆ ಅಡ್ವೊಕೇಟ್ನ ಕೇಳಿ ಪ್ರಾಪರ್ ಆಗಿ ಏನು ಮಾಡ್ಬೇಕಂತ ಮಾಡೋಣ. ಇಬ್ರು ಸರಿ. ಧೈರ್ಯವಾಗಿರಿ, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹಾಂ ಹೇಳಿ ಸರ್. ಪ್ರಿಯಾನ ಒಂದು ಹುಡುಗಿ ಈ ಇನ್ಸ್ಟಿಟ್ಯೂಟಲ್ಲೇ ಓದ್ತಾ ಇದ್ದಾರೆ. ನಾನು ಈವ್ನಿಂಗಿಂದನೇ ಅವ್ರು ಕಾಣಿಸ್ತಿಲ್ಲ ಮೇಡಮ್, ಮನೆಗೆ ಬಂದಿಲ್ಲ. ಹಾಂ, ಕ್ಲಾಸ್ ಮುಗಿದ್ಮೇಲೆ ಎಲ್ಲ ಒಂದೇ ಟೈಮ್ಗೆ ಹೋದ್ರು ಸರ್? ಇಲ್ಲ ಮೇಡಮ್, ನೆನ್ನೆ ಕೊನೆಯದಾಗಿ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದನೇ ಫೋನ್ ಮಾಡಿದ್ದಾರೆ. ಏನು ಸರ್ ಈಗ ಹೇಳ್ತಿದ್ದೀರಾ? ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಮೇಡಮ್, ಅದಕ್ಕೆ ಡೌಟ್ ಆಗಿತ್ತು, ಅದಕ್ಕೆ ಕೇಳೋಗೋಣ ಅಂತ. ಏನಮ್ಮ, ಏನಾಯ್ತು? ಸರ್, ಪ್ರಿಯಾಂಕಾ ಕಾಣ್ತಿಲ್ಲ ಅಂತ ಇಲ್ಲಿ ಹುಡ್ಕೊಂಡು ಬಂದಿದ್ದಾರೆ. ಸರಿ, ಇನ್ನು ಒಳಗೋ ಕ್ಲಾಸ್ ಮಾಡಮ್ಮ, ನಾನು ಓಕೆ ನೋಡ್ಕೊತೀನಿ. ಸರ್. ಸರ್ ನಮಸ್ಕಾರ. ಹೇಳಿ ಸರ್, ಏನ್ ವಿಷಯ ಅಂತ? ಸರ್, ಪ್ರಿಯಾನವರು ಈ ಇನ್ಸ್ಟಿಟ್ಯೂಟಲ್ಲೇ ಓದ್ತಾ ಇದ್ದಾರೆ ಸರ್. ಸರಿ ಸರ್, ನಾನು ಈವ್ನಿಂಗಿಂದ ಅವ್ರು ಕಾಣಿಸ್ತಿಲ್ಲ ಸರ್. ಲಾಸ್ಟಲ್ಲಿ ಫೋನ್ ಮಾಡಿ ಮಾತಾಡಿದ್ದು ಇಲ್ಲಿಂದನೇ ಸರ್ ಫೋನ್ ಮಾಡಿರೋದು. ಕ್ಲಾಸ್ ಮುಗಿದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಹೋದ್ರಲ್ಲ? ಕೊನೆಯದಾಗಿ ಫೋನ್ ಮಾಡಿ ಮಾತಾಡಿದಾಗ ಏನೋ ಪ್ರಾಬ್ಲಮ್ ಅಂತ ಫೋನ್ ಇಟ್ಟಿದ್ದಾಳೆ ಸರ್. ಪ್ರಾಬ್ಲಮ್? ಹೌದು ಸರ್, ಏನೋ ದೊಡ್ಡ ಸಮಸ್ಯೆ ಅಂತ ಫೋನ್ ಇಟ್ಟಿದ್ದಾಳೆ ಸರ್. ಅವರು ಈ ಇನ್ಸ್ಟಿಟ್ಯೂಟಲ್ಲಿ ತುಂಬ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಫೋನಲ್ಲಿ ಹೇಳಿರೋ ವಾಯ್ಸ್ ರೆಕಾರ್ಡ್ ಕೂಡ ಇದೆ ಸರ್. ಸರ್, ಇದು XMP ಅವರ ಕೋಚಿಂಗ್ ಸೆಂಟ್ರು. ನಿಮ್ಮ ಮನೆ ಹೆಣ್ಮಕ್ಳು ಕಾಣಿಸ್ಲಿಲ್ಲ ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಸರ್. ಸರ್, ಅದನ್ನ ಬಿಟ್ಟು ನಾವು ದುಡ್ಡು ಕೇಳಿದ್ದಕ್ಕೆ ನಿಮ್ಮ ಮನೆ ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಸೆಂಟರ್ ಮೇಲೆ ಈ ತರ ಎಲ್ಲ ಮಾತಾಡಬೇಡಿ ಸರ್, ಪ್ಲೀಸ್ ಹೋಗಿ ಸರ್. ಹಲೋ ಶಿವ. ನಾನು ಇನ್ಸ್ಟಿಟ್ಯೂಟ್ ಬಂದು ವಿಚಾರಿಸಿದೆ. ಅಲ್ಲಿಂದ ಒಬ್ಬ ಬಂದು ಇಲ್ಲೆಲ್ಲ ವಿಚಾರಣೆ ಮಾಡಬಾರ್ದು, ನೇರವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸರಿ, ನಾನು ಅಪ್ಪನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತೀನಿ. ನೀವು ಯೋಚನೆ ಮಾಡದೇ ಇರಿ ಅಪ್ಪ. ದೇವಿ, ಭಯ ಪಡಬೇಡಿ ಅಪ್ಪ. ಹಾಂ, ಫೋಟೋ ಎತ್ಕೊಂಡ್ಬಂದೇನಪ್ಪ. ತಗೊಳ್ಳಿ. ಸರಿ, ಅಪ್ಪನ ಕರ್ಕೊಂಡು ಒಳಗಡೆ ಬಾ. ಅಪ್ಪ ಬನ್ನಿ. ಏನು ಹೇಳ್ತಾ ಇದ್ದಾರೆ? ಇದೇ ಹುಡುಗಿ ತಾನೆ? ಒಳಗೆ ಕರ್ಕೊ ಬನ್ನಿ. ಮಾಮ ಬನ್ನಿ. ಮಾಮ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೈಟಿಂದ ಹುಡುಗಿ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹಿಂಸೆ ಕೊಡ್ತಾ ಇದ್ರಂತೆ. ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಒಳ್ಳೆ ಟೈಮ್ ನೋಡ್ಕೊ ಬರ್ಬೇಕಾ? ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು. ನಿಮ್ಮ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೇ?
ಹುಡುಗಿ ಫೋಟೋ ಇಲ್ಲಿ. ಸರ್ ಇಲ್ಲಿದೆ ಸರ್. ಫೋಟೋ ಕೊಡಪ್ಪ. ತಗೊಳ್ಳಿ ಸರ್. ಇದೇನು ಅಂತ ಸ್ವಲ್ಪ ವಿಚಾರಿಸಿ. ನೀವು ಬೇಗ ವಿಚಾರಣೆ ಮಾಡ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಕಮಿಷನರ್ ಹತ್ರ ಹೋಗೋದು ನಿಜ. ಹೇಳಿದ್ರಲ್ಲ ಸರ್, ನೋಡೋಕ್ ಹೇಳಿದೀವಿ, ನಾವು ನೋಡ್ಕೋತೀವಿ. ಬರೀ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಮಣಿಯಣ್ಣ, ಹೇಳಪ್ಪ. ರಾತ್ರಿಯಿಂದ ಮಗಳು ಕಾಣಿಸ್ತಿಲ್ಲ ಅಂತ ಅವ್ರಪ್ಪ ತುಂಬಾ ಕುಸ್ತೋಗ್ಬಿಟ್ಟವ್ರೆ. ನಾನು ನೋಡ್ಕೋತೀನಪ್ಪ. ಸ್ವಲ್ಪ ಬೇಗ ಕಂಡಿಡಿಯ ಕೇಳೋಣ. ನಾನು ನೋಡ್ಕೋತೀನಿ. ಏನಯ್ಯ, ಬೇಗ ಹುಡುಗಿನ ಹುಡುಕ್ಬೇಕು, ಇಲ್ಲ ಅಂದ್ರೆ ಎಂಟೈರ್ ಸ್ಟೇಷನ್ ಕೋರ್ಟಿಗೆ ಬಂದು ಉತ್ತರ ಕೊಡ್ಬೇಕು. ಖಂಡಿತ ಸರ್, ನಮ್ಮ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ಸರ್, ಖಂಡಿತ ರಾತ್ರಿಯಿಂದ ಮಗಳು ಬಂದಿಲ್ಲ ಅಂತ ಈವ್ನಿಂಗ್ ಅವ್ರಪ್ಪ ತುಂಬಾ ಅಷ್ಟೊತ್ತಿಗೆ ಹುಡುಗಿ ಮನೆಗೆ ಕುಸ್ತೋಗ್ಬಿಟ್ಟವ್ರೆ. ಬರ್ಬೇಕು. ಸರ್ ಲಾಯರ್ ಸರ್, ಏನಾಯ್ತು? ಸರ್ ನನ್ನ ಮಗಳು ಖಂಡಿತ ಸಿಗ್ತಾಳಲ್ವಾ ಸರ್? ಏನು ಭಯ ಪಡ್ಬೇಡಿ, ಖಂಡಿತ ನಿಮ್ ಮಗಳು ಮನೆಗೆ ಬರ್ತಾರೆ. ಧೈರ್ಯವಾಗಿರಿ, ನಾನು ಇದ್ದೀನಲ್ಲ, ನಾನು ಸರ್, ಸರ್, ನೋಡ್ಕೋತೀನಿ. ಒಂದ್ ನಿಮಿಷ ಸರ್. ಹೇಳು ಶಿವ. ನಮ್ಮ ಪ್ರಿಯ ಕೊನೆದಾಗಿ ಈ ನಂಬರಿಂದ ಕಾಲ್ ಮಾಡಿದ್ಲು. ಲಾಸ್ಟ್ ಅಲ್ಲಿ ಅವಳು ಯಾವ ಏರಿಯಾದಿಂದ ಫೋನ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಆಯ್ತು ಅಂತ ನಾವು ಸೈಬರ್ ಕ್ರೈಮ್ ಅಲ್ಲಿ ಹೋಗಿ ಚೆಕ್ ಮಾಡೋಣ. ಶಿವ, ಅದ್ರ ಅವಶ್ಯಕತೆನೇ ಇಲ್ಲ. ನಾನು ಕೊಟ್ಟಿರೋ ಸೋನ್ಗೆ ಯಾವ ರೀತಿ ಆಕ್ಷನ್ ಬರುತ್ತೆ ಅಂತ ನೋಡಿ. ಸರಿ ಸರ್, ಓಕೆ ಸರ್. ಹೌದು, ಕೇಳ್ಬೇಕಂದ್ಕೊಂಡೆ, ಯಾರಪ್ಪ ಹುಡುಗಿ? ಸರ್, ದೇವಿ, ನಿಮ್ಗೆ ಮುಂಚೆನೆ ಹೇಳಿದ್ದೀನಲ್ವಾ, ನಮ್ಮಮ್ಮ ನನಗೋಸ್ಕರ ನಿಶ್ಚಯ ಮಾಡಿರೋ ಹುಡುಗಿ. ಓಕೆ ಓಕೆ, ಇವರಿಗಾಗಿ ಅಷ್ಟು ದೊಡ್ಡ ಗಲಾಟೆನಾ? ಸರ್ ಬೇಡ ಸರ್. ಶಿವ, ಹಾ ಗೊತ್ತಾಯ್ತು ನಿನ್ನ ಒಳಗ್ ಕರೀತಾ ಇದ್ದಾರೆ. ಸರ್ ಒಂದ್ ನಿಮಿಷ ಸರ್, ನೋಡ್ಕೊಂಡ್ ಬರ್ತೀನಿ. ಸರ್, ಹೇಳಮ್ಮ. ಏನ್ ಸರ್ ಆಯ್ತು? ಏನ್ ಗಲಾಟೆ? ಈ ವಿಷಯನೇ ನಿನ್ಗೆ ಗೊತ್ತಿಲ್ವಾ? ಸರಿ ಆಯ್ತು, ನಿನ್ಗೆ ಊಹಿಟ್ ಕಾರಣಕ್ಕೆ ಶಿವ ಅವರಮ್ಮ ಸತ್ತೋದ್ರ ಅಂತ ಹೇಳಿ ಶಿವನ ಹತ್ರ ಒಬ್ಬ ಅವಶ್ಯಕತೆ ಇಲ್ಲದೆ ಗಲಾಟೆ ಮಾಡ್ದ. ಅದನ್ನ ಕೇಳಿದ್ಮೇಲೆ ಶಿವ ಸಂಬಂಧಿಕರಂತ ನೋಡ್ದೇನೆ ಅವನ ಮೇಲೆ ಕೈ ಮಾಡ್ಬಿಟ್ಟ. ಅವ್ರ ಸಂಬಂಧಿಕರೇ ಅವ್ರ ಪೊಲೀಸ್ ಅವ್ರು ನೋಡು ಶಿವನ್ ಮೇಲೆ ಕಂಪ್ಲೇಂಟ್ ಮಾಡಿಸ್ಬಿಟ್ಟು ಒಳಗ್ ಹಾಕ್ಸ್ಬಿಟ್ಟ. ನಾನೇ ಕಣವ ಜಾಮೀನ್ ಕೊಡ್ಸಿದ್ದು. ಹಲೋ, ಬರ್ತೀನಿ ಕಣಮ್ಮ. ಹಾ, ಕೋರ್ಟ್ಗೆ ಬರ್ತಾ ಇದ್ದೀನಿ. ಯೋಚನೆ ಮಾಡ್ಬೇಡಿ ಅಪ್ಪ, ಪ್ರಿಯಾ ಸಿಗ್ತಾಳೆ. ಏನಾಯ್ತಪ್ಪ? ಅದೇನಂದ್ರೆ ಏನೋ ಕೆಟ್ಟ ನಡೆಯುತ್ತೇನೋ ಅಂತ ಭಯ ಆಗ್ತಾ ಇದೆ. ಶಿವನಿಗೆ ಸ್ವಲ್ಪ ಗಮನಿಸ್ಕೊಳ್ಳೋದಕ್ಕೆ ಹೇಳಮ್ಮ. ದೇವಿ, ಶಿವ, ಪ್ರಿಯಾ ಸಿಗೋವರೆಗೂ ನೀನ್ ಇಲ್ಲೇ ಇದ್ರೆ ಧೈರ್ಯ ಇರುತ್ತೆ ಅಂತ ಅಪ್ಪ ಹೇಳ್ತಿದ್ದಾರೆ. ದೇವಿ, ಆಫೀಸಲ್ಲಿ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ನೀನು ಪ್ರಿಯಾ ಕಾಣೆ ಆಗಿದ್ದಾಳೆ ಅಂತ ಹೇಳಿದ ಕೂಡಲೇ ನಾನು ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಬಂದಿದ್ದೀನಿ. ನೀನು ವಾಟ್ಸಪ್ ನಂಬರ್ಗೆ ಅಡ್ವೊಕೇಟ್ ನಂಬರ್ ಕಳಿಸಿದ್ದೀನಿ. ನಿನಗೇನಾದರೂ ಸಮಸ್ಯೆ ಆದರೆ ಅಡ್ವೊಕೇಟ್ ನಂಬರ್ಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ, ಇನ್ಸ್ಪೆಕ್ಟರ್ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಅವಾಗವ ಅಡ್ವೊಕೇಟರ್ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ. ಇಲ್ಲಿ ನೋಡು ಅಂತ ಹೇಳಿದ್ನಲ್ಲ, ಅಳ್ಬೇಡ ಕಣೋ, ಎಲ್ಲರೂ ನೋಡ್ತಾ ಇದ್ದಾರೆ. ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹತ್ರ ಹೆಂಗೆ. ಇಲ್ಲಿ ನೋಡು, ಪ್ರಿಯಾಗೇನೂ ಆಗೋದಿಲ್ಲ, ಆದಷ್ಟು ಬೇಗ ಮನೆಗೆ ಬರ್ತಾಳೆ. ನಾನಿದ್ದೀನಿ ನಿನಗೆ, ಓಕೆನಾ? ಯಾವುದಕ್ಕೂ ಹೆದರ್ಕೋಬೇಡ. ಏನೇ ಆದರೂ ನನಗೆ ಫೋನ್ ಮಾಡು, ನಾನು ಕೂಡಲೇ ಹೊರಟು ಬರ್ತೀನಿ, ಸರಿನಾ? ಸರಿ, ಅಪ್ಪನ ಕರ್ಕೊಂಡು ಹೋಗು ಹುಷಾರಾಗಿ. ಅಳ್ಬೇಡ ದೇವಿ, ನಾನು ಬೇಗ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಅಷ್ಟರೊಳಗಡೆ ಪ್ರಿಯ ಬಂದರೆ ನನಗೆ ಫೋನ್ ಮಾಡು. ಇರಪ್ಪ. ಅಪ್ಪ, ದೈವ ತಂದ ಹೂವೇ ಮಗಳೇ ನೀನು, ನಾನು ಮಲಗು ಮಡಿಲೇ ನಿಂತಾಯ್ ಮಡಿಲು, ಮಾಯವಾದ ನಗುವು ನನ್ನೊಳಗಿನ ನೋವೇ, ನಂಗೆ ಕೊಟ್ಟ ವರವೇ ಮಗಳೇ, ನಿನ್ನ ಹುಡುಕಿ ಬಂದೆ ಸಿಗಲಿಲ್ಲ ನಂಗೆ, ನೀ ನನ್ನ ಜೀವ ಮಗಳೇ.
ದೈವ ತಂದ ಹೂವೇ ಮಗಳೇ ನೀನು. ನಿನ್ನ ಕರ್ಕೊಂಡು ಬಂದು ಇಲ್ಲಿ ಕೂಡ ಹಾಕಿರೋದು ನನಗೆ ಕಷ್ಟ ಆಗ್ತಾ ಇದೆ. ಆದರೆ ಏನು ಮಾಡಲಿ, ನನ್ನ ಮನಸ್ಸಿನಲ್ಲಿ 108 ಪ್ರಶ್ನೆಗಳಿದೆ. ಒಂದೊಂದು ಪ್ರಶ್ನೆ ಹಿಂದೇನೋ 2 ನೋವುಗಳಿದೆ. ಆ ನೋವಿನ ಪರಿಹಾರ ನೀನು ಹೇಳೋ ಉತ್ತರದಲ್ಲಿದೆ. ನಿನ್ನಂತ ಅಧಿಕಾರದಲ್ಲಿರೋ ಕೌನ್ಸಿಲರ್ಗಳು ನನ್ನಂತ ಸಾಮಾನ್ಯ ಅಪ್ಪನಿಗೆ ಉತ್ತರ ಕೊಡೋದಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಬೇರೆ ದಾರಿ ಇಲ್ಲ. ನಾನು ಕೇಳಲೇಬೇಕಾಗಿದೆ. ನೀನು ಉತ್ತರ ಕೊಡಲೇಬೇಕು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದು ನಿನ್ನ ಕೂಡ್ಸಿದ್ದೀನಿ. ನಾನು ಕೇಳೋದಕ್ಕೂ ಮುಂಚೆ ಒಂದು ಮುಖ್ಯವಾದ ವಿಚಾರನ ಹೇಳ್ತೀನಿ. ನಾನು ಕೇಳೋಂಥ ಒಂದೊಂದು ಪ್ರಶ್ನೆಗೂ ನೀನು ಸತ್ಯವಾದ ಉತ್ತರನ ಹೇಳಬೇಕು. ಸುಳ್ಳನ್ನ ಹೇಳಿ ನೀನು ಇಲ್ಲಿಂದ ಏನಾದರೂ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನೀನು ಅನ್ಕೊಂಡಿದ್ರೆ ನಿನ್ನ ಒಂದೊಂದು ಬೆರಳನ್ನು ಕತ್ತರಿಸ್ತೀನಿ. ಲೇ ಮುದ್ಕ, ಕೌನ್ಸಿಲ್ರ ನಾನು, ನನ್ನ ಎದುರಿಸ್ತ್ಯಾ? ನನ್ನ ಹುಡುಗರೆಲ್ಲ ನಿಮ್ಮನ್ನ ಹುಡುಕೊಂಡು ಊರ್ ಸುತ್ತಾ ಇದ್ದಾರೆ. ನಿಮ್ಮಿಬ್ರನ್ನ ಕೊಲ್ದೆ ಸುಮ್ಮನೆ ಬಿಡಲ್ಲ. ಏನಕ್ಕೆ ಹೊಡಿತಾ ಇದ್ಯಾ? ಏನಕ್ಕೆ ಹೊಡಿತಾ ಇದ್ಯೋ? ಯಾಕೋ ಹೊಡಿತಾ ಇದ್ಯಾ? ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ನೀನು ಉತ್ತರ ಕೊಡಬೇಕು. ಅದು ಹೇಗೋ ಒಂದು ಹುಡುಗಿನ ನೋಡ್ತಿದ್ದ ಹಾಗೆ ನಿಮ್ಮಲ್ಲಿ ದುಷ್ಟತನ ತನ್ನಿಂದ ತಾನೇ ಹಾಗೆ ಎದ್ದು ನಿಂತ್ಕೊಂಡ್ ಬಿಡುತ್ತೆ. ನಾನೇನ್ ತಪ್ಪ ಜಾಗಕ್ಕೆ ಬಂದಿಲ್ವಲ್ಲ, ಸಹಾಯ ಮಾಡಕ್ ತಾನೇ ಬಂದಿದ್ದು. ಏನ್ ಸಂಬಂಧ ಇಲ್ದೆ ಮಾತಾಡ್ತಾ ಇದ್ಯಾ? ನಾನು ಕೌನ್ಸಿಲರ್ ಆಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಲೇ, ನೀನು ಏನ್ ಬೇಕಾದ್ರೂ ಆಗು. ನಾನು ಕೇಳೋ ಅಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ನಿನ್ನೆ ಮೊನ್ನೆವರೆಗೂ ಒಬ್ಬ XMPಗೆ ಸಾಮಾನ್ಯ ಡ್ರೈವರ್ ಆಗಿದ್ದಂತ ನೀನು ಹೇಗೋ ಇದ್ದಕ್ಕಿದ್ದಾಗೆ ಕೌನ್ಸಿಲರ್ ಅದೇ. ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರು ಅಂತ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನಿನಗೀಗ ಏನೋ ಬೇಕು? ನಿನಗೂ ಪರಂಧಾಮಂಗೂ ಏನ್ ಸಂಬಂಧ? ನನ್ನ ಚಿಕ್ಕಪ್ಪ ಪರಂಧಾಮನ ಹತ್ರ ಡ್ರೈವರ ಕೆಲ್ಸಕ್ಕೆ ಸೇರಿಸಿದ್ರು. ನನ್ನ ಮೇಲಿರೋ ವಿಶ್ವಾಸಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಶಿಷ್ಯನಾಗಿ ಮಾಡ್ಕೊಂಡ್ರು. ವೆರಿ ಗುಡ್, ಹಿಂಗೆ ಇರಬೇಕು. ಕೌನ್ಸಿಲರ್ ಆಗಿದ್ದವರು ಇದ್ದಕ್ಕಿದ್ದಾಗೆ MLA, ಮಿನಿಸ್ಟರ್, ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಪೊಸಿಷನ್ಗೆ ಬಂದರು. ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿ ಕೊನೆಗೆ MP ಆದರು. ಅವ್ರ ಹೆಂಡತಿ ಅದೃಷ್ಟದಿಂದ ಅವ್ರಿಗಿದೆಲ್ಲ ಸಿಕ್ಕಿದೆ ಅಂತ ಅವ್ರು ನಂಬ್ಕೊಂಡಿದ್ರು. ಅವ್ರ ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ರು. ಪರಂಧಾಮಣ್ಣ ಯಾವುದೇ ಆಸ್ತಿ ತಗೋಬೇಕಾದ್ರು, ರಾಜಕೀಯದಲ್ಲಿ ಯಾವುದೇ ನಿರ್ಧಾರ ತಗೋಬೇಕಾದ್ರು ಅವ್ರ ಹೆಂಡತಿನ ಕೇಳ್ದೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಅವ್ರ ಮಗಳು ಜಾನ್ವಿಗೆ ಅವ್ರ ಹೆಂಡತಿ ತಮ್ಮ ಅರ್ಜುನ್ಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಟ್ಟಿದ್ರು. ಅವ್ರ ಹೆಂಡತಿ ಮಾತಿಗೆ ಯಾವತ್ತೂ ಎದುರು ಮಾತಾಡ್ತಿರ್ಲಿಲ್ಲ. ಅವ್ರಿಗೆ ಏನು ಮಾತಾಡಿದ್ರು ಏನು ಮಾತಾಡಲಿಲ್ಲ ಅನ್ನೋದು ನಂಗೆ ಬೇಕಾಗಿಲ್ಲ. ಅವ್ರ ಹೆಂಡತಿ ಬಗ್ಗೆ ನಾನು ಕೇಳಲಿಲ್ಲ. ಅರ್ಜುನ್ಗೆ ಕೊಡಬೇಕಾಗಿದ್ದಂಥ ಕೌನ್ಸಿಲರ್ ಸೀಟ್ ನಿನಗೆ ಹೇಗೆ ಸಿಕ್ತು? ಅದು ಬಂದು ವಾರ್ಡ್ ಎಲೆಕ್ಷನ್ ಬಂತು. ಏನ್ ಯಜಮಾನ್ರೆ, ಬರೀ 20 ಸೀಟ್ ಮಾತ್ರ ಕೊಡ್ತಾ ಇದ್ದೀರಾ? ಮೊದಲು ಆ 20 ಸೀಟ್ ಗೆದ್ದು ತೋರಿಸು. ಕ್ಷೇತ್ರಕ್ಕೆ ಕಾಸು ಕೊಟ್ರೆ ಮನೆಗೆ ಬಳಸ್ಕೋತೀಯ. ಈಗಾಗಲೇ 3 ಜನದ ಡೆಪಾಸಿಟೇ ಖಾಲಿ ಮಾಡಿದ್ಯಾ. ಹಂಗೆಲ್ಲ ಏನಿಲ್ಲ ಯಜಮಾನ್ರೆ, ಎಲ್ಲರೂ ಕಾಸು ಕೊಡ್ತಾರಲ್ವಾ? ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ಜನಗಳು. ಇನ್ನೇನ್ ಮಾಡ್ಬೇಕಂತೀರಾ? ಸುಮ್ಮನೆ ಕಾರಣ ಎಲ್ಲ ಹೇಳ್ಬೇಡ ಪರಂಧಾಮ, ಮೊದಲು ಗೆದ್ದು ತೋರಿಸು. ಅದಕ್ಕಂತ ಈಗಾಗಲೇ ನಿನ್ನ ಪೋಸ್ಟೇ ಹೋಗ್ಬೇಕಿತ್ತು. ಏನೋ ನಮ್ಮ ಜಾತಿಯವನು ಅನ್ನೋದಕ್ಕೆ ನಿನ್ನ ಪೋಸ್ಟ್ನ ನಾನು ಕಾಪಾಡಿದ್ದೀನಿ. ಹಂಗಂತ 20 ಸೀಟು ತುಂಬಾ ಕಮ್ಮಿ ಯಜಮಾನ್ರೆ. ನೀನು ಈ 20 ಸೀಟ್ ಗೆದ್ಕೊಂಬ, ನೀನು ಹೇಳ್ದವ್ರಿಗೆ ಮೇಯರ್ ಸೀಟ್ ಕೊಡ್ತೀನಿ.
ಸರಿ ಯಜಮಾನ್ರೆ, ಬರ್ತೀನಿ ಯಜಮಾನ್ರೆ. ಹಾಂ, ಅಣ್ಣ ಸರಿ. ಯಾಕಣ್ಣ ಅಧ್ಯಕ್ಷ ನೋಡ್ಕೊಂಬಂದ್ಮೇಲೆ ಮುಖ ಎಲ್ಲ ಬಾಡ್ದಾಗಿದೆ? ಏನಾದರೂ ಸಮಸ್ಯೆನಾ ಅಣ್ಣ? ಇಲ್ಲ ಕಣ, ಆ ಯಪ್ಪ ನಮಗೆ ಟೆಸ್ಟ್ ಇಡ್ತಾ ಇದ್ದಾನೆ ಕಣ. 20 ಸೀಟೇ ಕೊಡ್ತೀನಿ, ಗೆದ್ಬಿಟ್ಟು ಆಮೇಲೆ ನೋಡ್ತೀನಿ ಅಂತ ಅವ್ನು ಕಣ. ಒಂದು ಒಳ್ಳೆ ವಿಷಯ ಏನಂದ್ರೆ ಗೆದ್ದು ಬಂದ್ಮೇಲೆ ನಾವು ಹೇಳಿದವ್ರಿಗೆ ಮೇಯರ್ ಪೋಸ್ಟ್ ಕೊಡ್ತಾರಂತೆ. ಅದಕ್ಕೆ ಯಾಕೆ ಡೌಟ್ ಮಾಡ್ತೀರಣ್ಣ? 20 ಸೀಟು ನಮ್ದೇ ಅಲ್ವಾ, ಗೆದ್ಬಿಡೋಣ ಬಿಡಿ. ಓ ಸರಿ, MLA ಎಲೆಕ್ಷನ್ ಸೋತಂಗೆ ಸೋಲ್ಬಾರ್ದು ಕಣ. ಸರಿ ಅಣ್ಣ. ಈ ಎಲೆಕ್ಷನಲ್ಲಿ ತುಂಬಾ ನಂಬಿಕಸ್ಥರಿಗೆ ಮಾತ್ರ ಸೀಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿನಗೊಂದು ಸೀಟ್ ಕೊಡ್ತೀನಿ, ಕೆಲಸ ನೋಡು. ಸರಿ ಅಣ್ಣ, ಸರಿ ಅಣ್ಣ, ಸರಿ ಅಣ್ಣ. ಓಹ್, ಅಬ್ಬಾ. ಏನ್ರಿ ಏನಮ್ಮ? ಕೌನ್ಸಿಲ್ ಸೀಟಲ್ಲಿ ಜಾಗ ಸಿಗೋದೆಲ್ಲ ಮುಗೀತಾ? ಮುಗ್ದಾಯ್ತಮ್ಮ. ಬರ್ತಾ ಬರ್ತಾ ನೀವು ನನ್ನ ಹತ್ರ ಏನು ಹೇಳ್ತಾ ಇಲ್ಲ. ಅಯ್ಯೋ ನಿನ್ಗೆಲ್ಲಮ್ಮ ಹೇಳ್ದಲೇ ಇರ್ತೀನಿ. ಇಲ್ಲಿ ನೋಡು. ಹಾ, ಅರ್ಜೆಂಟ್ ಆಗ್ತಾ ಇದೆ, ಬಂದೆ. ಅಬ್ಬಾ. ಈ ಕೌನ್ಸಿಲ್ ಸೀಟ್ ಸಿಗೋದಿಕ್ಕೆ ಯಾರೋ ಲಕ್ಷಾಂತರ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಸೆಲ್ವಂಗೆ ಅಂತ ಯೋಗ್ಯತೆ ಏನಿಲ್ಲ ಬಿಡು, ಅವನಿಗೇನಕ್ಕೆ ಸೀಟ್ ಕೊಡ್ತಿದ್ದೀರಾ? ಅವನ ಹತ್ರ ನಮ್ಮ ಆಸ್ತಿ ಎಷ್ಟಿದೆ ಅಂತ ಗೊತ್ತು ತಾನೆ. ನಾವು ಅವನಿಗೆ ಸೀಟ್ ಕೊಟ್ರೆ ಕಾಲಕ್ಕೂ ನಮ್ಮ ಕೈ ಕೆಳಗಡೆ ಇರ್ತಾನೆ ಕಣೆ. ಅದು ಅಲ್ದೆ ನಮ್ಮ ಹುಡ್ಗ ಕಣೆ. ನಮ್ಮ ಹುಡ್ಗನ? ನನ್ಗೆ ನಿಮ್ಗೆ ಹುಡ್ತವನಾ? ಏನೇ ಲೂಸ್ ತರ ಮಾತಾಡ್ತಾ ಇದೀಯಾ? ನಾನು ಯಾಕೆ ಅವನ ಜೊತೆಲಿ ಇಟ್ಕೊಂಡಿದ್ದೀನಿ ಗೊತ್ತಿಲ್ವಾ ನಿನ್ಗೆ? ಅವತ್ತು ಕೊಬ್ಬಿನಿಂದ ಜಿಂಕೆ ಮಾಂಸ ತಿಂತೈತೆ ಸ್ಟೇಟಸ್ ಹಾಕಿದಾಗ ಪೊಲೀಸ್ ಹತ್ರ ಸಿಗಾಕೊಂಡಾಗ ನಾನೇ ಅಡ್ಮಿನು, ನಾನೇ ತಪ್ಪಾಗಿ ಹಾಕ್ಬಿಟ್ಟೆ ಅಂತ ನಿನ್ನ ಕಾಪಾಡ್ಲಿಲ್ವಾ? ಅದೆಲ್ಲ ಮರ್ತ್ಬಿಟ್ಟ? ನಿನ್ಗೋಸ್ಕರ ಎಷ್ಟು ವರ್ಷ ಜೈಲಲ್ಲಿ ಇದ್ದ, ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡೆ. ನಾವು ಅವನಿಗೆ ಸೀಟ್ ಕೊಟ್ವಿ ಅಂತ ಇಟ್ಕೋ, ನಮ್ಮ ಆಸ್ತಿಗೆ ಕಾವಲಾಗಿರ್ತಾನ ಕಣೆ. ಆಸ್ತಿಗೆ ಕಾವಲುಗಾರನ? ಅದ್ರ ಬಗ್ಗೆ ಯೋಚಿಸ್ತಿದ್ದೀರಾ? ನಮ್ಮ ಮಕ್ಳ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡಕ್ಕೆ ಏನೇ ಇದೆ? ಸರಿ, ನನ್ನ ತಮ್ಮನ್ಗೇನ್ ಕೊರತೆ? ಅವನ ಮೇಲೆ ನಂಬಿಕೆ ಇಲ್ವಾ? ಯಾವತ್ತಾದ್ರೂ ಒಂದಿನ ಅವನ ಬಗ್ಗೆ ಯೋಚನೆ ಮಾಡಿದೀರಾ? ನಾಳೆ ದಿನ ನಮ್ಮ ಮನೆಗೆ ಅಳಿಯಾಗಿ ಬರೋವನು. ಇವತ್ತು ಅವನ್ನ ಸೆಟ್ಲ್ ಮಾಡಿದ್ರೆ ತಾನೇ ನಾಳೆ ನಮ್ಮ ಮಗಳು ಚೆನ್ನಾಗಿರ್ತಾಳೆ. ಏನ್ ನಿನ್ ತಮ್ಮಂಗೇನು ಮಾಡದೇ ಇರೋ ತರ ಮಾತಾಡ್ತಾ ಇದೆಯಲ್ಲ ನೀನು? ಅಷ್ಟೊಂದು ಬಾರಿ ಕ್ವಾರಿನೆಲ್ಲ ಬಿಟ್ಕೊಟ್ಟಿದ್ದೀನಲ್ಲ ಅವನಿಗೆ, ಅದು ಅಲ್ದೆಲ್ಲ ಕೋಚಿಂಗ್ ಸೆಂಟರ್ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಅಷ್ಟು ಸಾಲದ ಅವನಿಗೆ? ಹಣ ಇದ್ರೆ ಸಾಕಾ? ನನ್ ಕಡೆದಾಗ ಕೇಳ್ತಾ ಇದ್ದೀನಿ, ಅವನಿಗೆ ಸೀಟ್ ಕೊಡಕ್ಕಾಗುತ್ತಾ ಇಲ್ವಾ? ಕೊಟ್ಬಿಡೋಣ, ಅದಕ್ಕೇನು, ಅಷ್ಟೇ ತಾನೆ? ಓಕೆ, ನಗ್ಬಿಡು. ಮಾರನೇ ದಿನ ಅವ್ರ ಆಫೀಸ್ಗೆ ಹೋದೆ. ಅವ್ರು ಯಾಕೋ ದುಃಖದಲ್ಲಿದ್ರು. ಅಣ್ಣ ನಮಸ್ಕಾರ. ಅಣ್ಣ ಬಾರೋ. ಏನಿಲ್ಲ, ನೀನು ಕೊಡ್ಬೇಕಾದಂತ ವಾರ್ಡ್ನ ನಮ್ಮ ಅಳಿವಿಂಗೇನೆ ಕೊಡ್ಬೇಕಂತ ಮನೇಲಿ ಒಂದೇ ಜಗಳ. ಅದರಿಂದ ಈ ಸರಿ ಬಿಟ್ಬಿಡು, ನೆಕ್ಸ್ಟ್ ಟೈಮ್ ನೋಡೋಣ. ಅದೇನಿಲ್ಲ ಬಿಡಿ ಅಣ್ಣ, ಅರ್ಜುನ್ ನಮ್ಮ ತಮ್ಮ ಇದ್ದ ಹಾಕ್ತಾನೆ, ಅದಕ್ಕೆ ಕರೆಕ್ಟಾಗಿ ಹೇಳಿದ್ದಾರೆ. ಗೆಲ್ಸೋಣ ಬಿಡಿ. ಈ ಎಲೆಕ್ಷನ್ ಅಲ್ಲಿ ನನ್ನ ಕಂಟ್ರೋಲ್ ಅಲ್ಲಿರೋ 20 ವಾರ್ಡಲ್ಲೂ ನಾವು ಖಂಡಿತವಾಗ್ಲೂ ಗೆಲ್ಲೇಬೇಕು. ಅವಾಗ್ಲೇನೆ ನಮ್ಮಲ್ಲಿ ಒಬ್ಬರಿಗೆ ಮೇಯರ್ ಪದವಿ ಸಿಗೋದು. ಸೋತ್ವಿ ಅಂತ ಇಟ್ಕೊಳ್ಳಿ, ನನ್ಗಿರೋ ಪದವಿನೂ ಕೂಡ ಬಿಟ್ಟೋಗ್ಬಿಡುತ್ತೆ. ಆದ್ರಿಂದ ನೀವೆಲ್ಲರೂ ಸರಿಯಾಗಿ ನಿಮ್ ಕೆಲಸ ಮಾಡ್ಬೇಕು. ಎಲೆಕ್ಷನ್ಗೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು. ಅರ್ಜುನ್, ಮಾವ ಎಲೆಕ್ಷನ್ಗೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರಲ್ಲ, ಈಗ ದುಡ್ಡಿಗೆ ಏನ್ ಮಾಡ್ತೀಯಾ? ಕೋಚಿಂಗ್ ಸೆಂಟ್ರಲ್ ಓದ್ತಿರೋಂಥ ಹುಡುಗರ ಹತ್ರ ಪಾಸ್ ಆಗ್ಬೇಕಂದ್ರೆ ಒಬ್ರಿಗೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಕೇಳಿ ತಗೊಳ್ಳೋಣ. ಏನ್ ಹೇಳ್ತೀಯಾ ತಮ್ಮ? ಇದೆಲ್ಲ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ. ನಿಮ್ಮ ಮಾವಂಗ್ ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ ಎಷ್ಟು ಹೆದರ್ಕೋತಿದ್ಯಾ? ನಿಂಗೆ ಅವೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ನಾನು ನೋಡ್ಕೋತೀನಿ. ಅವ್ರನ್ನೆಲ್ಲ ಬರಕ್ ಹೇಳು. ಸರಿಪಾ.
ಮೇಡಮ್ ಹಾ, ಸರ್ ನಿಮ್ಮನ್ನ yes. ಬರಕ್ ಹೇಳಿದ್ರು. ಬರಕ್ ಹೇಳಿದ್ರ ಸರ್? ಎಲ್ಲ ಮಕ್ಕಳೆಲ್ಲ ಬಂದಿದಾರಾ? ಹಾ, ಬಂದಿದ್ದಾರೆ ಸರ್. ಒಬ್ಬೊಬ್ರಿಗೆ ಬರಕ್ ಹೇಳಿ, ನಾನು ಮಾತಾಡ್ಬೇಕು. ಓಕೆ ಸರ್. ಸ್ಟೂಡೆಂಟ್ಸ್, ಸರ್ ಎಲ್ಲರನ್ನೂ ಮೀಟ್ ಮಾಡ್ಬೇಕಂದ್ರು. ಒಬ್ಬೊಬ್ಬರೇ ಹೋಗಿ ಸರ್ನ ನೋಡಿ. ನೀವೆಲ್ಲ ಪ್ರೈವೇಟ್ ಕಾಲೇಜ್ಗೆ ಹೋದ್ಮೇಲೆ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತು ತಾನೆ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಕ್ ಹೋಗ್ತೀಯಾ? ಇದ್ ಬೇಟ್ರ ಅದ್ ಬೇಟ್ರ ಅಂತ ನೀನೇ ಯೋಚನೆ ಮಾಡಿ ನೋಡು. ಇಲ್ಲ 10 ಲಕ್ಷದಲ್ಲಿ ಕೆಲಸ ಮುಗಿಸ್ಕೋಚೆ ಅಂತ ನೀನೇ ಡಿಸೈಡ್ ಮಾಡಿ ನೋಡು. ಟೇಕ್ ಯು ಟೈಮ್ ಬಟ್ ಥಿಂಕ್ ಅಂಡ್ ಡಿಸೈಡ್ ಸ್ಮಾರ್ಟ್. ಓಕೆ ಸರ್, ನಾನು ಮನೇಲಿ ಕನ್ಸಲ್ಟ್ ನೋಡಿ ಮಾಡ್ತೀನಿ. ಹೇಳ್ತೀನಿ ಸರ್. ಹೋದ್ ವರ್ಷ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಂತ 50 ವಿದ್ಯಾರ್ಥಿಗಳು ಬರೀ 10 ಜನಕ್ಕಷ್ಟೇ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದು. ಈ ವಿಷಯ ಗೊತ್ತಾಗಿದ ತಕ್ಷಣ ನನ್ ಮನ್ಸಿಗೆ ತುಂಬಾನೇ ನೋವಾಯ್ತು. ಆದ್ರೆ ಚೆನ್ನಾಗಿ ಓದಿ ರ್ಯಾಂಕ್ ಬರ್ದಿರೋರ್ಗೆ ಕಾಲೇಜ್ ಸೀಟ್ ಸಿಗ್ದಿರೋಂಥ ಸ್ಟೂಡೆಂಟ್ಸ್ಗೆಲ್ಲ ಇವ್ರಿಗೆಲ್ಲ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತಲ್ಲ. ಅದಕ್ಕೆ ಈ ಸಲ ಒಂದ್ ಎಕ್ಸಲೆಂಟ್ ಆಪರ್ಚುನಿಟಿ. ಅದನ್ನ ಯೂಸ್ ಮಾಡಿದ್ರೆ ಎಲ್ಲಾರ್ಗೂ ಕಾಲೇಜ್ ಸೀಟ್ ಗ್ಯಾರಂಟಿ. ನೀವ್ ಏನ್ ಮಾಡ್ಬೇಕಂದ್ರೆ ಬರೀ 10 ಲಕ್ಷ ರೂಪಾಯಿ ಕೊಟ್ರೆ ನಿಮ್ಗೆ ಅಶೋರ್ಡ್ ರ್ಯಾಂಕ್ ಅಂಡ್ ಗುಡ್ ಕಾಲೇಜ್ ಸೀಟ್ ನಾನ್ ಗ್ಯಾರಂಟಿ ಕೊಡ್ತೀನಿ. ಇಲ್ಲ ಅಂದ್ರೆ ನೀವೇ ಪ್ರೈವೇಟ್ ಕಾಲೇಜ್ ಹೋಗ್ತೀನಿ ಅಂದ್ರೆ ಎಷ್ಟು ಕೋಟಿ ಖರ್ಚು ಮಾಡ್ಬೇಕು ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಯಾವ್ದು ಬೆಟರ್ ಅಂತ ನೀವೇ ಚೆನ್ನಾಗಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಟೇಕ್ ಯು ಟೈಮ್ ಬಟ್ ಥಿಂಕ್ ಅಂಡ್ ಡಿಸೈಡ್. ಓಕೆ ಸರ್, ಅಪ್ಪ ಅಮ್ಮನ್ನ ಕೇಳಿ ಕನ್ಸಲ್ಟ್ ಮಾಡಿ ಹೇಳ್ತೀನಿ. ಥಿಂಕ್ ಅಂಡ್ ಡಿಸೈಡ್ ಸ್ಮಾರ್ಟ್. ಸರ್, ಏನ್ ನೀವು 10 ಲಕ್ಷ 20 ಲಕ್ಷ ಅಂತ ಹೇಳ್ತಿದ್ದೀರಾ? ಹಾಗ 10 ಲಕ್ಷ ಕೊಟ್ಟು ಪಾಸ್ ಆಗ್ಬೇಕು ಅನ್ನೋದೇನ್ ನನಗಿಲ್ಲ, ಗೊತ್ತಾಯ್ತಾ? ನಾನು ಓದಿ ಪಾಸ್ ಆಗ್ತೀನಿ. ಏಯ್, ಏನೇ ಕೇಳಿದ್ರು? ಕಾಸೆಲ್ಲ ಕೇಳ್ತಾರೆ ಕಣೋ. ದುಡ್ಡು ಕೇಳ್ತಾ ಇದ್ದೀರಾ? ಹ್ಮ್. ಸರಿ, ಕ್ಲಾಸ್ ಮುಗಿದ್ಮೇಲೆ ಮಾತಾಡೋಣ. ಅವ್ರು ದುಡ್ಡು ಕೇಳಿದ್ದನ್ನ ಒಂದು ಹುಡುಗಿ ವಿಡಿಯೋ ಮಾಡ್ಕೊಂಡ್ಲು. ಅವನು ಕುಡ್ದಿದ್ದಾನೆ ಅಂತ ಗೊತ್ತಿದ್ರು ಆ ಹುಡುಗಿ ವಿಡಿಯೋ ಮಾಡಿದ ವಿಷಯನ ಅವನಿಗೆ ಹೇಳ್ಬಿಟ್ಟೆ. ಆ ವಿಡಿಯೋ ಮಾಡಿದ ವಿಷಯ ಗೊತ್ತಾದ್ಮೇಲೆ ಅವನಿಗೆ ತುಂಬಾ ಕೋಪ ಬಂದು ಆ ಹುಡುಗಿನ ಕರ್ಕೊಂಡೋಗಿ ಹೆದರ್ಸೋಣ ಅಂತಂದ. ತುಂಬಾ ಕೋಪದಲ್ಲಿದ್ದ ಅವನಿಗೆ ಸಮಾಧಾನ ಮಾಡಿ ಮಾತಾಡ್ ನೋಡೋಣ ಅಂತ ಕರ್ಕೊಂಡು ಹೋದೆ. ಲೈ, ನಾನು ನಿನ್ನ ಅದನ್ನು ಕೇಳಲಿಲ್ಲ. ಅರ್ಜುನ್ಗೆ ಸಿಗಬೇಕಾಗಿದ್ದಂಥ ಕೌನ್ಸಿಲರ್ ಸೀಟು ನಿನಗೆ ಹೇಗೆ ಸಿಕ್ತು? ನೀನು ಹೇಗೆ ಕೌನ್ಸಿಲರ್ ಆದ? ಹೇಳಪ್ಪ, ಏನ್ ವಿಷಯ? ಯಾಕೆ, ಏನ್ ಮಾಡ್ದ ಅವನು? ಸರಿ, ನಾನು DC ಕಾಲ್ ಮಾಡ್ತೀನಿ. ನಮ್ಮ ಹುಡುಗರನ್ನ ಸ್ಟೇಷನ್ಗೆ ಕಳ್ಸು. ನಾಯಕ್ರೇ, ನಂದೊಂದು ಚಿಕ್ಕ ಅಭಿಪ್ರಾಯ ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ. ನಮ್ಮ ಅಳಿಯನ್ನ ಪಾರ್ಟಿ ಆಫೀಸರ್ ಎಲ್ಲ ಸೇರ್ಕೊಂಡು ಅರೆಸ್ಟ್ ಮಾಡಿಸಿದ್ರಂತೆ. ಮತ್ತೆ ಅವರನ್ನೇ ನಾವು ಎಲೆಕ್ಷನ್ ನಿಲ್ಸಿದ್ರೆ ಆಪೋಸಿಟ್ ಪಾರ್ಟಿ ಅವ್ರಿಗೆ ಈಸಿ ಆಗುತ್ತೆ. ನಮ್ಮ ಪಾರ್ಟಿಯವರೆಲ್ಲ ಚೆಲುವು ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೆಲುವ ಕೂಡ ನಿಮ್ಮ ಮಾತಿನ ಮೀರಿ ಏನು ಮಾಡೋದಿಲ್ಲ. ಅದಕ್ಕಾಗಿ ನೀವೇ ಸ್ವಲ್ಪ ಯೋಚನೆ ಮಾಡಿ ನಾಯಕರೇ. ಏನ್ ಯಜಮಾನ್ರೆ? ಏನಪ್ಪ, ನಿನ್ ಮೈದ್ನ ಏನೋ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ತಿದಾರೆ. ಯಜಮಾನ್ರೆ, ಅದೆಲ್ಲ ಏನ್ ಸಮಸ್ಯೆ ಇಲ್ಲ ಯಜಮಾನ್ರೆ, ನಾನು ಮಾತಾಡಿ ಮುಗಿಸಿದ್ದೀನಿ. ಲೇ, ಎಲೆಕ್ಷನ್ ಟೈಮ್ ಕಣ, ಪಕ್ಷ ಕೆಟ್ಟ ಹೆಸರು ಬರುತ್ತೆ ಕಣ. ಇಂಥ ಸಮಯದಲ್ಲಿ ಪಕ್ಷದ ಆಫೀಸ್ಗೆ ಪೊಲೀಸ್ನವ್ರು ಬಂದು ವಿರೋಧ ಪಕ್ಷದವ್ರು ಮಾತಾಡೋದಕ್ಕ ಸೀಟ್ ಬದಲಾಯಿಸಿ ಬೇರೆ ಕೊಡು. ನಮ್ ಚಲುವೇದ ನೋಡು, ಅವನಿಗೆ ಕೊಡು. ಇಲ್ಲ ಯಜಮಾನ್ರೆ, ಅದು ಬಂದು ಹೇಳಿದ್ ಮಾಡೋ, ಹೋಗೋ. ಸರಿ ಯಜಮಾನ್ರೆ, ಮಾಡ್ಬಿಡೋಣ ಯಜಮಾನ್ರೆ, ಏನು ಸಮಸ್ಯೆ ಇಲ್ಲ. ನೀನ್ ಹೇಳೋದು ಸರಿ ಕಣಿಯ, ಚಲೋನೆ ನಿಲ್ಸ್ಬಿಡೋಣ. ಅವನ್ನ ಬರ ಕೇಳು. ಪಾರ್ಟಿ ಅಧ್ಯಕ್ಷರು ಹೇಳಿದ್ಮೇಲೆ ಮತ್ತೆ ನನಗೆ ಕೌನ್ಸಿಲರ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಸರಿ, ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿಯಲ್ಲ. ನಾನೇನ್ ಮರ್ತೆ? ಆ ವಿಡಿಯೋ ತೆಗೆದ ಹುಡುಗಿ, ಆ ಹುಡುಗಿಗೇನಾಯ್ತು? ಆ ಹುಡುಗಿನ ಏನ್ ಮಾಡಿದ್ರಿ? ಅದು ಹೇಳ್ತೀಯಾ ಇಲ್ಲ ಬೆರಳನ್ನ ಕತ್ತರಿಸ್ಲಾ? ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳು. ಹೇಳ್ತೀನಿ. ಅರ್ಜುನ್, ಆ ಹುಡುಗಿ ಹತ್ರ ಏನಾದ್ರು ತಪ್ಪಾಗಿ ಮಾತಾಡಿದ್ಯಾ? ಯಾವ ಹುಡುಗಿ?
ನಾನೇನು ಹೇಳಿ ಅದೇ ಹುಡುಗಿ ಹೋದ್ಲಲ್ಲ, ನೀನ್ ಮಾತಾಡಿದ್ನೆಲ್ಲ ವಿಡಿಯೋ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಪೊಲೀಸ್ ಹತ್ರ ಹೋಗ್ತಾಳಂತ ಅಷ್ಟು ಧೈರ್ಯ ಇದೆಯಾ ಅವಳಿಗೆ? ಬಾರೋ, ಅವಳು ನೆತ್ತಾಕೊಂಬರೋಣ. ಸಣ್ಣ ಹುಡುಗಿ ಗೊತ್ತಿಲ್ದೆ ಮಾಡಿದಾಳೆ, ನೋಡ್ಕೊಳ್ಳೋಣ ಬಿಡು. ಅಷ್ಟೊಂದು ಧೈರ್ಯನ ಅವಳನ್ನ ಸುಮ್ಮನೆ ಬಿಡಬಾರ್ದು. ಹೇಗ್ ಪೊಲೀಸ್ ಹತ್ರ ಹೋಗ್ತಾಳಂತ ನೋಡ್ತೀನಿ. ಅರ್ಜುನ್ ಬೇಡ, ನನ್ನ ಮಾತು ಕೇಳು. ನಿಮ್ಮ ಮಾವು ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ನೋಡ್ಕೋತೀನಿ. ಲೇ, ಇದೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಕಣೋ. ಮುಚ್ಕೊಂಡ್ ಬಾರ ನನ್ನ ಜೊತೆ. ನನ್ನ ಮಾತು ಕೇಳು ಮಾತ್ರ ಮಾಡು. ಹಲೋ, ಹೇಯ್, ನಿನ್ನನ್ನು ಕರೆದು ಏನು ಕೇಳಿದ್ರು? ನನ್ನ ಹತ್ರನೂ ಅದೇ ಕೇಳಿದ್ರು. ನಾನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ. ನೀನೇನು ಹೇಳ್ದೆ? ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೆ ತಾನೆ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಅಲ್ಲೇ ಬಿಟ್ಟು ಹೋಗ್ತೀನಿ. ಬಾಮ್ಮ, ಪರವಾಗಿಲ್ಲ. ಓಕೆ ಸರ್. ನೀನ್ ನೋಡಿದ್ರೆ ಒಳ್ಳೆ ಹುಡುಗಿ ಅನ್ಸುತ್ತೆ. ಸಾರ್ ಹೇಳಿದ ಮಾತನ್ನ ಯಾಕಮ್ಮ ವಿಡಿಯೋ ಮಾಡ್ಕೊಂಡೆ? ಮತ್ತಿನ್ನೇನು ಸರ್, ಅವ್ರು 10 ಲಕ್ಷ ಕೇಳ್ತಾ ಇದ್ದಾರೆ. 10 ಲಕ್ಷ ಕೇಳಿದ್ರಲ್ವಾ, ನಿನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೇಕಿತ್ತು. ಅದನ್ನೆಲ್ಲ ಬಿಟ್ಟು ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತಂದ್ರೆ ನಾಳೆ ನಮ್ ಕೋಚಿಂಗ್ ಸೆಂಟರ್ ಮೇಲೆ ಕೆಟ್ಟ ಹೆಸರು ಬರಲ್ವಾ? ನನ್ನ ಹತ್ರ ವಿಡಿಯೋ ಎವಿಡೆನ್ಸ್ ಇದೆ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಅಷ್ಟೊಂದು ಧೈರ್ಯನೇ ನಿನ್ಗೆ? ಕಂಪ್ಲೇಂಟ್ ಕೊಡ್ತೇನೆ ನಿನ್ಗೆ. ಹೇಮ, ಹೇಳಮ್ಮ, ಏನಾಗಿಲ್ಲ ಹೇಳಮ್ಮ. ಅರ್ಜುನ್, ಏನೋ ಹಿಂಗ್ ಮಾಡ್ದೆ? ನಾನು ಹಂಗೆ ಮಾಡೋದು. ಬರ್ತಾ ಇದೆ ಕಣು, ಬೇಗ ಆಸ್ಪತ್ರೆಗೆ ಹೋಗು. ಪೊಲೀಸ್ ಹತ್ರ ಹೋಗ್ತಾಳ ಅವಳು. ರಕ್ತ ಬರ್ತಿದೆ, ಬೇಗ ಆಸ್ಪತ್ರೆಗೆ ಹೋಗು. ಸಾಯ್ಲಿ ಬಿಡು ಅವಳು. ಹೇಳಮ್ಮ, ಹೇಳಮ್ಮ ಮೇಲೆ. ಅರ್ಜುನ್, ಅರ್ಜುನ್, ಗಾಡಿ ಸರಿಯಾಗಿ ಕೊಡ್ಸೋ. ಸತ್ತಿಲ್ವಾ ಅವಳು? ನಿಧಾನಕ್ಕೆ ಹೋಗೋ. ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳ. ಟೈರ್ ಬ್ಲಾಸ್ಟ್ ಆಯ್ತು. ನಿಲ್ಸೋ, ಗಾಡಿ ನಿಲ್ಸೋ. ಟೈರ್ ಬ್ಲಾಸ್ಟ್ ಆಯ್ತಾ? ಹುಡುಗಿ ಇನ್ನೇನ್ ಸತ್ತೋಗ್ತಲ್ ಕಣೋ. ಅರ್ಜುನ್, ಏನ್ ಮಾಡ್ತಾ ಇದ್ಯೋ? ಬೇಗ ಬಾರೋ, ಟೈರ್ ಚೇಂಜ್ ಮಾಡಿ ಹುಡುಗಿನ ಆಸ್ಪತ್ರೆಗೆ ಕರ್ಕೊಡ್ಬೇಕು. ಪ್ಲೀಸ್ ಬೇಗ ಬಾ. ನೀನೇ ಹೋಗಿ ಚೇಂಜ್ ಮಾಡು. ಮನಸಾಕ್ಷಿನೇ ಇಲ್ವಲ್ಲ. ನಾನ್ ಬೇಕಾದ್ರೆ ಹುಡುಗಿ ನೋಡ್ಕೋತೀನಿ. ಪರವಾಗಿಲ್ಲ. ಕಾರ್ ಟೈರ್ ಚೇಂಜ್ ಮಾಡ್ತಾ ಇದ್ದೆ, ಆಗ ಗಾಡಿ ಅಳ್ಳಾಡ್ತು. ಏನಂತ ಇದ್ ನೋಡ್ದೆ, ಆಗ ಆಗ ಪ್ರಾಣಕ್ಕಾಗಿ ಹೋರಾಡ್ತಿದ್ದ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿಬಿಟ್ಟೆ ಸರ್. ಉಸಿರಾಡೋದಕ್ಕೂ ಕಷ್ಟ ಪಡ್ತಾರಂತ ಒಂದು ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡೋಷ್ಟು ಕೆಟ್ಟ ಮನಸ್ಥಿತಿ ಇರೋ ಸೈಕೋನೇನೋ ನೀನು? ನೀನ್ ಎಂತ ವಿಕೃತ ಕಾಮಿನು? ನಾನು ರೇಪ್ ಮಾಡಿದ್ದೀನಿ, ನೋಡಿದ್ಯಾ? ನಿನ್ನ ಅಧಿಕಾರದ ಆಸೆಗೋಸ್ಕರ ಹಣ ಮಾಡೋದಕ್ಕೆ ನೀನ್ ಇನ್ನೂ ಎಷ್ಟು ಜನ ಸಾಯಿಸ್ಬೇಕು ಅನ್ಕೊಂಡಿದ್ಯೋ? ಒಬ್ಬ ಓದ್ತಾರೋ ಹುಡುಗಿನ ಕೊಂದ್ಬಿಟ್ಟು ಅವಳ ಜೊತೆನೆ ಅವಳ ಚಿಕ್ಕ ಚಿಕ್ಕ ಆಸೆಗಳನ್ನೆಲ್ಲ ಹೂತಾಕ್ಬಿಟ್ಟಿಯಲ್ಲೋ. ಜೀವಕ್ಕೆ ಹೋರಾಡ್ತಿರೋಂಥ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡೋಷ್ಟು ಮನಸ್ಸಾಕ್ಷಿ ಇಲ್ದೇರವನು, ಹಠ ಮಾಡಿ ಅಧಿಕಾರಕ್ಕಾಗಿ ಆಸೆ ಪಡೋಂಥ ಮನುಷ್ಯ ನಾನಲ್ಲ ಕಣೋ. ನನಗೆ ಗೊತ್ತಿರೋದೆಲ್ಲ ಬಿಸ್ನೆಸ್ ಮಾತ್ರನೇ. ರಾಜಕೀಯ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಸುಖವಾಗಿ ಬೆಳೆದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ನಮ್ಮ ಅಕ್ಕ ಹೇಳಿದ ಒಂದೇ ಮಾತಿಂದ
ನನಗೆ ಕೌನ್ಸಿಲರ್ ಸೀಟ್ ಸಿಕ್ಕಿದ್ದು. ಆದ್ರೆ ನಮ್ಮ ಮಾವ ಜೊತೆಲಿದ್ದ ಚೆಲುವ ದುರಾಸೆಯಿಂದ ಕೊಲೆಗಾರ ಪಟ್ಟ ಹೊತ್ಕೊಂಡು ನಾನು ಕೂತಿದ್ದೇನೆ. ನೀನ್ ಮಾಡ್ಲಿಲ್ಲ ಅಲ್ವಾ? ಆ ರೀತಿ ಹೇಳ್ತಾ ಇದೀಯ ಅಲ್ವಾ? ನೀನು ಕೇವಲ ಒಬ್ಬ ಅಮಾಯಕಿನ ಮಾತ್ರ ಸಾಯಿಸ್ಲಿಲ್ಲ, ನೀನು ಮಾಡಿರೋ ತಪ್ಪುಗಳನ್ನ ಮುಚ್ಚಿಡೋದಕ್ಕೆ ಸುಳ್ಳನ್ನ ಹೇಳ್ತಾ ಇದೀಯ. ಇನ್ನೊಬ್ಬರ ಹೆಸರನ್ನ ಹೇಳಿ ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಏಯ್, ನಿನ್ನಂತ ದುಡ್ಡಿರೋರ್ ದೊಡ್ಡ ಮನೆ ಮಕ್ಕಳಿಗೆಲ್ಲ ಇದೇ ಕಾಣೋ ಕೆಲಸ. ಮಾಡೋ ತಪ್ಪುಗಳನ್ನೆಲ್ಲ ನೀವು ಮಾಡಿ ಅದನ್ನ ಬೇರೆಯವ್ರ ಮೇಲೆ ಹಾಕಿ ನೀವು ಸುಲಭವಾಗಿ ತಪ್ಪಿಸ್ಕೋಬಹುದು ಅಂತ ನೀವು ಅನ್ಕೊಂಡಿರ್ತೀರಾ. ನಮ್ಮಂತ ಬಡವರಿಗೆ, ಅಮಾಯಕ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಸರಿಯಾದ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಕಣೋ. ನೀನ್ ಏನೇನ್ ತಪ್ಪು ಮಾಡ್ದೆ ಅನ್ನೋ ವಿಷಯನೆಲ್ಲ ಚೆಲುವ ಹೇಳ್ಬಿಟ್ಟ. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅವನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ನಿಜ ಏನಂತ ಗೊತ್ತಾದ್ರೆ ನನ್ನ ಬಗ್ಗೆ ಏನಂತ ನಿಮ್ಗೆ ಏನ್ ನಿಜ? ಏನೋ ನಿಜ? ನೀನು ಅಹಂಕಾರದಿಂದ ಮಾತಾಡಿದಕ್ಕೆ ನಿನಗೆ 2 ಬೆರಳೋಯ್ತು. ನೀನು ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ರೆ ನೀನು ಉಸಿರೇ ಹೋಗ್ಬಿಡುತ್ತೆ. ಕಾಫಿ. ಹೇ ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ಸ್. ಹೇ ನೀನ್ ಬೇರೆ ಏನೇ. ನಿನ್ ಕಾಫಿ ಕುಡ್ದಿದ್ದೆಲ್ಲ ಸಾಕು, ಮಾವ ಕರೀತಿದ್ದಾರೆ, ಬೇಗ ರೆಡಿಯಾಗು. ಅಕ್ಕ, ರಾಜಕೀಯ ಎಲ್ಲ ಯಾಕಕ್ಕ ಬೇಕು? ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಕ್ಕ. ನನ್ಗೆ ಅದು ಸೆಟ್ಟು ಆಗಲ್ಲ. ಏ ಪ್ಲೀಸ್ ಅಕ್ಕ. ಸುಮ್ನೆ ಇರೋ. ಎಲ್ಲಾರು ಎಲ್ಲಾನು ಕಲ್ತ್ಕೊಂಡೇ ಬರ್ತಾರ. ಅದು ಹೋಗ್ತಾ ಹೋಗ್ತಾ ಪಳಗ್ತಾರೆ. ನಮ್ಮ ಆಸ್ತಿನೆಲ್ಲ ಕಂಡ್ಕಂಡವ್ರೆಲ್ಲ ತಿಂತಾ ಇದ್ದಾರೋ. ಈ ಸೀಟ್ ಸಿಕ್ಕಿದ್ರೇನೆ ಎಲ್ಲ ನಮ್ಮ ಕೈಗೆ ಬರೋದು. ನಿಮ್ಮ ಮಾಮನ ಹತ್ರ ಎಷ್ಟು ಜಗಳ ಮಾಡಿ ಈ ಸೀಟ್ನ ತಗೊಂಡಿದ್ದೀನಿ ಗೊತ್ತಾ? ಸುಲಭವಾಗಿ ಬೇಡ ಅಂತಿದ್ಯಾ? ನೀ ಸುಮ್ಮನಿರು, ಎಲ್ಲ ನಾನು ನೋಡ್ಕೊಳ್ತೀನಿ. ಈ ತರ ನಾವು ಹೋಗೋದು, ನೀನು ಚೆನ್ನಾಗಿ ವೈಟ್ ಬಟ್ಟೆ ಹಾಕೊಂಡೋಗೋ. ಸರಿ ಅಕ್ಕ. ಸುಮತಿ 4ನೇ ವಾರ್ಡು. ತುಂಬಾ ಧನ್ಯವಾದ ಯಜಮಾನ್ರೆ. ಆಮೇಲೆ ಮಾರಿಮುತ್ತು ನಿನಗೆ 13ನೇ ವಾರ್ಡು. ತುಂಬಾ ಧನ್ಯವಾದಗಳು ಅಧ್ಯಕ್ಷರೇ. ಮುರುಗನ್ಗೆ 18. ತುಂಬಾ ಧನ್ಯವಾದ ನಾಯಕ್ರೆ. ಆಮೇಲೆ ಅರುಣ್ ಕುಮಾರ್ಗೆ 9ನೇ ವಾರ್ಡು. ಅಣ್ಣ 8ನೇ ವಾರ್ಡು ಯಾರಿಗೆ ಅಂತ ಹೇಳಲೇ ಇಲ್ವಲ್ಲಣ್ಣ? ಹಾ, ಆಮೇಲೆ ಒಂದು ಮುಖ್ಯವಾದ ವಿಚಾರ. ನಾನು ಮೊದಲು ಕೌನ್ಸಿಲರ್ ಗೆದ್ದಿದ್ದೆ 8ನೇ ವಾರ್ಡಲ್ಲಿ. ಈ ಎಲೆಕ್ಷನಲ್ಲಿ ಅರ್ಜುನ, ನಾನು ಹೇಳಿ ಅರ್ಜುನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾಯಕ್ರೆ, ತುಂಬಾ ಒಳ್ಳೆ ಡಿಸಿಷನ್. ಅಧ್ಯಕ್ಷರೇ, ನೀವೆಲ್ಲ ಹೆಂಗೆ ನನಗೆ ಸಪೋರ್ಟ್ ಮಾಡಿದ್ರೋ ಅದೇ ಮನಸ್ಥಿತಿಲಿ ನೀವು ನನ್ನ ಅಳಿನ ಗೆಲ್ಲಿಸ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ಖಂಡಿತ ಒಳ್ಳೇದಾಗುತ್ತೆ. ಯಜಮಾನ್ರಿಗೆ ಮತ್ತೆ ಕೆಲಸನ ಶುರು ಮಾಡ್ಕೊಳ್ಳಿ. ಸರಿ ನಾಯಕ್ರೆ, ಎಲ್ಲ ಒಳ್ಳೇದಾಗ್ಲಿ. ನಾವು ಬರ್ತೀವಿ. ಚಲ್ವಾ, ಹೇಳಿ ಅಣ್ಣ. ಈ ಸರಿ ಈ ವಾರ್ಡಲ್ಲಿ ಯಾವನೇ ನಿಂತ್ಕೊಂಡ್ರು ಈಸಾಗಿ ಎದ್ದು ಬಿಡ್ತಾನೆ. ದುಡ್ಡು ಖರ್ಚು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸರಿ ಅಣ್ಣ. ನೀನ್ ಎಳೆಯನ್ ಜೊತೆ ಇದ್ದು ಎಲ್ಲನೂ ಕರೆಕ್ಟಾಗಿ ನೋಡ್ಕೋಬೇಕು. ಖಂಡಿತವಾಗ್ಲೂ ಅಣ್ಣ. ಗೆದ್ದು ಬಿಡಬೇಕು. ಗೆಲ್ಲಿಸ್ತೀವಣ್ಣ. ಹಾ. ಏಯ್, ಹೇಳಿ ಮಾವ. ಅವನು ರಾಜಕೀಯದಲ್ಲಿ ಅನುಭವಸ್ಥ. ಅವ್ನು ಹೇಳೋದ್ ಕೇಳ್ಕೊಂಡು ಕರೆಕ್ಟಾಗಿ ನಡ್ಕೋ. ಹೋಗು. ಸರಿ ಮಾವ. ನಿಮಗೆ ಕೊಟ್ಟಿದ್ದ ಕೌನ್ಸಿಲರ್ ಸೀಟು ಅಕ್ಕ ನನಗೆ ಹೇಳಿ ಕೊಡ್ಸಿದ್ದು ನಿಮ್ಗೇನು ಬೇಜಾರಾಗಿಲ್ಲ ತಾನೇ ಅಣ್ಣ? ಏನ್ ಅರ್ಜುನ್ ಈಗ ಮಾತಾಡ್ತಾ ಇದ್ಯಾ? ನೀನ್ ನನ್ನ ತಮ್ಮ ಇದ್ದ ಕಣೋ. ನೀನ್ ಗೆದ್ರೆ ನಾನ್ ಗೆದ್ದ ಹಾಗೆ. ಅದು ಬಿಡು, ನೀನ್ ಕೌನ್ಸಿಲರ್ ಆಗಿ ಏನ್ ಮಾಡ್ಬೇಕು ಅಂತಿದ್ಯಾ? ಜನನಿನ ಮದ್ವೆ ಆಗ್ಬೇಕಂತಿದ್ದೀನಿ ಅಣ್ಣ. ಏನಣ್ಣ ಆಯ್ತು? ಏನಿಲ್ಲ. ಜನನಿನ ಮದುವೆ ಆಗೋದೇನೋ ಸರಿ, ಆದ್ರೆ ಮೇಯರ್ ಆಗಿ ಮದುವೆ ಆದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಏನ್ ಹೇಳ್ತಿದ್ರಿ ಅಣ್ಣ? ಇದ್ರಲ್ಲೇ ಗೆಲ್ತಿನ ಇಲ್ವಾ ಅಂತ ನಂಬಿಕೆನೇ ಇಲ್ಲ. ನೀವು ಕೊಟ್ಟಿದ್ದ ನಂಬಿಕೆಯಿಂದಾನೇ ಹೇಗೋ ಧೈರ್ಯದಿಂದ ತೀರ್ಪು ತಗೊಂಡಿದ್ದೀನಿ. ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಬಿಡು, ಈಸಿಯಾಗಿ ಗೆಲ್ಬೋದು. ಆದ್ರೆ ನಿಮ್ಮ ಮಾವನ ಆಸೆ ಏನು ಅಂದ್ರೆ 20 ವಾರ್ಡಲ್ಲೂ ನಮ್ಮವರೇ ಗೆದ್ರೆ ಅವ್ರು ಯಾರಿಗೆ ತೋರಿಸ್ತಾರೋ ಅವರೇ ಮೇಯರ್ ಆಗ್ತಾರೆ. ಇದೇ ಅವ್ರ ಆಸೆ. ನೀನೇ ಆಗಿರ್ಬೋದಲ್ವಾ? ಆದ್ರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ ಅಣ್ಣ. ದಿಢೀರಂತ ಅಷ್ಟು ಹಣಕ್ಕೆ ಎಲ್ಲಣ್ಣ ಹೋಗ್ಬೇಕು? ಅರ್ಜುನ್, ನೀಟ್ ಎಕ್ಸಾಮ್ ಬರೆಯೋರಿಗೆ ಪಾಸ್ ಮಾಡೋದಕ್ಕೆ ನಮ್ಮ ಹತ್ರ ಜನಗಳಿದ್ದಾರೆ. ನಮ್ಮ ಸೆಂಟ್ರಲ್ ಓದ್ತಿರೋ ಹುಡುಗರಿಗೆ ತಲೆಗೆ 10 ಲಕ್ಷ ರೂಪಾಯಿ ಅಂತ ಹೇಳು. ನಮ್ಮ ಸೆಂಟ್ರಲ್ ಇರೋರೆಲ್ಲ ಶ್ರೀಮಂತರ ಮನೆ ಮಕ್ಕಳೇ, ಕೇಳಿದ್ರೆ ಕೊಡ್ತಾರೆ. 10 ಲಕ್ಷ ರೂಪಾಯಿ ಅವ್ರಿಗೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ.
ಅಣ್ಣ ನೀವ್ ಹೇಳ್ತಿರೋ ಐಡಿಯಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಣ್ಣ, ಆದ್ರೆ ಒಂದ್ಸಲ ನೋಡೋಣ ಅಣ್ಣ. ಖಂಡಿತ ಇದೆಲ್ಲ ಆಗುತ್ತೆ, ನೋಡ್ತಾ ಇರು. ಅದೇನಂದ್ರೆ ನಮ್ಮ ಹತ್ರ ಕೆಲಸ ಮಾಡಕ್ಕೆ ದುಡ್ಡಿಲ್ಲ, ಮಾವನ್ ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತಿದ್ದಾರೆ. ನನಗೆ ನೀನೇ ಕೌನ್ಸಿಲರ್ ಆಗ್ಬೇಕು, ಅದಕ್ಕೆ ಇದೊಂದೇ ದಾರಿ. ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ ಅಂತ ಚೆನ್ನಾಗಿ ಗೊತ್ತಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಕ್ ಹೋಗ್ತೀಯಾ? ವಿಷಯ ಗೊತ್ತಾಗಿದ ತಕ್ಷಣ ನನ್ ಮನ್ಸಿಗೆ ತುಂಬಾ ನೋವಾಯ್ತು. ಚೆನ್ನಾಗಿ ಓದ್ತಾರೆ, ಪಾಪ ರ್ಯಾಂಕ್ ಸಿಗೋದಿಲ್ಲ, ಕಾಲೇಜ್ ಸೀಟ್ ಸಿಗ್ದಿರೋಂತ ಹುಡುಗರೆಲ್ಲ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡು. ನೀನೇ ಚೆನ್ನಾಗಿ ಯೋಚನೆ ಮಾಡು, ಸ್ಮಾರ್ಟ್ ಆಗಿ ಡಿಸೈಡ್ ಮಾಡು. ನೀವೇನು 10 ಲಕ್ಷ 20 ಲಕ್ಷ ಕೇಳ್ತಿದ್ದೀರಾ? ಸಾವುಕಾರರು ಮಾತ್ರ ಇಲ್ಲಿ ಓದ್ಬೇಕಾ? ನನ್ನ ಕೈಯಲ್ಲಿ ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ಳಿ. ಅರ್ಜುನ್, ನಮ್ ಸ್ಟೂಡೆಂಟ್ಸ್ ಹತ್ರ ತಪ್ಪಾಗಿ ಏನಾದ್ರು ಮಾತಾಡ್ದ್ಯಾ? ಏನು ಹೇಳಿಲ್ವಲ್ಲ. ಲೇ, ಮತ್ತೆ ನೀನ್ ತಪ್ಪಾಗಿ ಮಾತಾಡಿದೆ ಅಂತ ಹುಡುಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ. ವಿಡಿಯೋನಾ? ಸರಿ, ಹಿಡ್ದಿದ್ರೆ ಹಿಡ್ಕೊಳ್ಳಿ, ನಾನೇನು ತಪ್ಪೆಲ್ಲ ಮಾತಾಡಿಲ್ಲ, ನನ್ಗೆ ಯಾವ ಭಯಾನೂ ಇಲ್ಲ. ಗೊತ್ತಿದ್ದು ಮಾತಾಡ್ತಿದ್ಯಾ ಅರ್ಜುನ್? ಕೌನ್ಸಿಲರ್ ಎಲೆಕ್ಷನ್ ನಿಂತಿದ್ಯಾ, ಮುಂದೆ ಮೇಯರ್ ನೀನೇ ಆಗೋದು. ಆ ಹುಡುಗಿ ತೆಗ್ದಿರೋ ವಿಡಿಯೋ ಏನಾದ್ರೂ ವೈರಲ್ ಆದ್ರೆ ನಿಮ್ಮ ಮಾವಂಗೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ನನ್ ಜೊತೆ ಬಾ ಬಾ, ಬರ್ಬೇಕು ಬಾ, ನಾನು ಹೇಳ್ತೀನಿ. ವಿಡಿಯೋ ತೆಗ್ದಿರೋ ಹುಡುಗಿ ಯಾರು ಅಂತ ನನಗೆ ಬೇಡ ಅಣ್ಣ. ಆ ಹುಡುಗಿ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡ್ಸೋಣ. ಬೇಡದವರ ಕೆಲಸ ಅಣ್ಣ ಇವೆಲ್ಲ. ಹಲೋ, ನನ್ನ ಹತ್ರನೂ ಅದೇ ಅಣ್ಣ, ಕೇಳಿದ್ರು. ಬೇಡದರ ಸಮಸ್ಯೆ ಬರುತ್ತೆ ಅಣ್ಣ. ಅರ್ಜುನ್, ಅಲ್ಲಿ ಹೋಗ್ತಿದ್ದಾಳಲ್ಲ ಹುಡುಗಿ, ಅವಳೇ ಆ ವಿಡಿಯೋ ತಗೊಂಡಿರೋದು. ಅವಳ ಹತ್ರ ಹೋಗು, ಅವಳು ಫೋನ್ ಮಾತ್ರ ಕಿತ್ಕೊಂಡ್ಬಿಡೋಣ. ಎತ್ಕೊಂಡ ತಕ್ಷಣ ಹೊಡೆದಾಕ್ಬಿಡೋಣ, ಆಗ ಸಮಸ್ಯೆನೇ ಇರಲ್ಲ. ನನಗೇನೋ ಭಯ ಆಗ್ತಿದೆ. ಅದೆಲ್ಲ ಭಯ ಪಡ್ಬೇಡ, ನಾನಿದ್ದೀನಲ್ಲ, ನಾನಿದ್ದೀನಿ. ಹಂಗೆ ಹೋಗು, ಹಂಗೆ ಹೋಗು, ಹತ್ರ ಹೋಗು. ಏನಣ್ಣ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅಣ್ಣ, ಬೇಡದರ ಕೆಲಸ ಅಣ್ಣ, ಇದ್ರಿಂದ ತುಂಬಾ ಸಮಸ್ಯೆ ಆಗುತ್ತೆ ಅಣ್ಣ. ಧೈರ್ಯ ಇರ್ಬೇಕು ವಿಡಿಯೋ ತೆಗಿಯಕ್ಕೆ. ಅಣ್ಣ ಅಪ್ಪಿತಪ್ಪಿ ಕೊಲೆ ಮಾಡ್ಬೇಡಿ ಅಣ್ಣ, ಪೊಲೀಸ್ ಕೇಸ್ ಆಗುತ್ತೆ. ಸಾಯ್ಲಿ ಬಿಡ. ಅಣ್ಣ ಬಿಟ್ಬಿಡಿ ಅಣ್ಣ, ಪಾಪ ಅಣ್ಣ, ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ವಾರ್ನಿಂಗ್ ಕೊಟ್ಟು ಬಿಟ್ಬಿಡೋಣ ಅಣ್ಣ, ನಮ್ ವಿಡಿಯೋನೇ ಮಾಡಿ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತೀಯ? ಸಾಯಿಸ್ಬಿಡ್ತೀನಿ ನೀನು. ಅಣ್ಣ ಕೊಲೆಗೆಲೆ ಮಾಡಿದ್ರೆ ಪೊಲೀಸ್ ಕೇಸ್ ಆಗುತ್ತೆ, ಬಿಡಿ ಅಣ್ಣ. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀನ್ ಸುಮ್ನೆ ಗಾಡಿ ಓಡ್ಸೋ. ಸುಮ್ನಿರ ಅಣ್ಣ. ಏನಣ್ಣ ಮಾಡ್ತಾ ಇದ್ದೀರಿ? ನೀನ್ ಮುಂದೆ ನೋಡ್ಕೊಂಡು ಗಾಡಿ ಓಡ್ಸೋ. ಅಣ್ಣ ಬಿಡಿ ಅಣ್ಣ, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಏನಣ್ಣ ಶಬ್ದ? ಏನಣ್ಣ ಹುಡುಗಿ ಶಬ್ದನೇ ಕೇಳ್ತಿಲ್ಲ? ಯೋ, ಏನಯ್ಯ ಮಾಡಿಟ್ಟಿದ್ಯಾ? ಏನಣ್ಣ ಮಾಡಿಟ್ಟಿದ್ಯಾ? ಏನಣ್ಣ? ಏನಾಯ್ತು? ಸತ್ತೋಗಿರ್ಬೇಕು ನೋಡ. ಏನಾಯ್ತು ಅರ್ಜುನ್? ಹೋಗ್ ನೋಡೋಣ. ಹೌದು, ಸತ್ತೋಗಿದ್ದಾಳೆ. ಏನಣ್ಣ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಈಗ ಏನ್ ಮಾಡೋದು? ಅದಕ್ಕೆ ಈಗ ಏನ್ ಮಾಡಕ್ಕಾಗುತ್ತೋ? ನನ್ ಮೊದ್ಲು ವಿಷಯನ ಪೊಲೀಸ್ಗೆ ಹೇಳಲೇಬೇಕು. ಏನ ತಲೆಗಿಲ್ಲ ಕೆಟ್ಟಿದ್ಯಾ? ಒಂದ್ ಹುಡುಗಿನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಪೊಲೀಸ್ ಹತ್ರ ಹೋಗೋಣ ಅಂತ್ಯಾ? ನಾನ್ ಕೊಲೆ ಮಾಡಿದ್ದ? ಕೊಲೆ ಮಾಡಿದ್ದು ನೀನು. ಸರಿ, ನಾನೇ ಕೊಲೆ ಮಾಡಿದ್ದು ಅಂತ ಅನ್ಕೊಳ್ಳೋಣ. ಅವಳು ಯಾರ್ ಸೆಂಟ್ರಲ್ ಓದ್ತಿರೋದು? ಅವಳು ಯಾರ್ ವಿಡಿಯೋನ ಮಾಡಿದ್ದು? ನಿನ್ನ ಕೌನ್ಸಿಲರ್ ಆಗಿ ನೋಡ್ಬೇಕು ಅಂತಿರೋ ನನಗೆ ನೀನು ನನ್ನನ್ನ ಕೊಲೆಗಾರ ಅಂತಿದ್ಯಾ? ನನಗೆ ಬೇಕಿತ್ತು ಕಣೋ ಇದು. ಸರಿ, ಹೋಗಿ ಪೊಲೀಸ್ ಹತ್ರ ಹೇಳು. ಏನಾಗುತ್ತೆ ಅನ್ಕೊಂಡಿದ್ಯಾ? ನೀನು, ನಾನು, ನಿಮ್ಮ ಮಾವ 3 ಜನನು ಜೈಲ್ಗೆ ಹೋಗ್ತೀವಿ. ನಿಮ್ಮ ಮಾವನ್ ಮಾನ ಮರ್ಯಾದೆ ಎಲ್ಲ ಹಾರೋಗುತ್ತೆ. 20 ಸೀಟಲ್ಲ, 1 ಸೀಟಲ್ಲೂ ಗೆಲ್ಲಲ್ಲ. ಬಂದ್ಬಿಟ್ಟ, ನಿಮ್ಮ ಮಾವ ನಿನ್ನ ಮೇಲಿರೋ ನಂಬಿಕೆ ಎಲ್ಲ ಹೊಟ್ಟೋಗುತ್ತೆ. ಅದನ್ನೇನು ನೋಡ್ತಾ ಇದ್ಯಾ? ಅದು ಹಾಗೆ. ಸರಿ ಬಿಡೋ,
ಏಯ್, ಆ ಹುಡುಗಿಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ, ಸರಿನಾ? ನೀನು ಇಲ್ಲೇ ಇರು. ಏನೇ ಪ್ರಾಬ್ಲಮ್ ಆದ್ರೂ ನಾನು ನೋಡ್ಕೋತೀನಿ. ಉಸಿರಿದೆ, ಉಸಿರಿದೆ ಅಣ್ಣ, ಅಣ್ಣ ಉಸಿರಿದೆ ಅಣ್ಣ, ಅಣ್ಣ 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 ಬಾ ಅಣ್ಣ. ಏಯ್, ಕಿರ್ಚಿ ಬಿಡ ಕಣೋ, ಕೂತಾಕ ಜಾಗ ನೋಡ್ತಿದ್ದೀನಿ ತಾನೆ. ಎದ್ದೇಳು, ನೀರು ತಗೋ. ಏಯ್ 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 ಏನಿಲ್ಲ, ಏನೂ ಇಲ್ಲ. ಅಣ್ಣ 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 ಬಾಣ ಬಾಣ ಅಣ್ಣ ಬಾಣ ಅಣ್ಣ. ಹೋಯ್ತು ಹೋಯ್ತು. ಉಸಿರಿಗೆ ಹೋರಾಡ್ತಿದ್ದಂತ ಒಂದು ಹುಡುಗಿ, ಅವಳಿಗೆ ನಾನು CPR ಮಾಡಿದೆ. ಆದರೆ ಅವಳು ಕಾಪಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವಳು ಉಸಿರು ನಿಂತು ಹೋಯ್ತು. ಅದನ್ನು ಚೆಲುವ ಹೇಳ್ದ ಅಂತ ಬೇರೆ ದಾರಿ ಇಲ್ಲದೆ ಊತಾಕ್ಬಿಟ್ಟೆ. ಆ ಹುಡುಗಿನ ಊತಾಕ್ಬೇಕಾದ್ರೆ ಅವನು ಅದನ್ನ ವಿಡಿಯೋ ಮಾಡಿಕೊಂಡ ನನ್ನನ್ನ ಫ್ರೇಮ್ ಮಾಡಿಬಿಟ್ಟ. ತಮ್ಮ ಬಾ, ಸ್ಟೇಷನ್ಗೆ ಹೋಗೋಣ. ಕೈ ಕೈ ತೆಗಿರಿ, ನಾನು ಯಾರಂತ ಗೊತ್ತು ತಾನೆ? ಗೊತ್ತು, ಬಾರ. ಫೋನ್ ಮಾಡಿ. ಫೋನ್ ಏನಾದ್ರು ಮಾಡಿದ್ರೆ ನಿಮ್ಗಳನ್ನೇ ತಗೊಂಡು ಹೋಗ್ತೀನಿ. ಹೇಳ ಮೇಲೆ ಹೇಳ. ಪೊಲೀಸ್ ಎಲ್ಲ ಬರ್ತಾ ಇದ್ದಾರೆ. ಅಣ್ಣ, ನಿಮ್ ಹುಡುಗನ್ನ ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋಗ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ಅಣ್ಣ. ಸರಿ ಹೇಳಿ. ಏನೇ ಅನ್ಕೊಂಡಿದ್ದೆ ನೀನು? ನನ್ನ ಆಫೀಸ್ಗೆ ಬಂದು ನನ್ನ ಅಳಿಯನ್ನ ಅರೆಸ್ಟ್ ಮಾಡಿದ್ಯಾ? ಅವನ್ನ ಅರೆಸ್ಟ್ ಮಾಡೋದಕ್ಕೆ ಏನೇ ಎವಿಡೆನ್ಸ್ ಇದೆ ನಿನ್ನ ಹತ್ರ? ಸರ್, ಸಮಸ್ಯೆ ಎಲ್ಲ ಏನಿಲ್ಲ ಸರ್. ವಕೀಲರ ಜೊತೆ ಬಂದಿದ್ರಲ್ಲ, ಅದಕ್ಕೆ ವಕೀಲರು ಬಂದ್ರೆ ಆಕ್ಷನ್ ತಗೊಂಡ್ಬಿಡ್ತೇನೆ ನೀನು? ನಾವ್ ಆಕ್ಷನ್ ತಗೊಳ್ಳಿಲ್ಲ ಅಂತ ಅನ್ಕೊಳ್ಳಿ, ಅವ್ರು ಮೇಲಿನವರೆಗೂ ಹೋಗ್ಬಿಟ್ರೆ ನಮಗೆ ತೊಂದರೆ ಆಗುತ್ತೆ. ನನ್ನ ಅಳಿಯ ಏನಾದ್ರೂ ಪೊಲೀಸ್ ಸ್ಟೇಷನ್ಗೆ ಕಾಲಿಟ್ಟ ಅಂತ ಇಟ್ಕೋ, ಪೊಲೀಸ್ ಸ್ಟೇಷನ್ನೇ ಇಲ್ಲ ಅನ್ಸ್ಬಿಡ್ತೇನೆ. ತಮ್ಮ ಇಳಿತಮ್ಮ. ಏ ಬಾರೆ, ಬೇಗ ಬಾರೆ. ನೀವು ಬನ್ನಿ. ಅರೆಸ್ಟ್ ಮಾಡಿದ ವಿಷಯದ ಬಗ್ಗೆ ನಿಮ್ಮ ಮಾವನ ಹತ್ರ ಹೇಳ್ಬಿಡಪ್ಪ. ಅಮ್ಮ, ಮಾವ ಬಂದ್ಬಿಟ್ರು. ಅರ್ಜುನ್, ಪೊಲೀಸ್ನವ್ರು ನಿನ್ ಹೊಡೆದ್ರೇನೋ? ಏನ್ ಆಗ್ ನಿಂತಿದ್ಯಾ? ಹೋಗಿ ಅವ್ರನ್ನ ಏನಂತ ಕೇಳಿ. ಯೋ, ಎಕ್ಸಾಮ್ ಅಂದ್ರೆ ಮರ್ಯಾದೆ ಅಲ್ವಾ? ಸರ್, ಇನ್ಸ್ಪೆಕ್ಟರ್ ಒಂದು ಸಣ್ಣ ಎನ್ಕ್ವೈರಿ ಇದೆ, ಕರ್ಕೊಂಬ ಅಂದ್ರೆ ಅದಕ್ಕೆ ಕರ್ಕೊಂಡು ಹೋದೆ ಸರ್. ಆಫೀಸ್ ಒಳಗಡೆ ಜನಗಳ ಮುಂದೆ ಅರೆಸ್ಟ್ ಮಾಡಿದ್ಯಾ? ಏನೇ ತಪ್ಪು ಮಾಡಿದ್ದಾನ ಅವನು? ಒಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಸರ್, ಅದಕ್ಕೆ ಸರ್. ಕಾಣೆ ಆಗಿದ್ದಾಳೆ ತಾನೆ, ಸತ್ತೋಗಿಲ್ವಲ್ಲ? ಎಲೆಕ್ಷನ್ ಟೈಮಲ್ಲಿ ಇದ್ರೆ ಆಫೀಸಲ್ಲಿ ಕಿರಿಕುಳು ಮಾಡ್ತಾ ಇದ್ರೆ ಸರಿಯಾಗಿರೋದಿಲ್ಲ, ನೋಡ್ಕೊಳ್ಳಿ. ಕಲ್ತ್ಕೊಳ್ಳಿ. ಸರಿ ಸರ್. ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ಅಣ್ಣ ಇನ್ನು ಉಸಿರಿದೆ ಅಣ್ಣ. ಅರ್ಜುನ್, ಏನಾಯ್ತು? ಒಂಥರ ಇದೆಯಾ? ಇಲ್ಲ, ಏನೂ ಇಲ್ಲ. ಇದೆಲ್ಲ ಸಾಮಾನ್ಯ ವಿಷಯ ಕಣೋ. ಏನೋ ಆ ಹುಡುಗಿ ಬೇರೆ ಕಾಣ್ತಾ ಇಲ್ಲ ಅಂತಿದ್ದಾರೆ. ಸರಿ, ಸ್ವಲ್ಪ ದಿನ ಸುಮ್ನಿರು, ಆಮೇಲೆ ನೋಡ್ಕೊಳ್ಳೋಣ, ಸರಿನಾ? ಈಗ ಆಚೆ ಬಂದಲ್ಲ, ಅಮ್ಮ ಮನೇಲಿ ಸ್ವಲ್ಪ ದಿನ ಇದ್ದು ಎಲೆಕ್ಷನ್ ಮುಗಿದ್ಮೇಲೆ ಬಾ. ಇಲ್ಲೇನಾದ್ರೂ ಸಮಸ್ಯೆ ಇದ್ರೆ ನಾವು ನೋಡ್ಕೊಳ್ತೀವಿ ಕಣೋ. ಜನನಿ, ಬಂದೇಮ್ಮ. ಮಾವನ್ ಕರ್ಕೊಂಡು ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ದು. ಏನಾಯ್ತು ಮಾವ? ಈಗ ಹೇಗಿದ್ದೀರಾ?
ಚೆಲುವ ಕೌನ್ಸಿಲರ್ ಆಗ್ಬಿಟ್ನಾ? ಹೇಗೆ? ನಿಮ್ಮ ಮಾವನ್ ಮಾನ ಮರ್ಯಾದೆ ಎಲ್ಲ ಹಾರೋಗುತ್ತೆ. 20 ಸೀಟಲ್ಲ, 1 ಸೀಟಲ್ಲೂ ಗೆಲ್ಲಲ್ಲ. ನನ್ನನ್ನು ಹಿಡ್ಕೊಂಡು ಗೇಮ್ ಆಡಿದ್ನಲ್ಲ ಅವನನ್ನ. ಹೇ ಬಾ ಅರ್ಜುನ್. ವಿಶ್ವಾಸ ದ್ರೋಹಿ, ನಿನ್ ರಾಜಕೀಯ ದಾಸೆಗೆ ಒಂದ್ ಹುಡುಗಿನ ಕೊಲೆ ಮಾಡಿ ನನ್ನ ಬಲಿ ಮಾಡ್ಬಿಟ್ಟಿಯಲ್ಲ. ಅರ್ಜುನ್ ಏನ್ ಮಾತಾಡ್ತಾ ನಾಟಕ ಮಾಡ್ಬೇಡ. ವಿಶ್ವಾಸ ದ್ರೋಹಿ, ನನ್ ಜೀವನ ನಾಶ ಮಾಡಿದ್ಯಲ್ಲೋ. ಮರ್ಯಾದೆಯಾಗಿ ನಾಳೆ ರಿಸೈನ್ ಮಾಡು, ನನಗೆ ಕೆಲಸ ಮಾಡು. ಈಗ ನಾನು ರಾಜಕೀಯದವನೇ. ಎಲ್ಲ ನಿನ್ ಒಳ್ಳೇದಕ್ಕೆ ತಾನೇ ಮಾಡಿದ್ದು. ನಾಳೆ ಸುಮ್ಮನೆ ರಿಸೈನ್ ಮಾಡು, ಇಲ್ಲ ನಿನ್ನ ಆಧಾರ ಎಲ್ಲ ನನ್ನ ಹತ್ರ ಇದೆ. ನಿನ್ನ ಜೈಲಿಗೆ ಕಳ್ಸೋದು ನನಗೆ ಚೆನ್ನಾಗಿ ಗೊತ್ತು. ಹೇಳಿದ್ ಮಾತ್ರ ಮಾಡು. ನಿನ್ ರಾಜಕೀಯ ದಾಸನ ಕೊನೆ ಮಾಡ್ಬಿಡ್ತೀನಿ. ಬೇರೆ ಮಾಡಕ್ಕೆ ಏನಾದ್ರೂ ತಲೆ ಓಡಿಸಿದ್ರೆ ನಡೆಯೋದೇ ಬೇರೆ. ನಿಜವಾಗ್ಲೂ ನಾನು ಬೇರೆ ಏನು ಮಾಡೇ ಇಲ್ಲ. ನೀನು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ರೆ ನಿನ್ನ ಕತ್ತನ ಕತ್ತರಿಸಿ ಹೋಗ್ತಾ ಇರ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನನಗೆ ಗೊತ್ತಿರೋದಿಲ್ಲ ಬಿಸ್ನೆಸ್ ಮಾತ್ರನೇ. ಅವ್ನ್ ದುಡ್ಡು ಕೇಳ್ತಿರೋದ್ನ ಒಂದ್ ಹುಡುಗಿ ವಿಡಿಯೋ ಮಾಡು. ಅವ್ರು ಮಾತಾಡ್ಬೇಕಾದ್ರೆ ನಾನು ಧೈರ್ಯವಾಗಿ ವಿಡಿಯೋ ತಗೊಂಡ್ಬಿಡ್ಬೇಕಿತ್ತು. ಅವನು ಕುಡ್ದಿದ್ದಾನೆ ಅಂತ ಗೊತ್ತಿದ್ರು ಆ ಹುಡುಗಿ ವಿಡಿಯೋ ಮಾಡಿದ ವಿಷಯನ ಅವನಿಗೆ ಹೇಳ್ಬಿಟ್ಟೆ. ನೀನ್ ಕುಡಿದ್ಬಿಟ್ಟು ಹೇಗಪ್ಪ ಗಾಡಿ ಓಡಿಸ್ತೀಯಾ? ನಾನ್ ಓಡ್ಸೋದಿಲ್ಲ ಕಣಯ್ಯ, ಬೇರೆ ಡ್ರೈವರ್ಗೆ ಬರಕ್ ಹೇಳಿದೀನಿ. ಕುಡಿದ್ಮೇಲೆ ಗಾಡಿ ಓಡ್ಸೋಕ್ಕಾಗಲ್ಲ, ಗೇರು ಅದಾಗದೆ ಸ್ಟಕ್ ಆಗುತ್ತೆ. ನಿನಗೊಂದು ಸೀಟ್ ಕೊಡ್ತೀನಿ, ನೀನೇ ನನ್ನ ರಾಜಕೀಯದ ಅರಸ. ಅರ್ಜುನ, ನಾನು ಅಳಿಯನ್ ಅರ್ಜುನ್ ನಿಲ್ಲಿಸ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಪಾರ್ಟಿ ಅಧ್ಯಕ್ಷರು ಹೇಳಿದ್ಮೇಲೆ ಮತ್ತೆ ನನಗೆ ಕೌನ್ಸಿಲರ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ನನ್ನನ್ನೇ ಫ್ರೇಮ್ ಮಾಡ್ಬಿಟ್ಟ. ರೇಪ್ ಮಾಡಿ ಕೊಂದ್ಬಿಟ್ಟೆ ಸರ್ ಆ ಪಾಪಿ. ನಾನು ರೇಪ್ ಮಾಡಿ ನೋಡಿದ್ಯಾ? ಗೂಗಲ್ ಗೂಗಲ್ ಕಾಲ್ ರಾಜ. ಲೇ ಎಲ್ಲ ಇದ್ಯಾ ಅಣ್ಣ? ಕಾರಲ್ಲಿ ಇದೀವಣ್ಣ. ಯಾರೋ ನನ್ ಕಟ್ಟಾಕ್ಬಿಟ್ಟಿದಾರೆ ಕಣ. ಅಣ್ಣ ಏನಣ್ಣ ಹೇಳ್ತೀಯ? ಯಾಕೆ ಅಂತ ಗೊತ್ತಿಲ್ಲ ಕಣ. ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದು ಕರ್ಕೊಂಡು ಹೋಗ್ರು. ಅಣ್ಣ ಬಂದ್ಬಿಟ್ವಿ. ಶೇರ್ ಮೈ ಲೊಕೇಶನ್ ಟು ರಾಜ. ಹೆಂಗೋ ಮನೆ ಮುಂದೆನೆ ನಿಂತಿದ್ವಿ, ಅಣ್ಣನ್ ಹೇಗೆ ಕಿಡ್ನಾಪ್ ಮಾಡಕ್ ಸಾಧ್ಯ? ಹೇಯ್, ಹೇಳಿ ಸರ್. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಈ ಫೋನನ್ನು ಆನ್ ಮಾಡು. ಯಾಕೆ ಆನ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಸರ್? ಆನ್ ಮಾಡಲಿಲ್ಲ ಅಂದ್ರೆ ನಿನ್ನ ಬೆರಳನ್ನ ಕಿತ್ತಾಕ್ಬಿಡ್ತೀನಿ. ನೀನು ಮಾಡಿರೋ ಕೆಲಸ ಗೊತ್ತಾಗಬಾರ್ದು ಅಂತ ದೊಡ್ಡ ಪ್ಲಾನ್ನೇ ಮಾಡಿದ್ಯಾ. ಆ ಹುಡುಗಿನ ಸಾಯಿಸೋದು, ಅರ್ಜುನ್ ಊತಾಕೋ ಥರ ವಿಡಿಯೋ ಮಾಡೋದು ಎಲ್ಲ ನಿನ್ನ ಪ್ಲಾನ್ ತಾನೆ? ಹಾ, ಈಗ ಕಡೆದಾಗ ಒಂದು ಮಾತು ಕೇಳ್ತೀನಿ. ಯಾಕೆ ಆ ಕೊರಿಯರ್ನ ದೇವಿಗೆ ಕಳಿಸ್ದೆ? ಯಾಕೆ ನಿನ್ನ ಕಡೆಯವ್ರನ್ನ ಅಲ್ಲೇ ಕಳಿಸ್ದೆ? ನಾನು ಕೇಳಿದ್ದಕ್ಕೆಲ್ಲ ಮರ್ಯಾದೆಯಾಗಿ ಸರಿಯಾದ ಉತ್ತರನ ಕೊಟ್ರೆ ನೀನು ಜೀವಂತವಾಗಿ ಹೋಗ್ತೀಯ. ಇಲ್ಲ ಅಂದ್ರೆ ನಾನು ನಿನ್ನ ತುಂಡು ತುಂಡ ಕತ್ತರಿಸಿ ಹಾಕಿಲಿಂದ ಹೋಗ್ತೀನಿ. ನೀನು ನನ್ನನ್ನ ಕೊಲ್ತೀಯಾ? ಪ್ಲಾನ್ ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ. ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿಡ್ಬೇಕಿತ್ತು. ಯಾಕಂದ್ರೆ ನನ್ನ ಲೊಕೇಶನ್ನ ವಾಯ್ಸ್ ಕಮಾಂಡಿಂದ ನನ್ನ ಶಿಷ್ಯಂದ್ರಿಗೆಲ್ಲ ಕಳಿಸಿ, ಅವರು ಬರ್ತಾ ಇರ್ತಾರೆ. ಏನ್ ಮಕ ನೋಡ್ತಿದ್ರ? ಹೋಗ್ರ, ಅವ್ನು ಹೊಡೆದು ಸಾಯ್ಸಾಕ್ರ.
ಹೊಡಿಯೋ. ಏನೋ ಮಾಡ್ತಾ ಇದೀಯಾ? ಏಯ್, ಅವ್ನು ನೋಡಕ್ಕಾಗ್ತಿಲ್ಲ ನಿಮ್ ಕೈಲಿ. ಸರ್ ಸರ್ ನಾನು ಮೊದಲೇ ಬುದ್ಧಿ ಹೇಳಿದ್ದೆ, ನಿನ್ನ ಕಡೆಯವ್ರಲ್ಲಿ ಕರೆಸ್ಬೇಡ ಅಂತ. ಎಷ್ಟು ಅಹಂಕಾರ ಇರಬೇಕು ನಿನಗೆ. ನಿಜ ಹೇಳ್ತಾ ಇಲ್ಲ, ಎಲ್ಲ ಬೆಳೆದು ಸರ್ ಇಲ್ಲ ಸರ್ ಹೇಳು. ಸರ್ ಇಲ್ಲ ಸರ್ ಹೇಳ್ತೀನಿ. ಆ ವಿಡಿಯೋನ ನನ್ನ ಫೋನಲ್ಲೇ ಮಾಡಿದ್ದು ಸರ್. ಅದೇನು ಅಂದರೆ ಆ ಹುಡುಗಿ ಮನೆಯವ್ರಿಗೆ ಅದನ್ನು ಕಳಿಸಿದ್ರೆ ನನ್ನ ಸೀಟ್ ಗ್ಯಾರಂಟಿ ಆಗುತ್ತೆ ಅಂತ. ಎಲ್ಲ ಸಾಕ್ಷಿಗಳಿದೆ. ನಿನ್ ರಾಜಕೀಯ ದಾಸನ ಹಾಳು ಮಾಡ್ತೀನಿ. ಏಯ್ ಎಲ್ಲ ಇದೆಯಾ? ಬೇಗ ಮನೆಗೆ ಬರೋ, ಕೆಲಸ ಇದೆ. ಬಾರೋ. ಬಂದ್ರ ಏನಣ್ಣ ಕರೆದಿದ್ದು? ಈ ಪಾರ್ಸಲ್ನ ನಾನು ಹೇಳಿದ ಅಡ್ರೆಸ್ಸಿಗೆ ಕಳಿಸು. ಅಣ್ಣ ಏನಣ್ಣ ಮೂಗಲ್ ರಕ್ತ? ಅದೇನಿಲ್ಲ ಬಿಡ, ನಾನು ನೋಡ್ಕೊತೀನಿ. ಅಣ್ಣ ಯಾರಾದ್ರೂ ತೊಂದರೆ ಕೊಟ್ರಾ ಹೇಳಣ್ಣ, ಎತ್ಬಿಡ್ತೀವಿ. ಖಂಡಿತ ನಿಮ್ಗೆ ತಾನೇ ಹೇಳೋದು. ಸರಿ, ಈ ಪಾರ್ಸಲ್ನ ನಮ್ಮಲ್ಲಿ ಯಾರು ಬುದ್ಧಿವಂತಿದ್ದಾರೋ ಅವ್ರ ಕೈಲಿ ಕಳಿಸೋ. ಅನ್ಬೋದನಲ್ಲ ಕರೆಕ್ಟ್ ಕಳಿಸೋ. ಸರಿ, ಏನಾದ್ರು ಇದ್ರೆ ಬೇಗ ಕಾಲ್ ಮಾಡೋಣ. ಹುಡುಗರಿದ್ದಾರೆ. ಕೆಲಸ ಮುಗಿಸ್ರಪ್ಪ. ಬರ್ತೀನಣ್ಣ. ಇದಾಗಿತ್ತು ಸರ್, ನಮ್ಮೂರಲ್ಲೇ ಒಬ್ರು ಕೈಲಿ ಕೊರಿಯರ್ ಬಾಯ್ ತರ ಕೊಟ್ಟು ಕಳಿಸ್ತೇವೆ ಸರ್. ಯಾರು ಬೇಕು? ಕೊರಿಯರ್ ಬಂದಿದೆ. ಯಾರು ಕೊಟ್ರು? ಗೊತ್ತಿಲ್ಲ. ಇಲ್ಲ, ಯಾರು ಕೊಡಕ್ ಹೇಳಿದ್ರು. ಫ್ರಮ್ಮೂ ಇಲ್ಲ, ಟೂನೂ ಇಲ್ಲ. ಪ್ರಿಯಾ, ಪ್ರಿಯಾ, ಅಪ್ಪ. ಏನಮ್ಮ? ಅಪ್ಪ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಯಾಕೆ ಯಾಕೆ? ಅಯ್ಯೋ ಮಗಳೇ, ಅಯ್ಯೋ ಏನಾಯ್ತಮ್ಮ? ಏನಾಯ್ತು ನಿನಗೆ? ಅಯ್ಯೋ ಕೂತ್ಕೋ ಅಮ್ಮ, ಕೂತ್ಕೋ. ಅಯ್ಯೋ ಕೂತ್ಕೋ. ಏನಮ್ಮ ಇದು? ಅಯ್ಯೋ ಮಗಳೇ, ಏನಮ್ಮ ಇದು? ಪ್ರಿಯಾ ಆಗ, ಪ್ರಿಯಾ. ಅಯ್ಯೋ ಅಯ್ಯೋ, ಏನಮ್ಮ ಇದು? ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ, ತಲೆ ಹೊಡೆದು ಸಾಯಿಸ್ಬಿಟ್ಟಿದಾರಲ್ಲಮ್ಮ. ಅವಳಿರೋ ಸ್ಥಿತಿ ನನ್ನಿಂದ ನೋಡಕ್ ಆಗ್ತಿಲ್ಲ. ಅಯ್ಯೋ, ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ. ಬಂದೆ. ನನ್ ಚಿಕ್ಕ ಮಗಳೇ, ನನ್ನ ಮುದ್ದಿನ ಮಗಳೇ, ಹೋಗ್ಬಿಟ್ಟಿಯಲ್ಲಮ್ಮ. ನನ್ನ ಮಗಳು ಸತ್ತೋದ್ಲೆ, ನನ್ನ ಪ್ರಿಯಾ ಸತ್ತೋಲ್ಲ. ಯಾವ ಬಿಡ್ಲಲ್ಲ, ನನ್ನ ಮಗಳು ಸತ್ತೋಗ್ಬಿಡ್ಲಲ್ಲ. ಇರಮ್ಮ, ನಾನು ಈಗ್ಲೇ ಬರ್ತೀನಿ. ನಾನು ಈಗ್ಲೇ ಹೋಗಿಲ್ಲ, ನಾನು ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಪ್ಪ. ನೀನಾದ್ರೂ ನನ್ನ ಜೊತೆಲಿರಮ್ಮ, ನೀನಾದ್ರೂ ನನ್ ಬಿಟ್ಟು ಹೋಗ್ಬೇಡಮ್ಮ. ನೀನು
ಹುಷಾರಾಗಿರು. ಮೊದ್ಲು ಬಾಗ್ಲು ಹಾಕೋ. ನಾನು ಹೇಳೋ ತನಕ ಬಾಗಿಲ್ನ ತೆಗಿಬೇಡ. ಬಾಗ್ಲು ಹಾಕೋ. ಯಾರು ತಟ್ಟಿದ್ರು ಬಾಗಿಲು ತೆಗಿಬೇಡ. ನಾನು ಬರೋ ತನಕ ಬಾಗಿಲು ತೆಗಿಬೇಡ. ಮೊದ್ಲು ಬಾಗ್ಲು ಹಾಕೋ. ಹುಷಾರು ಹುಷಾರು ಮಗಳೇ, ಹುಷಾರು. ಅಯ್ಯೋ ಅಯ್ಯೋ ಅಯ್ಯೋ. ಇರು ಮಗ. ಸರ್ ಸರ್ ಒಂದ್ ನಿಮಿಷ. ಲಾಯರೇ ಸರ್ ಸರ್ ನಾನು ಮತ್ತೆ ಫೋನ್ ಮಾಡ್ತೀನಿ. ಅಯ್ಯೋ ಲಾಯರೇ ಲಾಯರೇ. ಸಾರು ಒಂದು ಕೇಸ್ ವಿಚಾರದಲ್ಲಿ ಆಚೆ ಹೋಗಿದ್ದಾರೆ. ಬೆಳಗ್ಗೆ ಅಷ್ಟರಲ್ಲಿ ಬಂದ್ಬಿಡ್ತಾರೆ. ನೀವು ಯೋಚನೆ ಮಾಡಬೇಡಿ. ಏನಾಯ್ತು ಹೇಳಿ. ಲಾಯರೇ ಇಲ್ಲಿ ನೋಡಿ ನನ್ನ ಮಗಳ ಸ್ಥಿತಿನ ಹೇಗ್ ಮಾಡಿದ್ದಾರೆ ಅಂತ ನೋಡಿ ಲಾಯರೇ, ನೀವು ನೋಡಿ. ಡಾಕ್ಟ್ರ್ ಓದಿ ಬೇರೆಯವ್ರ ಜೀವನ ಉಳಿಸ್ಬೇಕು ಅನ್ಕೊಂಡಿದ್ಲು, ಆದ್ರೆ ಇವಳ ಜೀವನ ತೆಗೆದ್ಬಿಟ್ರು ಲಾಯರೇ, ತೆಗೆದ್ಬಿಟ್ರು. ನೀವೇ ನ್ಯಾಯ ಕೊಡ್ಬೇಕು. ಇಂಥ ನನ್ನ ಮಕ್ಕಳನ್ನೆಲ್ಲ ನಡು ರೋಡ ನಿಲ್ಸಿ ಕಲ್ ತಗೊಂಡು ಹೊಡಿಬೇಕು. ಇವನ್ನ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡೋದಿಲ್ಲ. ಏನಂದ್ರೆ 2 ದಿನ ಕೋರ್ಟ್ ಲೀವ್ ಅಯ್ಯ. ನೋಡಿ ನೀವು ಗಾಬರಿ ಆಗ್ಬಿಡಿ. ಸಾರ್ ಬಂದ್ ಕೂಡ್ಲೆ ನಾವಿಬ್ರು ಜಡ್ಜ್ ನೋಡಿ ಅವನಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿಸ್ತೀವಿ. ಏನಂದ್ರಯ್ಯ, ಈ ಆಧಾರನ ಯಾವ್ದೇ ಕಾರಣಕ್ಕೂ ಯಾರು ಕೇಳಿದ್ರು ಕೊಡಕ್ ಹೋಗ್ಬಿಡಿ. ಈ ಆಧಾರ ಏನಾದ್ರು ಆಚೆ ಹೋದ್ರೆ ನಿಮ್ಗೆ ಜೀವಕ್ಕೂ ತೊಂದರೆ ಇದೆ, ಅವ್ರು ತಪ್ಪಿಸ್ಕೊಳ್ಳೋದಕ್ಕೂ ಚಾನ್ಸ್ ಇದೆ. ನಾನಿದನ್ನ ಕಾಪಿ ತಗೊಂಡು ಇಟ್ಕೊಂಡಿರ್ತೀನಿ. ಅವಾಗಲೇ ಜಡ್ಜ್ ಹತ್ರ ತೋರ್ಸೋಕ್ಕಾಗೋದು. ಆಗ್ಲಿ, ನೀವೇ ಕಾಪಾಡಬೇಕು. ನಾನು ಹೇಳೋದು ಮಾತ್ರ ಮರಿಬೇಡಯ್ಯ. ಯಾರ ಹತ್ರನೂ ಕೊಡಕ್ ಹೋಗ್ಬಿಡಿ. ಏನ್ ಯೋಚ್ನೆ ಮಾಡ್ಬೇಡಯ್ಯ. ಹಲೋ ಹಲೋ ಶಿವ, ಯಾಕಪ್ಪ? ನೀನ್ ಎಲ್ಲಿದ್ಯಾ? ಏನು ವಿಷಯ ಹೇಳು. ಹೇಗೆ ಕಳ್ತಿದ್ಯಾ? ನೀನ್ ಈಗ್ಲೇ ಮನೆಗ್ ಬಾ. ಸರಿ, ನಾನು ಬರ್ತೀನಿ. ಯಾಕೆ ಕಳ್ತಿದ್ಯಾ ಹೇಳು. ಏನಾಯ್ತು ದೇವಿ? ಹೇಳು ದೇವಿ. ಪ್ರಿಯಾನ ಕೊಂದ್ಬಿಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ನೀನ್ ಹೇಳ್ಬೇಡ, ಫಸ್ಟ್ ಹೇಳು. ನೀನ್ ಈಗ್ಲೇ ಮನೆಗ್ ಬಾ. ಸರಿ ಸರಿ ಸರಿ, ನಾನು ಬರ್ತೀನಿ. ಹಲೋ ಚಲ್ವಾ, ಹೇಗಿದ್ದೀರಾ? ನಾನೇ ವಕೀಲ್ ಮಣಿಯವ್ರ ಅಸ್ಟೆಂಟ್ ಮಾತಾಡ್ತಾ ಇದ್ದೀನಿ. ಕೌನ್ಸಿಲರ್ ಚಲವನೇ ಮಾತಾಡ್ತಿರೋದು. ಹೇಳಪ್ಪ. ಏನಿಲ್ಲ ಕೌನ್ಸಿಲರ್ ಸಾಹೇಬ್ರೆ, ನೀವು ಕೂತ್ಕೊಂಡಿರೋ ಕೌನ್ಸಿಲರ್ ಸೀಟು ಅದ್ರ ಕೆಳಗಡೆ ಪ್ರಿಯಾನ ಹುಡುಗಿಯ ಸಮಾಧಿ ಇದೆ. ನಿಮ್ಮನ್ನ ಬೆಳೆಸಿದ್ರಲ್ಲ, ಅವ್ರಿಗೆ ನೀನ್ ಮಾಡಿರೋ ದ್ರೋಹ ನಿನ್ನ ಕಾಡಕ್ ಬಂದಿದೆ. ನಿನ್ನ ಒಳಗಡೆ ಹಾಕ್ಸೋಕೆ ಸರಿಯಾದ ಒಂದು ಸಾಕ್ಷಿ ನನ್ನ ಹತ್ರ ಬಂದು ತಗ್ಲಾಕ್ಬಿಟ್ಟಿದೆ. ಅದಿಟ್ಕೊಂಡು ಒಳಗಾಕ್ಲಾ ಬೇಡವಾ? ಯಾವ ಸಮಾಧಿ? ಅದಕ್ಕೂ ನನಗೂ ಯಾವ ಸಂಬಂಧ? ಯೋ, ನಿನ್ ಮೊಬೈಲ್ಗೆ ಒಂದು ವಿಡಿಯೋ ಕಳ್ಸಿದ್ ನೋಡೆಯಾ. ಹೇಳು, ನಾನೇನ್ ಮಾಡ್ಬೇಕೀಗ? ನೀನೇನ್ ಮಾಡ್ತೀಯಾ? 1 ಕೋಟಿ ಎತ್ಕೊಂಡು ನನ್ನ ಹತ್ರ ಬರ್ತೀಯಾ? 1 ಕೋಟಿನ? ಇವಾಗ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಇವಾಗ ಅರ್ಧ ಕೊಡ್ತೀನಿ, ಮಿಕ್ಕಿದ್ದು ಡಿಲೀಟ್ ಆದ್ಮೇಲೆ ಕೊಡ್ತೀನಿ. ಓ, ನೀನ್ ಹಂಗ ಹೇಳ್ತಿದ್ಯಾ? ಸರಿ, 1 ಕೋಟಿ ಕೊಟ್ಟಿದ್ಮೇಲೆ ನೀನ್ ಆಧಾರನ ಅಳಿಸ್ಬಿಡ್ತೀನಿ. ಆದ್ರೆ ಒಂದು ತಪ್ಪಾಗಿದೆಯಲ್ಲ, ಇನ್ನೊಂದು ಆಧಾರನ ಆಯಪ್ಪನ ಹತ್ರ ಇದೆಯಲ್ಲ, ಅದನ್ನೇ ಹೇಗೆ ಅಳಿಸ್ಬೇಕು ಅಂತ ನೀನೇ ಯೋಚನೆ ಮಾಡ್ಬೇಕು ಚಲ್ವಾ. ಅದನ್ನ ನಾನು ನೋಡ್ಕೋತೀನಿ. ಇವತ್ತೆಲ್ಲ ಅದನ್ನ ಮುಗಿಸ್ಬಿಡ್ತೀನಿ. ಎಲ್ಲೋ ಇದ್ದೀರಾ? ಫೋನ್ ಎತ್ತಕ್ಕೆ ಎಷ್ಟೊತ್ತರೋ? ಏನು ಮಾಡ್ತೀರೋ? ಅವ್ರ ಮನೇಲಿ ಯಾರನ್ನು ಸಾಯಿಸ್ತಿರೋ ನನಗೆ ಗೊತ್ತಿಲ್ಲ. ಆ ಹುಡುಗಿಯಲ್ಲಿ ಇದ್ದಿದ್ದ ಫೋನು ನನಗೆ ಬೇಕು. ಯಾರು ಯಾರು? ದೇವಿ, ಶಿವ, ಶಿವ, ಏನು ಆಯ್ತು? ನೋಡು, ಪ್ರಿಯಾಗೆ ಏನಾಯ್ತು? ನೋಡು, ಅಳ್ಬೇಡ. ಅಯ್ಯೋ, ಬನ್ನಿ ಕೌನ್ಸಿಲರ್ ಸಾಹೇಬ್ರೆ, ಬನ್ನಿ. ಎಲ್ಲ ದುಡ್ಡು ತಂದಿದ್ದೀರಾ? ನೀನು ಕೇಳಿದ ಹಣದಲ್ಲಿ ಅರ್ಧ ಇದೆ, ಎಣಿಸ್ಕೋ. ಪರವಾಗಿಲ್ವೇ? ಇಷ್ಟು ಚಿಕ್ಕ ವಯಸ್ಸಲ್ಲೇ 1 ಕೋಟಿಗೆ ಡೀಲ್ ಮಾಡ್ತೀಯಾ? ನಾನು ಈ ಪೊಸಿಷನ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ. ನೀನು ಬಂದ್ಬಿಟ್ಟು 1 ಕೋಟಿ ರೂಪಾಯಿ ಕೇಳ್ತಿದ್ಯಲ್ಲ. ಎಲ್ಲರೂ ಇದ್ದೀರಾ? ಸರಿ, ಹೇಳ್ಬೇಡ. ಇಲ್ಲಿ ನೋಡು, ಪ್ರಿಯಾಗೆ ಏನಾಯ್ತು? ಯಾರೇನ್ ಮಾಡಿದ್ರು? ಕರೆಕ್ಟಾಗಿ ಹೇಳು.
ಅನ್ಬೋ ಹಾ. ನೀನ್ ಕೊಟ್ಟಿದ್ ಕೊರಿಯರು ಹಾ. ಅಡ್ರೆಸ್ ತಪ್ಪು ಅಂತೇಳಿ ವಾಪಸ್ ಇಸ್ಕೊಂಬಾ. ಸರಿ ಅಣ್ಣ. ಹಾ ಹೋಗು. ನಿನ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡು ಮಾತಾಡು ಅಂತ ಹೇಳಿದ್ನಲ್ಲ. ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು. ಏನು 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 ನಡೀತಾಳು? ಏನ್ ನಡೀತು? ಗಾಬರಿ ಆಗ್ದಲ್ಲಿ ಕರೆಕ್ಟ್ ಏನು? ನಾನು ನಿನ್ನ ಹತ್ರ ಒಂದು ಪಾರ್ಸಲ್ ಕೊಟ್ನಲ್ಲ, ಯಾರು? ಅದನ್ನ ಬದ್ಲಾ ಕೊಟ್ಬಿಟ್ಟೆ. ಹೋಗಿ ಎತ್ಕೊಂಡ್ ಬಾ. ನಿನ್ಗೆ ಹೇಳ್ತಾ ಇದ್ದೀನಿ, ಏನ್ ಮಾತಾಡ್ತಿದ್ಯಾ? ತಗೊಂಡ್ ಬಾರೇ. ಏಯ್ ಏಯ್ ನನ್ನ ನೋಡು ಮಾತಾಡೋದಲ್ಲ. ಏಯ್ ಬಂದು ಕೈ ತೆಗಿಯೋ. ಯಾರು? ಏನ್ ಪಾರ್ಸಲ್? ಯಾರ ಮೇಲೆ ಕೈ ಇಡ್ತೀಯಾ? ಶಿವ, ಲೋಫರ್ ನನ್ ಮಗನೇ. ಏಯ್ ಗೊಚ್ಚಕ್ರ. ಶಿವ, ರವಿ ಪಾರ್ಸಲ್ ಇಲ್ಲಿಲ್ಲ. ರವಿ ಪಾರ್ಸಲ್ ಇಲ್ಲಿಲ್ಲ. ಅವಳ ಹತ್ರ ಕೇಳೋ. ಪಾರ್ಸಲ್ ಎಲ್ಲಿ ಹೇಳೆ? ಪಾರ್ಸಲ್ ಎಲ್ಲಿ? ಪಾರ್ಸಲ್ ಎಲ್ಲಿ ಹೇಳ್ತೀಯ ಇಲ್ಲ? ಏಯ್ ಉಳ್ಕೊಳ್ಳೋದಿಲ್ಲ ಬಂದ್ರು. ರವಿ ಪಾರ್ಸಲ್ ಸಿಕ್ಕಲ್ಲ ಅಂದ್ರೆ ಏನೋ ಮಾಡೋದು? ನನ್ನ ಮಗಳ ಸಾಯಿಸ್ಬಿಟ್ರಲ್ಲ, ನಾನು ಹೇಗ್ ಜೀವಂತವಾಗಿರ್ಲಿ? ಅಯ್ಯೋ ದೇವ್ರೆ. ಅಯ್ಯೋ 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 ಅಮ್ಮ, ಅಯ್ಯೋ ಅಮ್ಮ, ನಿನಗೇನಮ್ಮ ಆಯ್ತು? ಯಾರಮ್ಮ ಹೀಗೆ ಮಾಡಿದ್ದು? ಅಯ್ಯೋ 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 ನನ್ನ ಮಗಳನ್ನ ಸಾಯಿಸ್ಬಿಟ್ರಲ್ಲ. ಶಿವ ಶಿವ, ಇದೆಂತ ಹಣೆ ಬರೋನೋ? ನಮ್ಮ ಕುಟುಂಬಕ್ಕೆ ಮಾತ್ರ ಯಾಕೋ ಈ ರೀತಿ ಆಗ್ತಾ ಇದೆ? ಅಂತ ಪಾಪನ ನಾನು ಏನ್ ಮಾಡಿದ್ದಪ್ಪ ದೇವ್ರೆ? ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್. ಮಗಳೇ ಏನೂ ಆಗಿಲ್ಲಮ್ಮ, ಅಪ್ಪ ಕಾಪಾಡ್ತಾರೆ. ಸರ್ ಸರ್ ಫೋನ್ ತಗೊಳ್ಳಿ ಸರ್. ಸರ್ 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 ನಾನು ರಾಮನಗರದ ವೀರಭದ್ರ ಮಾತಾಡ್ತಾ ಇದ್ದೀನಿ ಸರ್. ಬೇಗ ಬನ್ನಿ ಸರ್, ನನ್ನ ಮಗಳಿಗೆ ಯಾರೋ ಚುಚ್ಚಿಬಿಟ್ಟಿದ್ದಾರೆ. ನನ್ನ ಅಳಿಯನಿಗೂ ಹಾಗೆ ಆಗಿದೆ. ಬೇಗ ಬೇಗ ಬನ್ನಿ ಸರ್ ನೀವು. ಅಯ್ಯೋ ಮಗಳೇ ಮಗಳೇ, ನೀವೇ ಕಾಪಾಡ್ಬೇಕಪ್ಪ ನನ್ನ ಮಗಳನ್ನ, ಕಾಪಾಡಿ. ಅಲ್ಲ ನಡಿ ಆಗಿದ್ದೇನಪ್ಪ. ಅಯ್ಯೋ ಈಗ ನಿನಗೆ ಅಂಟಿಸಿರೋ ಗಮ್ಮಿಗೆ ನಾನು ಬೆಂಕಿನ ತೋರಿಸಿದ್ರೆ ಅಂತ ಅನ್ಕೋ, ನೀನು ಸೋಫಾ ಜೊತೆಗೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಆದರೆ ನೀನು ನಿಜಾನ ಹೇಳಿದ್ರೆ ನೀನು ಬದುಕೊಳ್ಳೋದಕ್ಕೆ ಒಂದು ಅವಕಾಶನಾದರೂ ಸಿಗುತ್ತೆ. 5 ನಿಮಿಷ ಟೈಮ್. ಅಷ್ಟೊಂದು ಚರ್ಮ ಕಿತ್ತೋದ್ರೂ ಪರವಾಗಿಲ್ಲ ಅಂತ ಇಲ್ಲಿಂದ ಎದ್ದು ಓಡೋಗ್ಬಿಡು. ಇಲ್ಲ ಅಂದರೆ ನಾನು ಆ ಸ್ವಿಚ್ಚನ್ನು ಹಾಕಿದ್ರೆ ಈ ಆ್ಯಸಿಡ್ 6ನೇ ನಿಮಿಷಕ್ಕೆ ಸರಿಯಾಗಿ ನಿನ್ನ ಮೇಲೆ ಬೀಳತ್ತೆ. ಸರ್ ನೀನು ಬದುಕೊಳ್ತೀಯ, ಆದ್ರೆ ನಿನ್ನ ಚರ್ಮ ಎಲ್ಲ ಸುಟ್ಟೋಗ್ಬಿಡುತ್ತೆ. ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಸರ್ ಬೇಡ ಸರ್. ಸರ್ 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 ಹೋಗ್ಬಿಡಿ ಸರ್. ಸರ್ 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 ಬೇಡ ಸರ್. ಸರ್ ಬೇಡ ಸರ್, ಹೋಗ್ಬಿಡಿ ಸರ್. ಸರ್
ಏ ಏ ಏ ಏನ ಮಾಡ್ತಾ ಇದ್ಯಾ? ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೊಲೆಗೆ ಸಹಾಯ ಮಾಡೋದು, ಕೊಲೆನ ಮುಚ್ಚಿಡೋದು ಕೂಡ ಕಾನೂನು ಪ್ರಕಾರ ಅಪರಾಧನೇ. ನೀನು ನಿರಪರಾಧಿ ಅಂತ ಹೇಳೋದಕ್ಕೆ ಇರುವಂತ ಒಂದು ಸಾಕ್ಷಿನ ಕೂಡ ಇದರಲ್ಲಿದೆ. ಇದನ್ನ ತಗೊಂಡು ಸೀದಾ ಪೊಲೀಸ್ನವ್ರ ಹತ್ರ ಹೋಗು, ಸರೆಂಡರ್ ಆಗು, ಕಟ್ಕಟ್ಟೆಯಲ್ಲಿ ಹೋಗಿ ನಿಂತ್ಕೋ, ಸತ್ಯನ ಒಪ್ಕೊಂಡು ಕೋರ್ಟ್ ಕೊಡೋಂಥ ಶಿಕ್ಷೆನ ಅನುಭವಿಸು. ಅದನ್ನು ಬಿಟ್ಬಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡೋದು, ನ್ಯಾಯದಿಂದ ತಪ್ಪಿಸ್ಕೊಳ್ತೀನಿ ಅನ್ಕೊಳ್ಳೋದು, ಆ ರೀತಿ ಯೋಚನೆ ಮಾಡಿದ್ರೆ ಅದಾದಮೇಲೆ ಏನು ಯೋಚನೆ ಮಾಡೋದಕ್ಕೂ ನೀನು ಜೀವಂತವಾಗಿರೋದೇ ಇಲ್ಲ. ನಿನ್ನ 2 ಬೆರಳು ಇದರಲ್ಲಿದೆ. ನಿನಗೆ ನಿಜ ಗೊತ್ತಾಗೋಷ್ಟೊತ್ತಿಗೆ ನನ್ನ 2 ಬೆರಳೇ ಹೋಯ್ತು. ಲೇ, ನಿನ್ನ 2 ಬೆರಳನ್ನು ಸೇಫ್ ಆಗಿ ಐಸಲ್ಲಿ ಇಟ್ಟಿದ್ದೀನಿ. ಅದು ಏನೂ ಆಗೋದಿಲ್ಲ. ಒಳ್ಳೆ ಡಾಕ್ಟರ್ ಹತ್ರ ತಗೊಂಡೋಗಿ ಇದನ್ನ ಕೊಡು. ಅವರು ಕ್ಲೀನಾಗಿ ಅದನ್ನ ಜೋಡಿಸ್ತಾರೆ. ಸ್ವಲ್ಪ ದಿನದಲ್ಲಿ ಗಾಯನೂ ಆಗುತ್ತೆ. ಆದರೆ ನಿಮ್ಮ ರಾಜಕೀಯ ಆಟದಿಂದಾಗಿ ನಾನು ನನ್ನ 2 ಮಕ್ಕಳನ್ನು ಕಳ್ಕೊಂಡ್ಬಿಟ್ಟೆ ಕಣೋ. ತಗೊಂಡು ಹೋಗು. ನಿನ್ಗೇನು ಸಮಸ್ಯೆ ಬರೋದಿಲ್ಲ, ಎಲ್ಲ ಸರಿಯಾಗಿ ನಡೆಯುತ್ತೆ. ಅವ್ರು ಬಂದಿದ್ದಾರೆ, ಮಿಕ್ಕಿದೇನ್ ಮಾಡ್ಬೇಕು ಅದು ನೋಡ್ಕೊ ಹೋಗು. ಬಿಡು ಮಗ, ಬಿಡು. ಸಮಾಧಾನ ಮಾಡ್ಕೊ ಮಗ. ಈ ಮಾಸ್ಕ್ ಸ್ವಲ್ಪ ಹಾಕೊಳ್ಳಿ, ಉಸಿರಾಡಕ್ಕೆ ಸುಲಭ ಆಗುತ್ತೆ. ದೇವಿ, ಏ ಮಗ ಮಗ ಮಗ, ಭಯಪಡ್ಬೇಡ ಭಯಪಡ್ಬೇಡ. ದೇವಿಗೆ ಏನೂ ಆಗಿಲ್ಲ, ಪಕ್ಕದ ರೂಮಲ್ಲೇ ಇದ್ದಾಳೆ. ಪಾಪ ನಿಮ್ಮ ಮಾವ ವೀರಭದ್ರ ಅವ್ರನ್ನ ಕಾಪಾಡಕ್ಕಾಗ್ಲಿಲ್ಲ. ಒಳ್ಳೆ ಮನುಷ್ಯ. ಬಿಡೋ, ಅದನ್ನೇ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡ. ಹೆಂಗ ಬಿಡೋದು? ಒಬ್ಬಂಗೋಸ್ಕರ ಇಡೀ ಕುಟುಂಬನೇ ನಾಶ ಮಾಡಿಬಿಟ್ರಲ್ಲ, ಬಿಡತಿಲ್ಲ ಕಣ. ಯಾರು ಅಂತ ಹೇಳು ಮಗ, ಅವ್ರನ್ನ ಸಾಯಿಸ್ಬಿಡೋಣ. ಎಲ್ಲ ಫಾರಿನ್ ಎಣ್ಣೆ ತರ ಐತೆ, ಹಾಕೋ 90.
ಮಗ ಮುಖವಾಡ ಹಾಕ್ತೇನೆ ಅವ್ರನ್ನೆಲ್ಲ ಸಾಯಿಸ್ಬೇಕಿತ್ತು ಕಣೋ. ಒಂದು ಹುಲಿ ಜೊತೆ ಭೇಟಿ ಆಡಬೇಕು ಅಂದ್ರೆ ನಮ್ಮ ಮುಖನ ತೋರಿಸ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಕಣೋ. ಅದನ್ನೇ ನಾನು ಮಾಡಿದ್ದು. ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ಅವ್ರಿಗೋಸ್ಕರ ಜೀವ ಹೋದ್ರೂ ಸರಿ, ಕೊನೆವರೆಗೂ ಅವ್ರ ನಂಬಿಕೆನ ಕಾಪಾಡಬೇಕು. ನಮ್ಮ ಮಾವ ವೀರಭದ್ರ ಅವ್ರ ಮುಖನ ಅವ್ರ ಆಯಸ್ಸಿರೋವರೆಗೂ ಮರಿಬಾರ್ದು. ಜೀವನ ಒಂದು ಮಾಯದ ಬಾಗಿಲಂತೆ ಹುಡುಕಿದೆ, ಕಳೆದು ಹೋಗಿದೆ ಯಾಕೀಗೆ? ದಿನ ದಿನ ತವಕವು ಏರುತ್ತಲಿದೆ, ಇದಕ್ಕಿಂತ ಬೇರೇನಿದೆ? ಬಲೆಯನ್ನು ಬೀಸಿ ಜಾಲವ ಹಿಡಿದ ಸಮಯ ತಿಳಿಯದೆ, ಇದಿಷ್ಟು ಸಾಕು ಇರುವೆನು ನಾನು, ಬೇರೆನು ಬೇಡ ಬಂದನು ನಾನು. ಕಳ್ಳನ ಹುಡುಕಿ ಕಳ್ಳನ ಬೇಧಿಸಿ ಬಿಡೋದಿಲ್ಲ ನಾನು, ಬರುವ ಸಮಯ